ಓಂ ಓಂ ನಮಸ್ಕಾರ ಮುದ್ರಾ. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಮೃಗ್ಯಾ ಗಣೇಶಾಭಿಧಾಮೇ ವಿಧತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ತೆ. ಶುಭ ಸಾಯಂಕಾಲ. ಒಂದ್ಸತಿ ಪಾರಾಯಣವನ್ನು ಮಾಡೋಣ. ವಿಷ್ಣು ಸಹಸ್ರನಾಮದ ಮೊದಲ ಒಂದು ಶ್ಲೋಕ, 2 ನಾಮಗಳು ಪೆಂಡಿಂಗ್ ಇತ್ತು ಅನ್ಸುತ್ತೆ. ಕಾರಣಾಂತರಗಳಿಂದ 2 ವಾರ ನಾವು ಕ್ಲಾಸ್ನ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಒಂದು ಸತಿ ಪೀಠಿಕಾ ಶ್ಲೋಕಗಳನ್ನ ಮತ್ತೆ ಹಾಗೆ ವಿಷ್ಣು ಸಹಸ್ರನಾಮದ ಮೊದಲನೇ ಶ್ಲೋಕದವರೆಗೂ ಕೂಡ ಒಂದು ಸತಿ ಪಾರಾಯಣವನ್ನು ಮಾಡೋಣ. ನಂತರದಲ್ಲಿ ಅದರ ಅರ್ಥವನ್ನ ಗ್ರಹಿಸೋದಕ್ಕೆ ಎಲ್ಲರೂ ಕೂಡ ಟ್ರೈ ಮಾಡೋಣ. ದಯವಿಟ್ಟು ಯಾರು ಹೆಸರನ್ನ ಕರಿತೀನಿ ಅವರು ಮಾತ್ರ ಹೇಳಿ, ಬಿಕಾಸ್ ಎಲ್ಲರೂ ಅಟ್ ಎ ಟೈಮ್ ಹೇಳಿದ್ರೆ ತುಂಬಾ ಆಭಾಸ ಆಗತ್ತೆ, ಕೇಳೋರ್ಗೂ ಕೂಡ ಅಥವಾ ಹೇಳೋರ್ಗೂ ಕೂಡ. ಸೊ ನಾವು ಎಲ್ಲರಿಗೂ ಹ್ಯಾಂಡ್ ರೈಸ್ ಮಾಡಿ ಅಂಥವ್ರಿಗೆ ಮಾತ್ರ ಅವಕಾಶವನ್ನ ಕೊಡ್ಲಾಗತ್ತೆ. ಸೊ ಮೊದಲಿಗೆ ಪ್ರದ್ಯುಮ್ನ ಹೇಳ್ಬಿಟ್ಟ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವೆರಿ ಗುಡ್. ಚಂದನ ಎಸ್ ಪಿ. ಚಂದನ್ ಎಸ್ ಪಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ರೂಪಾ ಭಗಿನಿ. ನಮಸ್ತೆ ಮಹೋದಯ. ನಮಸ್ತೆ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಓಕೆ. ಉಷಾ ಸುರೇಂದ್ರ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಒಂದ್ ನಿಮಿಷ ಭಗಿನಿ, ಅಲ್ಲಿ ಗ್ಯಾಪ್ ಕೊಡ್ಬೇಡಿ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ಹೀಗೆ ಹೇಳಿ. ವಿಷ್ಣು ರೂಪಾಯ ಅಂತ ಗ್ಯಾಪ್ ಕೊಡೋದ್ ಬೇಡ. ಆಯ್ತು ಭಗಿನಿ, ಇನ್ನೊಂದ್ಸತಿ ಹೇಳ್ಬೋದಾ? ಹೇಳಿ. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ. ನಿಧಯೇ ದೀರ್ಘ ಇದೆ, ಅದ್ ಸ್ವಲ್ಪ ನೋಡಿ. ಹಾ ಮೇಡಮ್, ಹಾ ಭಗಿನಿ, ಹಾ ನಿಧಯೇ. ಯಾರೋ ಒಬ್ರು 566239 ಹಾಗೆ ನಿಮ್ ಹೆಸರು ಹಾಕೊಳ್ಳಿ, ಒಂದು ಹೆಸರು ಕರೆಯೋದಕ್ಕೆ ಅನುಕೂಲ ಆಗುತ್ತೆ. ಹೇಳಿ, ನೆಕ್ಸ್ಟ್ ಶ್ಲೋಕ ಹೇಳಿ. ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ. ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ. ಓಂ ನಮೋ ವಿಷ್ಣವೇ ಪ್ರಭ ವಿಷ್ಣವೇ. ಅವಿಕಾರಾಯ ಶುದ್ಧಾಯ, ಅಲ್ಲಿ ದೀರ್ಘ ಹೇಳ್ಬೇಡಿ. ಅವಿಕಾರಾಯ ಶುದ್ಧಾಯ ಬೇಡ, ದೀರ್ಘ ಬೇಡ ಅದು. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪಾಯ
ಅಷ್ಟೇ, ರೂಪಾಯ ಅಷ್ಟೇ ಹೇಳ್ಬೇಕು. ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಸದೈಕ ನಿತ್ಯಾಯ ಪರಮಾತ್ಮನೆ ಅದು ಬೇಡ. ನಿತ್ಯಾಯ ಪರಮಾತ್ಮನೆ, ನಿತ್ಯಾಯ ಅಂತ ದೀರ್ಘ ಹೇಳೋದ್ ಬೇಡ. ನಿತ್ಯಾಯ ಪರಮಾತ್ಮನೆ ಸದೈಕ ರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ. ಭಗಿನಿ, ನಿಮ್ಗೆ ಅಂತಲ್ಲ ಎಲ್ಲರಿಗೂ ಅಷ್ಟೇ. ಏನಾದ್ರು ಕರೆಕ್ಷನ್ಸ್ ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ ದಯವಿಟ್ಟು ಕೇಳಿಸ್ಕೊಳ್ಳಿ. ಅಂದ್ರೆ ಏನ್ ಕರೆಕ್ಷನ್ ಇದೆ, ಭಗಿನಿ ಏನ್ ಹೇಳ್ತಾರೆ ಅಥವಾ ನಾವೇನ್ ಹೇಳ್ತೀವಿ ಕೇಳಿಸ್ಕೊಂಡಾಗ ನಾವೆಲ್ಲಿ ತಪ್ತಾ ಇದೀವಿ, ನಾವ್ ಏನನ್ನ ಸರಿ ಮಾಡ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ಓಕೆ ಅದನ್ನ ಹೇಳಿದ ತಕ್ಷಣ ನಾವು ಅದನ್ನ ಹೇಳಕ್ ಹೋದ್ರೆ ನಾವಿನ್ನೂ ಹೇಳೋದಕ್ಕೆ ಇನ್ನೂ ಕಂಪ್ಲೀಟ್ ಆಗಿರೋದಿಲ್ಲ. ಸೊ ಅದರಿಂದ ಫಸ್ಟು ಒಬ್ಬ ಜಿಜ್ಞಾಸುಗೆ ಯಾವಾಗಲೂ ಕೂಡ ಫಸ್ಟ್ ಎಲಿಜಿಬಿಲಿಟಿನೇ ಶ್ರವಣ ಮಾಧ್ಯಮ. ಕೇಳಿಸ್ಕೋಬೇಕು, ಚೆನ್ನಾಗಿ ಕೇಳಿಸಿ ಗ್ರಹಣ ಮಾಡಿಕೊಂಡು ನಂತರದಲ್ಲಿ ಅದನ್ನ ಎಕ್ಸಿಕ್ಯೂಷನ್ಗೆ ತರುವಂತ ಕಾರ್ಯ ಆಗ್ಬೇಕಾಗಿದೆ. ಓಕೆ, ನೆಕ್ಸ್ಟ್ ವಿನಾಯಕ್ ಕುಲಕರ್ಣಿ ಮಹೋದಯ. ವಿನಾಯಕ್ ಮಹೋದಯ. ಓಕೆ, ಗಿರಿಜಾ ಭಗಿನಿ. श्रीवैशम्पवयन उवाच श्रुत्वा धर्मान् शेषेण पावनानि च सर्वशः युधिष्ठिरः शान्तनवं पुनरेवाभ्यभाषत. ಒಂದ ಸಾಕ ಇನ್ನೊಂದೆಲ್ಲ ಸಾಕು ಬಿಡಿ, ಎಲ್ಲರಿಗೂ ಅವಕಾಶ ಕೊಡೋಣ. ಮಂಗಳಾ ಜೋಶಿ ಭಗಿನಿ. ಥ್ಯಾಂಕ್ಸ್. ಹರಿ ಓಂ. ಮಂಗಳಾ ಜೋಶಿ ಭಗಿನಿ. ಹರಿ ಓಂ. ಕೇಳಿಸ್ತಾ ಇದೆ, ಹೇಳಿ. ಯುಧಿಷ್ಠಿರ ಉವಾಚ ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚಂತಃ ಪ್ರಾಪ್ನುಯುರ್ಮಾನವಾ ಶುಭಂ. ಓಕೆ, ಕಲಾವತಿ ಭಗಿನಿ. ओ धर्म सर्वधर्माणां भवतः परमो मतः किं जपन्मुच्यते जन्तुर्जन्म संसार बन्धनात्. ಬಂಧನಾತ್. ಧಾಗೆ ಮಾತ್ರ ಮಹಾಪ್ರಾಣ ಹೇಳ್ಬೇಕು. ಬಂಧನಾತ್. ಸಂಸಾರ ಬಂಧನಾತ್. ಮುಂದಿನ ಅಕ್ಷರ ಮಹಾಪ್ರಾಣ ಇದೆ ಅಂತ ಏನ್ ಮಾಡ್ತೀವಿ, ಹಿಂದೆ ಇರೋ ಅಕ್ಷರಕ್ಕೆ ಮಹಾಪ್ರಾಣ ಹೇಳ್ಬಿಡ್ತೀವಿ. ಅದ್ ಸ್ವಲ್ಪ ಬಂಧನಾತ್. ಓಕೆ. ಲಕ್ಷ್ಮಿ ಬಿ ಎಸ್ ಭಗಿನಿ. ಜ್ಞಾನಾನಂದಮಯಂ ದೇವಂ ಹರಿ ಓಂ. ಹರಿ ಓಂ ಪುಟ್ಟ, ಎಲ್ಲಿ ಹೇಳ್ತಾ ಇದೀಯಾ? ಶ್ರೀ ಭೀಷ್ಮ ಉವಾಚ ಹೇಳಪ್ಪ. ಶ್ರೀ ಭೀಷ್ಮ ಉವಾಚ ಜ್ಞಾನಾನಂದಮಯಂ ದೇವಂ. ಹರಿ ಓಂ. ನಿನ್ ಹೆಸರೇನು ಪುಟ್ಟ? ಆರಾಧನಾ. ಆರಾಧನಾ. ಭೀಷ್ಮ ಉವಾಚ ಜಗತ್ಪ್ರಭುಂ ದೇವದೇವಂ. ಎಲ್ಲಿ ಏನ್ ಹೇಳ್ತಾ ಇದೀಯಾ ನೀನು? ಹಯಗ್ರೀವ ಶ್ಲೋಕ ಹೇಳ್ತಾ ಇದ್ಯಾ? ವಿಡಿಯೋ ಆನ್ ಮಾಡ್ಕೊಬಿಟ್ಟ. ಹರಿ ಓಂ ಆರಾಧನಾ. ಹರಿ ಓಂ. ವಿಷ್ಣು ಸಹಸ್ರನಾಮ ಅಲ್ವಾ ಹೇಳ್ಬೇಕಿರೋದು? ನೋಡ್ಕೊಂಡೇ ಹೇಳ್ತಾ ಇದೀಯಾ ಪುಟ? ಹೇಳಪ್ಪ ಆರಾಧನಾ. ಜಗತ್ಪ್ರಭುಂ ದೇವದೇವಂ ಗೊತ್ತಿಲ್ವಾ ಅದು? ಸರಿ, ನೆಕ್ಸ್ಟ್ ಚಾನ್ಸ್ ಕೊಡಿ. ಓಕೆ, ಲಲಿತಾ ಸೂರ್ಯನಾರಾಯಣ್ ಮಹೋದಯ. ಹೇಳ್ತೀನಿ ಸರ್. ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋಥಿತಃ. ಸರ್ವಮಂಗಳ ದತ್ತಹರಿ. ಸರ್ವಮಂಗಳ ದತ್ತಹರಿ ಭಗಿನಿ. ಜಗತ್ ಯಾವ್ದು ಸರ್ ಈಗ? ತಮೇವ ಚಾರ್ಚಯನ್ ನಿತ್ಯಂ. ಹೇಳ್ತೀನಿ. ಇಲ್ಲ, ಸ್ತುವನ್ನಾಮ ಸಹಸ್ರೇಣ ಅಂತ ಹೇಳಿ. ಆಯ್ತು ಮಹೋದಯ. ಎಲ್ಲಿಂದ? ಓಕೆ, ಇಲ್ಲ ಇಲ್ಲ, ಸರಿ ಇದೆ, ಹೇಳಿ ಬನ್ನಿ. ತಮೇವ ಚಾರ್ಚಯನ್ ನಿತ್ಯಂ.
ತಮೇವ ಚರ್ಚೆಯನ್ನು ಸರಿ. ಮಿಸ್ ಆಯ್ತಾ? ಎಲ್ಲೋ ಮೆಟ್ರೋದಲ್ಲಿ ಬರ್ತಾ ಇದ್ದಾರೆ ಅಂತ ಕಾಣ್ತದೆ. ಇಲ್ಲ. ಓಕೆ, ಸರಿ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತ ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಹಂ. ಭಗಿನಿ, ಇಲ್ಲ ಅದಲ್ಲ, ಹೋಗ್ಲಿ ಬಿಡಿ. ನೆಕ್ಸ್ಟ್ ಬೇರೆ ಚಾನ್ಸ್ ಕೊಡಿ ಮಹೋದಯ. ಓಕೆ, ಎಲ್ರು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಎಲ್ಲಿ ಹೇಳ್ತಾ ಇದ್ದಾರೆ ಅನ್ಬಿಟ್ಟು. ಅಂತವ್ರ ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ಆಶಾ ಬಿ ಪ್ರಕಾಶ್ ಭಗಿನಿ. ನಮಸ್ಕಾರ. ಹಾ, ಹೇಳ್ತೀನಿ. ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ಯಂಶ್ಚ ಯಜಮಾನಸ್ತಮೇವ ಚ. ಧನ್ಯವಾದ ಭಗಿನಿ, ಚೆನ್ನಾಗಿ ಹೇಳಿದೆ. ವಿಜಯ ರಾಮಚಂದ್ರ ಭಗಿನಿ. ನಮಸ್ತೆ ಮಹೋದಯ. ನಮಸ್ತೆ ಭಗಿನಿ. ನಮಸ್ತೆ. ಅನಾದಿನಿಧನಂ ವಿಷ್ಣು ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವ ದುಃಖಾತಿಗೋ ಭವೇತ್. ಧನ್ಯವಾದ ಭಗಿನಿ. ವತ್ಸಲ ಭಗಿನಿ. ಬ್ರಹ್ಮಣ್ಯಂ ಸರ್ವಧರ್ಮಣ್ಯಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ. ಬ್ರಹ್ಮಣ್ಯಂ, ಅದು ಸರಿಯಾಗಿ ಬರ್ಲಿಲ್ಲ ನಮ್ಗೆ. ಬ್ರಹ್ಮಣ್ಯಂ ಹೇಳಿ. ಇನ್ನೊಂದ್ಸತಿ ಹೇಳಿ. ಬ್ರಹ್ಮಣ್ಯಂ ಸರ್ವಧರ್ಮಣ್ಯಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ. ಓಕೆ, ಚೆನ್ನಾಗಿದೆ. ಧನ್ಯವಾದ. ವಿದ್ಯಾ ವಿ ಕಾಮತ್ ಭಗಿನಿ. ಲೋಕನಾಥಂ ಮಹದ್ಭೂತಂ ಸರ್ವಧರ್ಮಾಣಾಂ ಅಯೇಷ ಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈರ್ರಚೇನ್ನರಃ ಸದಾ. ವಾಸವಿ ಗೋವಿಂದರಾಜ ಭಗಿನಿ. ವಾಸವಿ ಭಗಿನಿ. ಪರಮಂ ಯೋ ಮಹತ್ತೇಜ ಪರಮಂ ಯೋ ಮಹತ್ತಪಃ ಪರಮಂ ಯೋ ಮಹದ್ಬ್ರಹ್ಮ ಪರಮಂ ಯಃ ಪರಾಯಣಂ. ಧನ್ಯವಾದ. ಮಂಜುಳಾ ಭಗಿನಿ. ಇನ್ನೊಂದಿಲ್ಲ ಸರ್. ಬೇರೆ ಬೇರೆ ಇರ್ಲಿ, ಎಲ್ಲರಿಗೂ ಚಾನ್ಸ್ ಸಿಗ್ಲಿ ಅಂತ. ಮಂಜುಳಾ ಭಗಿನಿ. ಜೈ ಶ್ರೀ ಕೃಷ್ಣ ಅಣ್ಣ ಅಕ್ಕ ಎಲ್ಲರಿಗೂ. ಜೈ ಶ್ರೀ ಕೃಷ್ಣ. ಪರಮಂ ಯೋ ಅಲ್ಲ, ಪವಿತ್ರಾಣಾಂ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಂ ಚ ಮಂಗಳಂ ದೈವತಂ ದೇವತಾನಾಂ ಚ ಭೂತಾನಾಂ ಯೋ ವ್ಯಯಃ ಪಿತಃ ಯೋ ವ್ಯಯಃ ಪಿತಾ. ಪಿತಾ. ಗೋಪಾಲ್ ಕೃಷ್ಣ. ಹಾ, ಗೋಪಾಲ್ ಕೃಷ್ಣ ಹೆಗಡೆ ಮಹೋದಯ. ಧನ್ಯವಾದಗಳು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಹೋದಯ. ಗೋಪಾಲ ಕೃಷ್ಣ ಮಹೋದಯ ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ ನೀವು, ಹಾಗೆ ಹೇಳ್ತಾ ಇದ್ದೀರಾ. ಗೋಪಾಲ ಕೃಷ್ಣ ಮಹೋದಯ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಇವಾಗ ಹೇಳಿ. ಯತಃಸರ್ವಾಣಿ ಭೂತಾನಿ ಭವ್ಯಂತ್ಯಾದಿಯುಗಾಗಮೇ ಯಸ್ಮಿನ್ ಚ ವಲಯಂ ಯಾಂತಿ ಪುನರೇವ ಯುಗಕ್ಷಮೇ. ಯುಗಕ್ಷಯೇ. ಸರಿ, ಯುಗಕ್ಷಯೇ. ಕರೆಕ್ಟ್. ಇನ್ನೊಂದ್ಸತಿ ಹೇಳಿ ಮಹೋದಯ. ಪೂರ್ತಿ ಶ್ಲೋಕ ಹೇಳಿ ಇನ್ನೊಂದ್ಸತಿ. ಇನ್ನೊಂದ್ಸರಿ ಹೇಳ್ಬೇಕು. ಯತಃ ಸರ್ವಾಣಿ ಭೂತಾನಿ ಭವ್ಯಂತ್ಯಾದಿಯುಗಾಗಮೇ ಯಸ್ಮಿನ್ ಭವಂತ್ಯಾದಿ ಭವಂತ್ಯಾದಿಯುಗಾಗಮೇ ಯಸ್ಮಿನ್ ಚ ಫಲಯಂ ಯಾಂತಿ ಪುನರೇವ ಯುಗಕ್ಷಯೇ. ಎಲ್ಲ ಪ್ರಾಕ್ಟೀಸ್ ಮಾಡಿ ಮಹೋದಯ ಪ್ರತಿದಿನ. ವಿನಾಯಕ್ ಕುಲಕರ್ಣಿ ಭಗಿನಿ. ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಂ ಮೇ ಶೃಣು ಪಾಪ ಭಯಾಪಹಂ. ವೆರಿ ಗುಡ್. ಸಂಧ್ಯಾ ಪಾಟೀಲ್. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತ.
ಸಂಧ್ಯಾ ಪಾಟೀಲ್ ಬಗ್ಗೆ ಅನ್ಮ್ಯೂಟ್ ಮಾಡ್ಕೊಡಿ. ಮಾಡ್ಕೊಂಡಿದ್ದೇನಲ್ವಾ? ಹಾ, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿಃ ಪರಿಗೀತಾನಿ ತಾನಿ ವಕ್ಷ್ಯಾಮಿ ಭೂತಯೇ. ಸುಮತಿ ಭಗಿನಿ. ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿಃ ಛಂದೋನುಷ್ಠುಪ್ ತಥಾ ದೇವೋ ಭಗವಾನ್ ದೇವಕೀ ಸುತಃ. ಓಕೆ. ಸತೀಶ್ KS ಮಹೋದಯ. हरि ओम. हाँ. अमृतांशोद्भवो बीजं शक्तिर्देवकी नन्दनः त्रिसामावतयं तस्य शान्त्यर्थे विनियुज्यते. ಧನ್ಯವಾದ. ಪ್ರಭಾವತಿ ಭಗಿನಿ. ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ನೆಕ್ಸ್ಟ್ ಮಹಾಮುನಿಃ ಕೊನೆಯ ಶ್ಲೋಕ ವಿಷ್ಣುಂ ಜಿಷ್ಣುಂ. ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣು ಮಹೇಶ್ವರ ತಸ್ಯ ಲೋಕ ಪ್ರಧಾನಸ್ಯ ಜಗನ್ನಾಥ ಭಗಿನಿ ನಿಮ್ ಹತ್ರ ಸ್ಕ್ರಿಪ್ಟ್ ಇಲ್ವಾ? ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ. ನಮಾಮಿ ಪುರುಷೋತ್ತಮಂ. ನೆಕ್ಸ್ಟ್ ಯಾರು ಪೂರ್ತಿ ಹೇಳ್ತೀರಾ? ಪೂರ್ವನ್ಯಾಸ ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು ಪೂರ್ತಿ ಹೇಳಿ. ದೀಪಾ ಭಂಡಾರ್ಕರ್ ಹೇಳ್ತೀರಾ? अस्य श्री विष्णोर्दिव्य सहस्रनाम स्तोत्र महामन्त्रस्य श्री वेदव्यासो भगवान् ऋषिः अनुष्टु. ಭಗಿನಿ ಕೇಳಿಸ್ತಾ ಇಲ್ಲ. ಅನುಷ್ಠುಪ್ ಛಂದಃ. ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಮೃತಾಂಶುದ್ಭವೋ ಭಾನುರಿತಿ ಬೀಜಂ ದೇವಕೀ ನಂದನ ಸೃಷ್ಟೇತಿ ಶಕ್ತಿಃ ಉದ್ಭವಃ ಕ್ಷೋಭಣೋ ದೇವ ಇತಿ ಪರಮೋ ಮಂತ್ರಃ ಶಂಖಭೃನ್ನಂದಕೀ ಚಕ್ರೀತಿ ಕೀಲಕಂ ಶಾಂಗಧನ್ವಾ ಗದಾಧರ ಇತ್ಯಸ್ತ್ರಂ ರಥಾಂಗಪಾಣಿ ರಕ್ಷೋಭ್ಯ ಇತಿ ನೇತ್ರಂ ತ್ರಿಸಾಮಾ ಸಾಮಘಃ ಸಾಮೇತಿ ಕವಚಂ ಆನಂದಂ ಪರಬ್ರಹ್ಮೇತಿ ಯೋನಿಃ ಋತುಃ ಸುದರ್ಶನಃ ಕಾಲ ಇತಿ ದಿಗ್ಬಂಧಃ ಶ್ರೀ ವಿಶ್ವರೂಪ ಇತಿ ಧ್ಯಾನಂ. ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಸಹಸ್ರನಾಮ ಪಾರಾಯಣ ಜಪೆ ವಿನಿಯೋಗಃ. ಪಾರಾಯಣೇ ವಿನಿಯೋಗಃ. ಪಾರಾಯಣೆ ಹೇಳಿದ್ರೆ ಸಾಕು, ಜಪೆ ಬೇಡ. ಆಯ್ತು. ಪಾರಾಯಣೆ ವಿನಿಯೋಗಃ. ದಿಗ್ಬಂಧಃ ಹೇಳ್ಬೇಕಾದ್ರೆ ದಿಗ್ಬಂಧಃ ಭಾಗೆ ಮಹಾಪ್ರಾಣ ಹೇಳಿದ್ರಿ, ಅದೊಂದ್ಸರಿ ಮಾಡ್ಕೊಳ್ಳಿ. ದಿಗ್ಬಂಧಃ. ಹಾ, ಗುಡ್. ಧನ್ಯವಾದ. ಕೋಣೆ ಸ್ವಾತಿ ಭಗಿನಿ. ಕೋಣೆ. ಹರಿ ಓಂ. ಕೇಳಿಸ್ತಾ ಇದೆ ಹೇಳಿ. ಕ್ಷೀರೋದ್ಧನ್ವತ್ ಪ್ರದೇಶೆ ಶುಚಿಮಣಿ ವಿಲಾಸತ್ ಸೈಕತೆ ಮೌಕ್ತಿಕನಾಂ ಮಾಲಾ ಕ್ಲುಪ್ತಾಸ್ತನಸ್ತ ಸ್ಫಟಿಕಮಣಿ ನಿಭೈ ಮೌಕ್ತಿಕೈ ಮಂಡಿತಾಂಗಃ. ಹೇಳಿ ಸ್ವಾತಿ ಭಗಿನಿ, ಕಂಟಿನ್ಯೂ ಮಾಡಿ. ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತ ಮುಕ್ತ ಪೀಯೂಷ ವರ್ಷೈಃ ಆನಂದಿ. ಒಂದ್ ನಿಮಿಷ. ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈರ್. ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತ ಮುಕ್ತ ಪೀಯೂಷ ವರ್ಷೈಃ ಆನಂದೀನ. ಒಂದೊಂದೇ ಅಕ್ಷರ ನಿಧಾನಕ್ಕೆ ನೋಡ್ಕೊಂಡು ಹೇಳಿ. ಒಂದ್ಸರಿ ಕೇಳಿಸ್ಕೊಳ್ಳಿ. ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈರ್ ಮುಕ್ತ ಪೀಯೂಷ ವರ್ಷೈಃ. ಹೇಳಿ ಇವಾಗ. ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈ ಮುಕ್ತ ಪೀಯೂಷ ವರ್ಷೈಃ. ವಿರಚಿತೈರ್. ಹೌದು. ಮುಕ್ತ ಪೀಯೂಷ ವರ್ಷೈಃ ಆನಂದೀನ ಪುನಿಯ ಧರಿ ನಳಿದ ಗದ ಶಂಕ ಪಾಣಿ ಮುಕುಂದಃ.
ಆನಂದೀನಃ ಪುನೀಯಾದರಿನಳಿನ ಗದಾ ಶಂಖ ಪಾಣಿರ್ಮುಕುಂದಃ. ಪುನೀಯಾದ ನಳಿನ ಗದಾ ಶಂಖ ಪಾಣಿರ್ಮುಕುಂದಃ. ಆನಂದಿ ದಯವಿಟ್ಟು ಬೇರೆ ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ಆನಂದೀನ ಪುನಿಯ ಧರಿ ನಳಿನ ಗದ ಶಂಖ ಪಾಣಿ ಮುಕುಂದಃ. ಪುನೀಯ ದೀರ್ಘಾಕ್ಷರಗಳು ಬಿಟ್ಟೋಗ್ತಾ ಇದೆ ಮಧ್ಯ. ಒಂದ್ಸರಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಕ್ಚುಲಿ ಒಂಥರ ಸ್ವಲ್ಪ ಅಂದ್ರೆ ಟಂಗ್ ಟ್ವಿಸ್ಟಿಂಗ್ ಅಂತ ಹೇಳ್ಬೋದು. ಅಂದ್ರೆ ನಿಧಾನಕ್ಕೆ ಒಂದೊಂದೇ ಪದಗಳನ್ನ, ರಸ್ವ ದೀರ್ಘಗಳನ್ನ, ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನ ಚೆನ್ನಾಗಿ ನೋಡ್ಕೊಂಡು ನಿಧಾನಕ್ಕೆ ಹೇಳಿದ್ರೆ ಖಂಡಿತ ಚೆನ್ನಾಗಿ ಬರುತ್ತೆ. ಇದನ್ನ ಕಲ್ತ್ಕೊಂಡ್ರೆ ಪ್ರಾಬ್ಲಿ ವಿಷ್ಣು ಸಹಸ್ರನಾಮದ ಎಲ್ಲ ಇದು ಬರುತ್ತೆ ಅನ್ಸುತ್ತೆ. ರೂಪಾ ಭಗಿನಿ ಅಷ್ಟೇ ಟ್ರೈ ಮಾಡ್ತೀರಾ ಇದನ್ನ ಹೇಳೋದಕ್ಕೆ? ಅವ್ರ ಅಭ್ಯಾಸ ಆಗಿದೆ ಅನ್ಸುತ್ತೆ, ಮೆಸೇಜ್ ಮಾಡ್ತಿದ್ದಾರೆ. ಒಂದ್ಸತಿ ಟ್ರೈ ಮಾಡಿ ರೂಪಾ ಭಗಿನಿ. ಮಹೋದಯ. ಹ್ಮ್. ಅಥ ಧ್ಯಾನಂ ಕ್ಷೀರೋಧನ್ವತ್ತದೇಶೇ ಶುಚಿಮಣಿ ವಿಕಸತ್ಸೈಕತೈರ್ಮುಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ತಸ್ಫಟಿಕಮಣಿ ನಿಭೈರ್ಮುಕ್ತಿಕೈ. ಒನ್ ಮಿನಿಟ್ ನಿಭೈರ್ ಮೌಕ್ತಿಕೈರ್. 1 minute ಮತ್ತೆ ಟ್ರೈ ಮಾಡ್ತೀನಿ. ಕ್ಷೀರೋಧನ್ವತ್ ಪ್ರದೇಶೇ ಶುಚಿಮಿನ ವಿಲಸತ್ಸೈಕತೈರ್ಮುಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ತಸ್ಫಟಿಕಮಣಿ ನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈರ್ಮುಕ್ತ ಪೀಯೂಷವಶೈಃ ಆನಂದೀನಃ ಪುನೀಯಾನದಿನಲಿನ ಗದಾ ಶಂಖ ಪಾಣಿರ್ಮುಕುಂದಃ. ಪುನೀಯಾದರಿನಳಿನ. ಪುನೀಯಾದರಿನಳಿನ. ದರಿ ನಳಿನ ಕರೆಕ್ಟ್ ಭಗಿನಿ. ಪುನೀಯಾದರಿನಳಿನ. ಇನ್ನೊಂದ್ಸರಿ ಆ ಲೈನ್ ಹೇಳಿ. ಆನಂದೀನಃ. ಆನಂದೀನಃ ಪುನೀಯಾದರಿನಳಿನ ಗದಾ ಶಂಖ ಪಾಣಿರ್ಮುಕುಂದಃ. ಓಕೆ ಭಗಿನಿ, ಚೆನ್ನಾಗಿ ಹೇಳಿದ್ರಿ. ನೆಕ್ಸ್ಟ್ ಹೇಳ್ಬೇಕಾ? ಪ್ರತಿಜ್ಞಾ, ನನ್ಗೆ ಗೊತ್ತು ನಿನಗೆ ತುಂಬಾ ಆಸಕ್ತಿ ಇದೆ ಹೇಳೋದಕ್ಕೆ ಅಂತ. ಖಂಡಿತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೊಂದು ಅವಕಾಶ ಕೊಡ್ತೀನಿ ಪ್ರತಿಜ್ಞಾ. ಓಕೆ, ಪಾಪ ಅವಾಗ್ಲಿಂದ ಅವ್ನ ಕೈ ಹ್ಯಾಂಡ್ ರೈಸ್ ಮಾಡ್ಕೊಂಡೇ ಇದ್ದಾನೆ. ಅದೆಲ್ಲ ತೋರಿಸುತ್ತೆ ಪಾಪ ಅವ್ನಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಕಲಿಬೇಕು ಅಥವಾ ಹೇಳ್ಬೇಕು ಅನ್ನೋದಕ್ಕೆ. ಇಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಖಂಡಿತ ಇನ್ನೊಂದು ಅವಕಾಶ ಕೊಡ್ತೀನಿ ಪ್ರತಿಜ್ಞಾ. ಓಕೆನಾ? ಪೂರ್ತಿ ಹೇಳಿದ್ಯಾ ಅಲ್ವಾ ಪುಟ್ಟ? ನೀನು ಪೂರ್ವನ್ಯಾಸದವರೆಗೂ ನೋಡದೆ ಬರುತ್ತೆ ಅಲ್ವಾ? ಧ್ಯಾನ ಶ್ಲೋಕ ಹೇಳಿಸ್ಬೇಕಿತ್ತು ನಿನಗೆ, ಹೌದಲ್ವಾ? ಅದೇ ಶಾಂತಕಾರಂ ಹೇಳ್ಬೇಕೀಗ. ಹೌದಾ? 2 ಶ್ಲೋಕ ಆಗಿದ್ಯಾ? ಹಾ ಸರಿ, ಶಾಂತಕಾರಂ ನೀನೇ ಹೇಳು. ನೋಡ್ಕೊಳ್ದೆ ಹೇಳ್ತೀಯ ಅಲ್ವಾ? ಅದಕ್ಕೆ ಚಾನ್ಸ್ ಕೊಡ್ತಿರೋದು ನೀನು. ಓಕೆ, ಶಾಂತಕಾರಂ ಹೇಳು ಭೂಪಾದವಾದ್ಮೇಲೆ. ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ ಮಹೋದಯ. ಯಾರು ಹೇಳ್ತಿದ್ದಾರೆ? ರಾಧಾ ಭಗಿನಿ ಹೇಳ್ತೀರಾ? ಸ್ವಲ್ಪ ಎಲ್ರು ಬೇಗ ಬೇಗ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ರಾಧಾ ಭಗಿನಿ. ಓಕೆ, ವಿಜಯಲಕ್ಷ್ಮಿ ಭಗಿನಿ ಹೇಳಿ. ವಿಜಯಲಕ್ಷ್ಮಿ ಭಗಿನಿ ಹೇಳ್ತೀರಾ? ಓಕೆ ಫೈನ್. ಉಷಾ ಸುರೇಂದ್ರ ಭಗಿನಿ. ಹಾ ಮಹೋದಯ. ಹೇಳಿ. ಪಾದೌ ಯಸ್ಯ ನಾಭಿರ್ವಿಯದ ಸುರ ನೀಲಶ್ಚಂದ್ರ ಸೂರ್ಯೌ ಚ ನೇತ್ರೇ ಕರ್ಣಾವಾಶಾ ಶಿರೋದ್ಯೌರ್ಮುಖಮಪಿ ದಹನೋ ಯಸ್ಯ ವಾಸ್ತೇಯಮಬ್ಧಿಃ. ಹೇಳ ಮಹೋದಯ ಮುಂದೆ. ಹೇಳಿ ಭಗಿನಿ, ಇನ್ನೆರಡು ಲೈನ್ ಹೇಳಿ. ಅಂತಸ್ಥಂ ಯಸ್ಯ ವಿಶ್ವಂ ಸುರ ನರ ಖಗೋ ಭೋಗಿ ಗಂಧರ್ವ ದೈತ್ಯೈಃ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನ ಪುಷಂ ವಿಷ್ಣುಮೀಶಂ ನಮಾಮಿ. ತ್ರಿಭುವನ ವಪುಷಂ. ಹೌದು ಭಗಿನಿ. ತ್ರಿಭುವನ ವಪುಷಂ ವಿಷ್ಣುಮೀಶಂ ನಮಾಮಿ. ಪ್ರತಿಮಾ ಹೇಳು ಪುಟ್ಟ ಈಗ. ಶಾಂತಾಕಾರಂ ಭುಜಗಶಯನಂ. ನಮೋ ಭಗವತೆ ವಾಸುದೇವಾಯ. ಅದನ್ನ ಹೇಳ್ಬಿಟ್ಟೆ ಹೇಳ್ಬೇಕು. ಓಂ ನಮೋ ಭಗವತೆ ವಾಸುದೇವಾಯ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ
लक्ष्मीकान्तं कमलनयनं योगिहृद्यानगम्यं वन्दे विष्णुं भवभयहरं सर्वलोकैकनाथं मेघश्यामं पीतकौशेयवासं श्रीवत्साङ्कं कौस्तुभोद्भासिताङ्गं पुण्योपेतं पुण्डरीकायताक्षं विष्णुं वन्दे सर्वलोकैकनाथं नमः समस्तभूतानाम् आदिभूताय भूभृते अनेकरूपाय विष्णवे प्रभविष्णवे ಸಶಂಕ ಹೇಳ್ತೀನಿ. ಇನ್ನೆರಡು ಶ್ಲೋಕ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳಾಯ್ತಾ? ಗುಡ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಯಾ. ವೆರಿ ಗುಡ್. ಸರಿ ಗುರುಗಳೇ. ಹಣೆ ಕುಂಕುಮ ಇಟ್ಕೊಂಡು ಎಷ್ಟು ಶ್ರದ್ಧೆಯಿಂದ ಬಂದಿದ್ಯಾ ಪುಟ್ಟ, ನಿಜವಾಗ್ಲೂ ಖುಷಿ ಆಗುತ್ತೆ ನಿನ್ನ ಉತ್ಸಾಹ ಇದೆಲ್ಲ ನೋಡಿದ್ರೆ. ವೆರಿ ಗುಡ್. ಧನ್ಯವಾದ ಗುರುಗಳೇ. ಓಕೆ, ಜಗದೀಶ್ ಮಹೋದಯ ಹೇಳ್ತೀರಾ? ಹೇಳ ಗುರುಗಳೇ. ಯಾವ ಸಶಂಕಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರವಕ್ಷಸ್ಥಲಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಮೃತಶ್ಯಾಮಮಾಯತಾಕ್ಷಮಲಂಕೃತಂ ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಕಿತವಕ್ಷಸಂ ರುಕ್ಮಿಣೀ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ. ಶ್ರೀ ವಿಷ್ಣುಸ್ಯೈ ನಮಃ. ಅಸ್ತು, ಧನ್ಯವಾದ. ಯಾರಾದ್ರೂ ಒಂದು ಮೊದಲನೇ ಪೂರ್ತಿ ಹೇಳ್ತೀರಾ? ಯಾರಾದ್ರೂ ವಾಲಂಟಿಯರ್ ಆಗಿ? ಓಕೆ, ಆಶಾ ಭಗಿನಿ ಅವಳಿಂದ ಕೈ ರೇಸ್ ಮಾಡಿದ್ದಾರೆ. ಹೇಳಿ ಭಗಿನಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಭಗಿನಿ. ಆಶಾ ಬಿ ಪ್ರಕಾಶ್ ಭಗಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ, ನೀವು ಅನ್ಮ್ಯೂಟ್ ಆಗಿಲ್ಲ ಆಶಾ ಭಗಿನಿ. ಮಾಡಿದ್ದೀನಲ್ಲ. ಇವಾಗ ಇಲ್ಲ, ಮತ್ತೆ ಮ್ಯೂಟ್ ಆಯ್ತು ಭಗಿನಿ. ಮುಟೆ ಹಲೋ, ಆಯ್ತಾ? ಇವಾಗ ಹೇಳಿ ಭಗಿನಿ, ಕೇಳಿಸ್ತಾ ಇದೆ, ಹೇಳಿ. ಅತ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭುಃ ಭೂತಕೃದ್ಭಾವೋ ಭೂತಾತ್ಮ ಭೂತ ಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗ. ಒಂದೇ ಶ್ಲೋಕ ಆಗಿದ್ದು. ಸರಿ. ಆಕ್ಚುಲಿ ಇನ್ನು ಒಂದು ಶ್ಲೋಕನೂ ಕೂಡ ನಾವು ಸಂಪೂರ್ಣವಾಗಿ ಮಾಡಕ್ಕೆ ಆಗಿರ್ಲಿಲ್ಲ, ಬಟ್ ಇವತ್ತು ಅದನ್ನು ಮುಗಿಸಿ ಎರಡನೇ ಶ್ಲೋಕನೂ ಕೂಡ ಇವತ್ತು ಕಂಪ್ಲೀಟ್ ಮಾಡೋಣ. ಸೊ ಮೊದಲನೇ ಶ್ಲೋಕದಲ್ಲಿ ನಿಮ್ಗೆಲ್ಲರಿಗೂ ಅಲ್ಲೇ ಹೇಳಿದಾಗೆ 9 ವಿಷ್ಣು ನಾಮಗಳಿದ್ವು. ವಿಶ್ವಂ ವಿಷ್ಣು ವಷಟ್ಕಾರ. ಎಲ್ಲರೂ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನು ಎಲ್ಲರಿಗೂ ಪರ್ಮಿಷನ್ ತೆಗಿತಾ ಇದ್ದೀನಿ. ಓಕೆ, ಹಿಮಾಪಿಗೆ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ 8 ವಿಷ್ಣು ನಾಮಗಳಿದ್ವು. ವಿಶ್ವಂ ವಿಷ್ಣು ವಷಟ್ಕಾರ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃತ್ ಭಾವಃ ಭೂತಾತ್ಮ ಭೂತಭಾವನಃ. ಇಷ್ಟು ವಿಷ್ಣು ನಾಮಗಳಿದ್ವು. ನಾವು ಭೂತಭೃತ್ ಅನ್ನೋದನ್ನ ಕವರ್ ಮಾಡಿದ್ವಿ, ಬಟ್ ಆದ್ರೂ ಆಲ್ರೆಡಿ 2 ವಾರಗಳ ಹಿಂದೆ ನಾವು ಅದನ್ನ ಮಾಡಿದ್ವಿ. ಒಂದು ಸ್ವಲ್ಪ ಪುನರಾವರ್ತನೆಯನ್ನ ಮಾಡಿ ನಂತರ ಭಾವಗೆ ಹೋಗೋಣ. ಸೊ 6ನೇ ಸಹಸ್ರನಾಮವಾಗಿರುವಂತಹ ಭೂತಭೃತ್ ಅಂದಾಗ ನಾವು ಆಲ್ರೆಡಿ ಹಿಂದಿನ ಒಂದು ನಾಮದಲ್ಲಿ ನಾವು ಹೇಳಿದ್ವಿ, ರಜೋಗುಣವನ್ನ ಆಧಾರವಾಗಿಟ್ಕೊಂಡು ಏನು ವಿನಾಶ ಅಂತ ಏನು ಮಾಡ್ತಾನೆ, ಅದರಲ್ಲೂ ಕೂಡ ವಿಷ್ಣುವಿನ ಒಂದು ತತ್ವ ಇದೆ ಅನ್ನುವಂಥದ್ದು. ಹಾಗೇನೆ ಭೂತಭೃತ್ ಅನ್ನೋದಲ್ಲಿ ಸತ್ವಗುಣದ ಒಂದು ಗುಣವನ್ನ ಆಧಾರವಾಗಿಟ್ಕೊಂಡು ಅವನು ಇಡೀ ಒಂದು ಪ್ರಪಂಚವನ್ನ ಸಾಕುವಂತಹ ಅಥವಾ ಪಾಲನೆ ಮಾಡುವಂತಹ ಒಂದು ಕಾರ್ಯವನ್ನು ಕೂಡ ಅವನು ಮಾಡ್ತಾನೆ ಅಂತ. ದ ಒನ್ ಹೂ ಟೇಕ್ಸ್ ಕೇರ್, ಅಥವಾ ದ ಒನ್ ಹೂ ಸಪೋರ್ಟ್ಸ್, ದ ಒನ್ ಹೂ ನರಿಷಸ್. ಅಥವಾ ನಾನು ಒಂದು ತಾಯಿ ಒಂದು ಎಕ್ಸಾಂಪಲ್ನ ಕೊಡ್ತಾ ಇದ್ದೆ ಹಿಂದಿನ ಕ್ಲಾಸ್ನಲ್ಲಿ. ನಾವು ಮಕ್ಕಳನ್ನ ಭೂಮಿ ಮೇಲೆ ತರ್ತೀವಿ, ಬಟ್ ಭೂಮಿ ಮೇಲೆ ತಂದ ತಕ್ಷಣ ನಮ್ಮ ಜವಾಬ್ದಾರಿ ಅಲ್ಲಿಗೆ ಮುಗಿಯೋದಿಲ್ಲ ಅಂತ ಅಲ್ವಾ. ಅವ್ರಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡೋದಾಗ್ಲಿ, ಒಳ್ಳೆ
ಶಿಕ್ಷಣವನ್ನ ಕೊಡೋದಾಗ್ಲಿ ಅಥವಾ ಅವರ ಹಾಗು ಹೋಗನ್ನ ಅಥವಾ ಅವರ ಒಂದು ಭವಿಷ್ಯವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೋ, ಹಾಗೆ ಆ ಪರಮಾತ್ಮನಿಗೂ ಕೂಡ ಇಡೀ ಈ ಸೃಷ್ಟಿಯನ್ನ ಏನು ಮಾಡಿದಾನೆ ಈ ಪರಮಾತ್ಮ, ಅದೆಲ್ಲಾ ಜೀವ ಜಂತುಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಎಲ್ಲಾ ಒಂದು ಅಣುರೇಣು ತುಣ ಮಾತ್ರದಲ್ಲೂ ಕೂಡ ಆ ಸಾಕುವಂತಹ ಒಂದು ಜವಾಬ್ದಾರಿಯನ್ನ ಅವನು ಹೊತ್ಕೊಂಡಿದ್ದಾನೆ, ಅವನು ನಿರ್ವಹಿಸ್ತಾ ಇದ್ದಾನೆ ಅನ್ನೋದನ್ನು ಕೂಡ ಹೇಳುವಂತ ದವನ್ ಹೂ ಸಸ್ಟೈನ್ಸ್, ದವನ್ ಹೂ ಟೇಕ್ಸ್ ಕೇರ್, ದವನ್ ಹೂ ಸಪೋರ್ಟ್ಸ್ ಒಂದು ವಚನದಲ್ಲಿ ಬರುತ್ತೆ. ಎಲ್ಲೋ ಬೆಟ್ಟದ ಮೇಲಿರುವಂತಹ ನೆಲ್ಲಿಕಾಯಿ ಮರಕ್ಕೂ ಕೂಡ ನೀರನ್ನು ಒದಗಿಸುವಂತಹ, ಎಲ್ಲೋ ಬೆಟ್ಟದ ಮೇಲಿರುವಂತಹ ಸಣ್ಣ ಕೊಳದಲ್ಲಿರುವಂತಹ ಕಪ್ಪೆಯು ಕೂಡ ಊಟವನ್ನು ಒದಗಿಸುವಂತಹ ಜವಾಬ್ದಾರಿಯನ್ನ ನಮ್ಮನ್ನೆಲ್ಲರನ್ನೂ ಕೂಡ ಸೃಷ್ಟಿ ಮಾಡಿರುವಂತಹ ಪರಮಾತ್ಮ ತಗೊಳ್ತಾನೆ. ಅಂದ್ರೆ ಇಲ್ಲಿ ನಾನು ಮಾಡಿದೆ ಅಥವಾ ನನ್ನಿಂದ ಎಲ್ಲ ಆಗ್ತಾ ಇದೆ ಅನ್ನೋವಂಥದ್ದು ಖಂಡಿತ ನಮ್ಮ ಡಂಬಾಚಾರವೇ ಸರಿ ಅನ್ನುವಂಥದ್ದು. ಸೊ ಇಲ್ಲಿ ಭೂತಭೃತ್ ಅಂತ ಅಂದ್ರೆ ದ ಒನ್ ಹೂ ಟೇಕ್ಸ್ ಕೇರ್ ಆಫ್ ಅಸ್, ದ ಒನ್ ಹೂ ಸಪೋರ್ಟ್ಸ್, ನಮ್ಮನ್ನ ಒಂದು ಉನ್ನತಿಯಾದ ಸ್ಥಾನಕ್ಕೆ ಅಥವಾ ನಮ್ಮನ್ನು ಬೆಳೆಸುವಂತಹ ಒಂದು ನಿಟ್ಟಿನಲ್ಲಿ ಅವನ ಜವಾಬ್ದಾರಿಯನ್ನ ತಗೊಂಡಿದ್ದಾನೆ ಅನ್ನೋದನ್ನ ಭೂತಭೃತ್ ಅನ್ನುವಂತಹ ಒಂದು ಭಾವಾರ್ಥವನ್ನ ನಾವು ತಿಳ್ಕೊಂಡಿದ್ವಿ. ಅದಕ್ಕೆ ಅನುಗುಣವಾಗಿ ಒಂದು ಕಥೆನೂ ಕೂಡ ನಾನು ಹೇಳ್ಬೇಕಾಗಿತ್ತು, ಆದ್ರೆ ಹೇಳಿರಲಿಲ್ಲ ಅನ್ಸುತ್ತೆ. ಸೊ ಅದಕ್ಕೆ ಅನುಗುಣವಾಗಿ ಭೂತಭೃತೇ ನಮಃ, ಓಂ ಭೂತಭೃತೇ ನಮಃ ಅನ್ನೋದಕ್ಕೆ ರಾಮಾನುಜಾಚಾರ್ಯರದ್ದು ಒಂದು ಸಣ್ಣ ಕತೆ ಇದರಲ್ಲಿ ಬರುತ್ತೆ, ಭಾಗವತದಲ್ಲಿ ಬರುತ್ತೆ. ರಾಮಾನುಜಾಚಾರ್ಯರು ಒಂದು ಸತಿ ತನ್ನ ಸನ್ನಿಧಿನಲ್ಲಿ, ಅಂದ್ರೆ ದೇವಸ್ಥಾನದ ಒಂದು ಸನ್ನಿಧಿಯಲ್ಲಿ ವಿಷ್ಣು ದೇವರನ್ನ ಅವರು ಆರಾಧನೆಯನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಆರಾಧನೆ ಮಾಡ್ತಿರೋದು ಒಬ್ಬ ಭಕ್ತ ಪ್ರತಿದಿನ ಪ್ರಸಾದಕ್ಕೋಸ್ಕರನೇ ದೇವಸ್ಥಾನಕ್ಕೆ ಬಂದು ಅವನ ಕಾಯ್ಕೊಂಡಿದ್ದು ಪ್ರಸಾದಕ್ಕೋಸ್ಕರನೇ ಅವನ ಒಂದು ನಿಲುವಾಗಿರುತ್ತೆ. ಅಂದ್ರೆ ಪ್ರಸಾದ ದೇವಸ್ಥಾನಕ್ಕೆ ಬರದೆ ಪ್ರಸಾದ ತಗೊಂಡು ಹೋಗ್ಬೇಕು ಅಂತ. ಮತ್ತೆ ಅವನ ಮನೆಯಲ್ಲೂ ಕೂಡ ಬಡತನ ಇರೋದ್ರಿಂದ ತುಂಬಾ ಜನ ಅವನ ಮಕ್ಕಳಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ತುಂಬಾ ಹಸಿವಿನಿಂದ ಬೆಳೀತಾ ಇರ್ತಾರೆ. ಸೊ ಅವನು ಅಲ್ಲಿ ತಿಂದು ಮನೆಯೂ ಕೂಡ ಒಯ್ತಾ ಇರ್ತಾನೆ. ಸೊ ಇದನ್ನ ಗಮನಿಸಿದಂತಹ ದೇವಸ್ಥಾನದಲ್ಲಿ ಹೇಳ್ತಾರೆ, ನೀವು ಬರೀ ಪ್ರಸಾದಕ್ಕೋಸ್ಕರನೇ ಬರ್ತಿದ್ಯಲ್ಲಪ್ಪ ಅಂದ್ಬಿಟ್ಟು ಒಂದ್ಸತಿ ಅವರ ಏನ್ ಕಮಿಟಿ ಮೆಂಬರ್ ಇರ್ತಾರಲ್ಲ ಅವ್ರಿಗೆ ಒಂದ್ಸತಿ ಈ ವಿಷಯವನ್ನ ಮುಟ್ಟಿಸ್ತಾರೆ. ಅವ್ರು ಬಂದ್ಬಿಟ್ಟು ಇದನ್ನೆಲ್ಲ ಅರ್ಥೈಸ್ಕೊಂತಾರೆ, ಏನು ಅನ್ನೋ ಸಮಸ್ಯೆ ಏನು ಹೇಗಾಗ್ತಿದೆ ಅಂತ. ಅದಕ್ಕೆ ಅವರು ಒಂದು, ನಿನ್ಗೆ ಏನ್ ಬರುತ್ತಪ್ಪ, ನಿನ್ಗೇನಾದ್ರೂ ಸೇವೆ ಮಾಡಕ್ಕ ಆದ್ರೆ ದೇವಸ್ಥಾನದಲ್ಲಿ ಬಂದು ಸೇವೆ ಮಾಡಕ್ಕಾಗತ್ತಾ ಅಂತ ಅವರು ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನನಗೆ ಬಾಣೋ ಸೇವೆ ಎಲ್ಲ ಮಾಡ್ತಾ ಇದ್ದೀನಿ, ಕಸ ಗುಡಿಸೋದು, ದೇವಸ್ಥಾನ ಕ್ಲೀನ್ ಮಾಡೋದೆಲ್ಲ ಬರುತ್ತೆ, ಆದ್ರೆ ಬ್ರಾಹ್ಮಣನಾಗಿ ನನಗೆ ಅಷ್ಟೊಂದು ವೇದಗಳನ್ನಾಗ್ಲಿ ಅಥವಾ ಉಪನಿಷತ್ತಾಗ್ಲಿ ಅಷ್ಟೊಂದು ಅಧ್ಯಯನ ನಾನು ಮಾಡಿಲ್ಲ ಅಂತ ಆ ಭಕ್ತ ಹೇಳ್ತಾನೆ. ಅದಕ್ಕೆ ಅವ್ರು ಕೇಳ್ತಾರೆ, ನಿನಗೆ ಓನ್ಲಿ ವಿಷ್ಣು ಸಹಸ್ರನಾಮ ಬರುತ್ತಾ ನಿನಗೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಹಾ ಬರುತ್ತೆ, ಹೇಳು ಅಂತ ಹೇಳಿದಾಗ ಅವರು ಓಂ ವಿಷ್ಣು ವಿಷ್ಣುರ್ವ ಷಟ್ಕಾರೋ ಭೂತಭವ್ಯ ಭವತ್, ಭೂತಭವ್ಯ ಅಲ್ಲಿಗೆ ನಿಲ್ಸ್ಬಿಡ್ತಾರೆ, ಭೂತಭೃತೆ ಅಲ್ಲಿಗೆ ನಿಲ್ಸ್ಬಿಡ್ತಾರೆ, ಮುಂದಕ್ಕೆ ಹೇಳಕ್ಕೆ ಟ್ರೈ ಮಾಡೋದಿಲ್ಲ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಸರಿ ಆಯ್ತು, ನೀನು ಓಂ ಭೂತಭೃತೆ ನಮಃ ಇದೇ ಒಂದು ನಾಮವನ್ನ ನೀನು ಸದಾ ಜಪಿಸ್ತಾ ಇರು, ಅವಾಗ ನಿನಗೆ ಖಂಡಿತ ಆ ವಿಷ್ಣು ನಿಮಗೆ ಒಳ್ಳೇದು ಮಾಡ್ತಾನೆ ಅನ್ನುವಂಥ ಒಂದು ಈ ನಾಮವನ್ನ ಪರಿಚಯ ಮಾಡ್ತಾರೆ ಆ ಭಕ್ತನಿಗೆ. ಅದ ಮುಂದಿನ ದಿನದಲ್ಲಿ ಏನಾಗುತ್ತೆ, ಅವನು ಆ ದೇವಸ್ಥಾನಕ್ಕೆ ಬರೋದನ್ನೇ ಬಿಟ್ಬಿಡ್ತಾನೆ. ಎಲ್ಲರಿಗೂ ಕೂಡ ಒಂದು ಆಶ್ಚರ್ಯ ಆಗುತ್ತೆ, ಏನು ಗುರುಗಳು ಆದ್ರೆ ಏನೋ ಒಂದು ಹೇಳಿದ್ರು ಅನ್ನೋ ಒಂದು ವಿಚಾರಕ್ಕೆ ಇವನು ಬರ್ತಾ ಇಲ್ವೋ ಏನೋ ದೇವಸ್ಥಾನಕ್ಕೆ ಅನ್ಕೊಂಡು ಸ್ವಲ್ಪ ದಿನ ಹೀಗೆ ಸುಮ್ಮನೆ ಆಗ್ತಾರೆ. ಆದ್ರೆ ಆ ದೇವಸ್ಥಾನದಲ್ಲಿ ಒಂದು ಆಶ್ಚರ್ಯದ ಒಂದು ಘಟನೆ ನಡೀತಾ ಇರುತ್ತೆ. ಏನು ನೈವೇದ್ಯಕ್ಕೆ ಇಟ್ಟ ಪ್ರಸಾದ ಇರುತ್ತಲ್ಲ, ಆ ನೈವೇದ್ಯಕ್ಕೆ ಇಟ್ಟ ಪ್ರಸಾದ, ಅದರಲ್ಲಿ ಒಂದು ತಂಬಿಗೆ ಅಷ್ಟು ಪ್ರಸಾದ, ಯೂಶಲ್ ಆಗಿ ಬಗೆಯ ಪ್ರಸಾದವನ್ನ ನೈವೇದ್ಯಕ್ಕೆ ಇಡ್ತಾರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ, ಅದು ಪ್ರತಿದಿನ ಮಿಸ್ ಆಗ್ತಾ ಇರುತ್ತೆ ಅಲ್ಲಿ, ಅಂದ್ರೆ ಮಾಯ ಆಗ್ತಾ ಇರುತ್ತೆ, ಇರೋದಿಲ್ಲ. ಸೊ ಇದನ್ನ ಅಬ್ಸರ್ವ್ ಮಾಡಿದವರು ಮತ್ತೆ ಹೋಗಿ ಅಲ್ಲಿನ ಮೇಲಾಧಿಕಾರಿಗಳಿಗೆ ಹೇಳ್ತಾರೆ, ಈ ತರ ಆಗ್ತಿದೆ ಅಂತ. ಸೊ ಇಲ್ಲಿ ಎರಡು ಇನ್ಸಿಡೆಂಟು ಅಟ್ ಎ ಟೈಮ್ ನಡೀತಾ ಇರೋದ್ರಿಂದ, ಒಂದು ಆ ಭಕ್ತ ಮತ್ತೆ ದೇವಸ್ಥಾನಕ್ಕೆ ಬರ್ತಾ ಇಲ್ಲ, ಇನ್ನೊಂದು ಪ್ರಸಾದಕ್ಕೆ ನೈವೇದ್ಯಕ್ಕೆ ಇಟ್ಟಂತ ಪ್ರಸಾದ ಖಾಲಿ ಆಗ್ತಾ ಇದೆ ಅಂತ. ಸೊ ಏನಾಗ್ತಿದೆ ಅಂದ್ಬಿಟ್ಟು ಆ ಭಕ್ತನನ್ನ ಮತ್ತೆ ಹೋಗಿ ಕಾಣ್ಬೇಕು, ಭಕ್ತನ ನೋಡ್ಬೇಕು ಏನಾಗಿದೆ ಅಂತ ಅಂದ್ಬಿಟ್ಟು ಆ ಮೇಲಾಧಿಕಾರಿ ಹೋಗಿ ಆ ಭಕ್ತನನ್ನ ಸಂಧಿಸ್ತಾರೆ, ಮೀಟ್ ಮಾಡಿ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ಮಹೋದಯ ನೀವು ನನಗೆ ಒಂದು ಒಳ್ಳೆ ಮಂತ್ರನ ಹೇಳ್ಕೊಟ್ರಲ್ಲ, ಭೂತಭೃತೆ ನಮಃ ಅಂತ, ಅದನ್ನ ಪ್ರತಿದಿನ ನಾನು ಜಪಿಸ್ತಾ ಇದ್ದೀನಿ, ನನಗೆ ನಿಮ್ಮ ಶಿಷ್ಯನೇ ಅಂತ ಯಾರೋ ಒಬ್ರು ಶ್ರೀನಿವಾಸ ಅಂತ ಹೇಳುತ್ತೆ, ನಿಮ್ಮ ಶಿಷ್ಯನೇ ಬಂದ್ಬಿಟ್ಟು ಪ್ರತಿದಿನ ನನಗೆ ಪ್ರಸಾದವನ್ನ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ಅವನು ಹೇಳ್ತಾನೆ. ಅದಕ್ಕೆ ಇವ್ರು ಜ್ಞಾನಿಗಳಲ್ವ, ಇವ್ರ ಜ್ಞಾನಿಗಳಿಗೆ ಒಂದು ಇಡ್ಲಿ ಅರ್ಥ ಆಗುತ್ತೆ, ಅಲ್ಲಿ ಪ್ರಸಾದ ಮಾಯ ಆಗ್ತಿರೋದಕ್ಕೂ ಮತ್ತೆ ಇಲ್ಲಿ ಇವನ ಮನೆಗೆ ಯಾರೋ ಶಿಷ್ಯನಾಗಿ, ಶ್ರೀನಿವಾಸ ಅನ್ನೋ ಶಿಷ್ಯನಾಗಿ ಬಂದು ಪ್ರಸಾದ ಕೊಡ್ತಾ ಇರೋದಕ್ಕೂ ಏನೋ ಒಂದು ನಂಟಿದೆ. ಅಂದ್ರೆ ಈ ಶ್ರೀನಿವಾಸ ಬೇರೆ ಇನ್ಯಾರೂ ಅಲ್ಲ, ಅಲ್ಲಿ
ಶಿಲೆಯಾಗಿ ನಿಂತಿರುವಂತಹ ಶ್ರೀನಿವಾಸನೇ ಅಥವಾ ರಂಗನಾಥನೇ ಕೂಡ ಈ ಒಂದು ಪ್ರಸಾದವನ್ನ ಭಕ್ತನಿಗೆ ಕೊಡ್ತಾ ಇದ್ದಾನೆ ಅನ್ನೋದು. ಯಾಕೆ ಈ ಕತೆ ನಾನು ಇದನ್ನ ಆರಿಸ್ಕೊಂಡೆ ಅಂತಂದ್ರೆ, ಒಬ್ಬ ಮನುಷ್ಯ ಕಷ್ಟದಲ್ಲಿ ಇದ್ದಾನೆ ಅಥವಾ ಅವನಿಗೇನೋ ಬೇಕು ಅನ್ನುವಂತಹ ಒಂದು ತೊಳಲಾಟ ಇದ್ದು ನಿಜವಾದ ಭಕ್ತಿ ಆ ಭಕ್ತನಿಗೆ ಇದ್ರೆ ವಿಷ್ಣುವಿನ ಮೇಲೆ ಯಾವುದೋ ಒಂದು ರೂಪದಲ್ಲಿ, ಅದು ಚಮತ್ಕಾರ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಮನುಷ್ಯರ ರೂಪದಲ್ಲೋ ಅಥವಾ ಬೇರೆ ರೂಪದಲ್ಲೋ ಖಂಡಿತ ನಮ್ಮ ಸಹಾಯಕ್ಕೆ ಆ ಭಗವಂತ ಬಂದೇ ಬರ್ತಾನೆ. ಭೂತಭೃತ್ ಅಂದ್ರೆ ಅವನು ನಡೆಸುವಂಥವನು, ಅವನು ನಮ್ಮನ್ನು ಕಾಯುವಂಥವನು, ಅವನು ನಮಗೆ ಪಾಲನೆ ಮಾಡೋದು. ಹೇಗೆ ಅದೇ ಹೇಳಿದ್ನಲ್ಲ, ಹೇಗೆ ನಾವು ಪೇರೆಂಟ್ಸ್ ಆಗಿದ್ಕೊಂಡು ನಮ್ಮ ಮಕ್ಕಳಿಗೆ ಅವರ ದಿನನಿತ್ಯದ ಚಟುವಟಿಕೆಗಳಿಗೆ ನಾವೆಲ್ಲಿ ಹೇಗೆ ಜವಾಬ್ದಾರಿಯುತದಿಂದ ಕೆಲಸ ಮಾಡ್ತೀವೋ, ಹಾಗೆ ಆ ನಿರ್ಗುಣ ನಿರಾಕಾರದ ಪರಬ್ರಹ್ಮನೂ ಕೂಡ ನಮ್ಮನ್ನೆಲ್ಲರನ್ನು ಸುಮ್ಮನೆ ಜೀವಾತ್ಮನಾಗಿ ಒಂದು ದೇಹದಲ್ಲಿ ಆತ್ಮನ ಬಿಟ್ಟಿರದಲೆ ನಮ್ಮನ್ನ ಪೋಷಿಸುವಂತಹ ಸಲಹುವಂತಹ ಕಾರ್ಯನೂ ಕೂಡ ಅವನೇ ಮಾಡ್ತಿದ್ದಾನೆ, ಅದು ಅವನ ಜವಾಬ್ದಾರಿನೇ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನೊಂದು ರಿಯಲ್ ಇನ್ಸಿಡೆಂಟ್ ವಿವೇಕಾನಂದ ಅವರು ಬರೆದಿರುವಂಥದ್ದು, ಅವರ ಪುಸ್ತಕದಲ್ಲೇ ಬರೆದಿದ್ದಾರೆ. ಒಂದು ಸತಿ ಹೀಗೆ, ದಯವಿಟ್ಟು ಕ್ಷಮಿಸಿ, ಬರೀ ಕಥೆನೇ ತುಂಬಾ ಹೇಳ್ತಾ ಇದ್ದೀನಿ ನೋಡೋದಲ್ಲ, ಕಥೆಯಲ್ಲಿರೋ ಭಾವವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ, ಯಾಕಂದ್ರೆ ಕಥೆಗಳ ಮುಖಾಂತರ ಹೇಳಿದ್ರೆ ಅದು ಇನ್ನೂ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ ನಿಮ್ಮ ಮನಸ್ಸಿಗೆ ಅನ್ನೋದ ಒಂದು ಆರ್ಟಿಕಲ್ ನ ಓದಿದೆ ವಿವೇಕಾನಂದ ಅವರು. ಅದರ ಒಂದು ಸಿಚುಯೇಷನ್ ಹೇಳ್ತಾ ಇದ್ದೀನಿ. ಅವರು ವಿವೇಕಾನಂದರು ಯಾವಾಗ್ಲೂ ಕೂಡ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಂದ್ರೆ ನಮ್ಮ ಸನಾತನ ಸಂಸ್ಕೃತಿಯನ್ನ ಬೆಳೆಸಬೇಕು, ಹಿಂದುತ್ವವನ್ನ ಮೇಲ್ ತರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಸದಾ ಅವರು ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಿದ್ದಲ್ಲಿ ಒಂದ್ಸತಿ ಒಂದು ಎಕಾನಮಿ ಇದರಲ್ಲಿ ಟ್ರೈನ್ ಅಲ್ಲಿ ಅವರು ಪ್ರಯಾಣ ಮಾಡುವಂತಹ ಒಂದು ಅವಕಾಶ ಅವರು ಸಿಗುತ್ತೆ. ಅಲ್ಲೆಲ್ಲರೂ ಕೂಡ ಒಂದ್ ಸ್ವಲ್ಪ ಪಾಶ್ ಪೀಪಲ್ಲೇ ಇರ್ತಾರೆ. ಇವರು ಒಂದು ಸನ್ಯಾಸಿಯಾದಂತ ಒಂದು ಕಾವಿ ಬಟ್ಟೆಯನ್ನು ಹಾಕೊಂಡು ಒಂದ್ ಸ್ವಲ್ಪ ಮಟ್ಟಿಗೆ ಅವರು ಅಂದ್ರೆ ಸದಾ ಪ್ರಯಾಣ ಮಾಡ್ತಿರೋದ್ರಿಂದ ಅವರ ಒಂದು ಅವತಾರ ಅಥವಾ ಅವರ ಒಂದು ಹಿರಿಯ ರೀತಿ ಇರುತ್ತೆ. ಅಂದ್ರೆ ಏನೋ ಒಂಥರ ತುಂಬಾ ಬಡವ ಅನ್ನುವಂತಹ ಒಂದು ಸ್ಥಿತಿನಲ್ಲಿ ಅವ್ರು ಇರ್ತಾರೆ. ಆ 24 ಗಂಟೆ ಆ ಟ್ರೈನ್ ಇದ್ದ ಕಾರಣದಿಂದ ಅವರು ತುಂಬಾ ಹಸುವಿನಿಂದ ಬಳಲ್ತಾ ಇರ್ತಾರೆ. ಅವರು ಭಗವದ್ಗೀತೆ ಬುಕ್ ಅನ್ನ ಸದಾ ಅವರ ಕೈಯಲ್ಲೇ ಇಟ್ಕೊಂಡು ಓಡಾಡ್ತಿದ್ದಂತಹ ವ್ಯಕ್ತಿ ನಮ್ಮ ವಿವೇಕಾನಂದ ಅವರು. ಸೊ ಅವ್ರು ಯಾವಾಗ್ಲೂ ಕೂಡ ಕೃಷ್ಣ ಭಗವದ್ಗೀತೆ ಹೇಳಿದಾಗ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾರೆ. ನನ್ನ ಒಂದು ಯೋಗಕ್ಷೇಮವನ್ನ, ನಿನ್ನ ಒಂದು ಯೋಗಕ್ಷೇಮದ ಜವಾಬ್ದಾರಿ ನನ್ನದೇ ಆಗಿರುತ್ತೆ ಯಾವಾಗ್ಲೂ ಅಂತ ಏನು ಅಲ್ಲಿ ಪ್ರಮಾಣವನ್ನ ಮಾಡ್ತಾನೆ. ಆ ಶ್ಲೋಕವನ್ನ ಸದಾ ಅವರು ಮನನ ಮಾಡ್ಕೊಂತಾನೆ ಇರ್ತಾರೆ. ನನ್ಗೇನು ಕಷ್ಟ ಕೊಟ್ಟಿದ್ಯಾ, ನನಗೇನು ಇವತ್ತು ಹಸಿವು ಕೊಟ್ಟಿದ್ಯಾ, ತೊಂದರೆ ಇಲ್ಲಪ್ಪ, ನಾನು ನಿನ್ನ ಒಂದು ನಾಮದ ಜಪದಲ್ಲೇ ಇರ್ತೀನಿ, ನೀನು ಜವಾಬ್ದಾರಿ ಆಗಿದ್ಯಾ ನನ್ನ ಒಂದು ಯೋಗಕ್ಷೇಮಕ್ಕೆ, ಸೊ ಸದಾ ನಾನು ನಿನ್ನ ಜಪವನ್ನೇ ಮಾಡ್ತಾ ಇರ್ತೀನಿ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡು ಪ್ರಯಾಣ ಮಾಡ್ತಿರ್ತಾರೆ. ಒಂದು ಕಡೆ ಒಂದು ಸ್ಟಾಪ್ ಸಿಗುತ್ತೆ ಅವ್ರಿಗೆ. ಸ್ಟಾಪ್ ಸಿಕ್ಕ ಎಲ್ಲರೂ ಕೂಡ ಟ್ರೈನಿಂದ ಇಳ್ಕೊಂಡು ಊಟ ತಿಂಡಿ ಇದನ್ನೆಲ್ಲ ಮಾಡ್ಕೊಂತ ಇರ್ತಾರೆ. ಇವ್ರು ಮಾತ್ರ ಒಂದು ಮರದ ಹತ್ರ ಹೋಗಿ ಮೆಡಿಟೇಷನ್ ಮಾಡ್ಕೊಂಡು ಕೂತ್ಕೊಂತಾರೆ, ಕೃಷ್ಣನ ಒಂದು ಧ್ಯಾನವನ್ನ ಮಾಡ್ಕೊಂಡು ಕೂತ್ಕೊಂತಾರೆ. ಅಲ್ಲಿ ಒಬ್ಬ ಮನುಷ್ಯ ಓಡ್ ಬರ್ತಾನೆ, ಅಂಗಡಿಯಿಂದ ಓಡ್ ಬಂದ್ಬಿಟ್ಟು ಊಟವನ್ನ ತಗೊಂಡ್ಬಂದ್ಬಿಟ್ಟು ವಿವೇಕಾನಂದರ ಕೊಡ್ತಾರಂತೆ. ಅವರು ಹೇಳ್ತಾರಂತೆ ತಗೊಳ್ಳಿ ಊಟ ಮಾಡಿ ಅಂತ. ಬರ್ತಾಗ ಕೇಳಿದಾಗ ವಿವೇಕಾನಂದರು ಹೇಳ್ತಾರಂತೆ, ಇಲ್ಲಪ್ಪ ನಾನು ಯಾವುದೇ ಊಟವನ್ನ ಆರ್ಡರ್ ಮಾಡಿಲ್ಲ, ಹತ್ರ ಯಾವುದೇ ದುಡ್ಡು ಕೂಡ ಇಲ್ಲ, ನಿನ್ನ ಹತ್ರ ಊಟವನ್ನ ಸ್ವೀಕಾರ ಮಾಡಿ ಅದನ್ನ ತಿನ್ನೋದಕ್ಕೆ ನೀನ್ ಯಾರನ್ನೋ ಬೇರೆಯವ್ರಿಗೆ ಊಟವನ್ನ ಕೊಡ್ಬೇಕಾಗಿದ್ದು, ಮಿಸ್ ಆಗಿ ನನಗೆ ಊಟ ಕೊಡ್ಬೇಕು ಅಂತ ಇದೆಯಾ ಅಂತ ಅಂದಾಗ ಆ ಮನುಷ್ಯ ಹೇಳ್ತಾನಂತೆ, ಇಲ್ಲ ಸ್ವಾಮಿ, ಈ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಾನು ಅಂಗಡಿ ಬಾಕ್ಲಲ್ಲಿ ಹಾಕ್ಬಿಟ್ಟು ಮನೆಗೆ ಹೋಗಿ ಮಲಗಿದ್ದೆ. ಮಲಗಿರುವಂತಹ ಒಂದು ಸನ್ನಿವೇಶದಲ್ಲಿ ಕೃಷ್ಣ ನನ್ನ ಕನಸಿಗೆ ಬಂದು ಇಂತಹ ಒಂದು ಸಮಯಕ್ಕೆ ಇಂತಹ ಒಂದು ಮರದಡಿ ಇಂತಹ ಒಂದು ಬಟ್ಟೆಯನ್ನ ಹಾಕೊಂಡಿರುವಂತಹ ಒಂದು ಸನ್ಯಾಸಿ ಮರದ ಕೆಳಗಡೆ ಕೂತ್ಕೊಂಡಿರ್ತಾನೆ, ಅವನಿಗೆ ಹಸಿವಾಗಿದೆ, ನೀನು ಊಟವನ್ನ ಅವನಿಗೆ ತಗೊಂಡು ಹೋಗಿ ಅವನಿಗೆ ಕೊಡಬೇಕು, ಅದು ನಿನ್ನ ಜವಾಬ್ದಾರಿ ಅಂತ ಭಗವಾನ್ ಶ್ರೀಕೃಷ್ಣರೇ ನನಗೆ ಬಂದು ಹೇಳಿದ್ರು. ಆದ್ರೂ ನನಗೆ ನಂಬಿಕೆ ಬರಲಿಲ್ಲ. ಇರ್ಲಿ ಒಂದ್ಸತಿ ನೋಡೋಣ ಅಂದ್ಬಿಟ್ಟು ಊಟವನ್ನ ತಗೊಂಡ್ಬಂದೆ. ಅದೇ ಚಿತ್ರಣ ಇಲ್ಲಿ ಕಾಣಿಸ್ತಾ ಇದೆ, ನಿಮ್ಮದೇ ಮುಖ ನನಗೆ ಕನಸಿಗೆ ಬಂದಿದ್ದು, ನಿಮ್ಮದೇ ಒಂದು ಹಾಕಿರೋ ಬಟ್ಟೆ ಕಲ್ಲರು ಕೂಡ ಅದೇ ಆಗಿತ್ತು. ನಾನು ಹೇಳ್ತಾ ಇರೋದು ನೈಜ ಘಟನೆ, ವಿವೇಕಾನಂದರ ಜೀವನದಲ್ಲಿ ಆಗಿರುವಂತಹ ಒಂದು ನೈಜ ಘಟನೆ ನಮ್ಮ ಹತ್ರ ಶೇರ್ ಮಾಡ್ಕೊಂತ ಇರೋದು. ಸೊ ಹಾಗೆ ಒಂದು ನಿನಗೆ ಕೊಡಬೇಕು ಅನ್ನೋದನ್ನು ದೈವ ಸಂಕಲ್ಪ ಆಗಿದೆ, ಅದಕ್ಕೋಸ್ಕರ ನಾನು ಬಂದು ಕೊಡ್ತಾ ಇದ್ದೀನಿ. ಇದು ನಾನು ಕೊಟ್ಟಿದ್ದ ಪ್ರಸಾದ ಅಲ್ಲ, ಭಗವಾನ್ ಶ್ರೀಕೃಷ್ಣ ನಿಮಗೆ ಕಳಿಸಿರುವಂತಹ ಪ್ರಸಾದ, ದಯವಿಟ್ಟು ನೀವು ಇದನ್ನು ತಿನ್ಬೇಕು ಅಂದಾಗ ಅವರು ಅದನ್ನು ಸ್ವೀಕಾರ ಮಾಡಿ ತಿಂತಾರಂತೆ. ಸೊ ಯಾವಾಗ್ಲೂ ಕೂಡ ಅವನ ಚಿಂತೆಯಲ್ಲೇ ಮಗ್ನನಾಗಿ ಅವನಿಗೆ ಶರಣಾಗತಿಯಾಗಿ ನಾವು ನೀನೇ ನನಗೆಲ್ಲಪ್ಪ ಅಂದಾಗ ಅವನೇನು ಪ್ರಾಮಿಸ್ ಮಾಡಿದನಲ್ವಾ ಅದನ್ನು ಖಂಡಿತ ಅವನು ಉಳಿಸ್ಕೊಂತಾನೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯನೇ ಇಲ್ಲ. ಯೋಗಕ್ಷೇಮಂ ವಹಾಮ್ಯಹಂ, ನಾನು ನಿನ್ನ ಜವಾಬ್ದಾರಿಯನ್ನು ಒಪ್ಕೊಂತೀನಿ ಅಂತ ಕೃಷ್ಣ ವಿವೇಕಾನಂದರಿಗೆಲ್ಲ ನಮ್ಮೆಲ್ಲಾ ಪಾಮರರು ಕೂಡ ಅವರ ಒಂದು
ಶ್ರೇಯಸ್ಸು, ಆಶೀರ್ವಾದ ಇದ್ದೇ ಇರುತ್ತೆ. ಭೂತಭೃತ್ ಅಂತ ನಾವು ಅದಕ್ಕೋಸ್ಕರ ವಿಷ್ಣುವಿನ ಒಂದು ನಾಮವನ್ನ ಕರಿತೀವಿ. ಅವನು ನಮಗೆ ಎಲ್ಲಾ ತರದಲ್ಲಿ ಸಹಕರಿಸ್ತಾನೆ, ನಮ್ಮ ಹಾಗೂ ಕಷ್ಟದಲ್ಲೂ ಕೂಡ ಅವನು ಕೈ ಹಿಡಿದು ನಡೆಸ್ತಾನೆ ನಮ್ಮನ್ನ, ಅವನೇ ನಮಗೆ ದಾರಿಯನ್ನು ತೋರಿಸ್ತಾನೆ ಅನ್ನೋದಕ್ಕೆ ಈ ಒಂದು ನಾಮ ಭೂತಭೃತ್ ಅನ್ನೋದು ಸಾಕ್ಷಿಯಾಗುತ್ತೆ. ಮುಂದಿನ ನಾಮ ಭಾವಃ, ಅದನ್ನ ಭಗಿನಿ ಹೇಳ್ತಾರೆ. ಅಸ್ತು ಮಹೋದಯ. ಇದು ಒಂದು ಭೂತಭೃತ್ ಅನ್ನೋದನ್ನ ಕೇಳಿದಾಗ ನಮ್ಗೆ ಕನಕದಾಸರ ಒಂದು ದಾಸಪದ ನೆನಪಾಗುತ್ತೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ ಅಂತ. ಬಹುಶಃ ಈ ಒಂದು ನಾಮಕ್ಕೆ ಇದು ತುಂಬಾ ಸರಿ ಹೊಂದುತ್ತೆ ಅಂತ ಅನಿಸ್ತಿದೆ. ಭೂತಭೃತೇ ನಮಃ ಅಂತ ಹೇಳೋದ್ರಿಂದ ಆ ಭಗವಂತ ಹೇಗೆ ಎಲ್ಲರನ್ನು ಸಲಹುತ್ತಾ ಇದ್ದಾನೋ, ಆಹಾರವನ್ನ ಕೊಟ್ಟು, ಅನ್ನ ಆಹಾರವನ್ನ ಕೊಟ್ಟು, ಹಾಗೆ ನಮಗೂ ಕೂಡ ಯಾವುದೇ ರೀತಿಯ ಅನ್ನದ ಕೊರತೆ ಇಲ್ಲದೆ ಇರೋ ರೀತಿ ನಮ್ಗೆ ಸಲಹುತ್ತಾನೆ, ಅವನ ಒಂದು ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ ಈ ಭೂತಭೃತೇ ನಮಃ ಅನ್ನುವಂತಹ ಒಂದು ನಾಮವನ್ನ ನಾವು ಜಪ ಮಾಡೋದ್ರಿಂದ. ಇನ್ನು ಭಾವಃ ಅನ್ನೋದು ಹಿಂದಿನ ಕ್ಲಾಸಲ್ಲೇ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ವಿ ಅದ್ರ ಬಗ್ಗೆ. ಭಾವ ಅಂತಂದ್ರೆ ಇರುವಿಕೆ ಅಂತ ಅರ್ಥ. ಇರುವಿಕೆ ಅಂತಂದ್ರೆ ಇರೋದು, ಅಂದ್ರೆ ದೇವ್ರಿದಾನೆ ಅಂತ ಅನ್ನೋದು ಕೇವಲ ಒಂದು ನಂಬಿಕೆ ಮಾತ್ರ ಅಲ್ಲ, ಅವನಿರೋದಕ್ಕೆ ನಾವೆಲ್ಲರೂ ಕೂಡ ಇದೀವಿ ಅಂದ್ರೆ ಅದು ಭಾವಃ ಅಂದ್ರೆ ಇರುವಿಕೆ ಅನ್ನೋದನ್ನ ಸೂಚಿಸುತ್ತೆ. ಇನ್ನು ಭಾವಃ ಅನ್ನೋದಕ್ಕೆ ಶಂಕರರು ಏನ್ ಹೇಳ್ತಾರೆ ಅಂತಂದ್ರೆ, ಇಡೀ ಬ್ರಹ್ಮಾಂಡದ ರೂಪದಲ್ಲಿ ಎಲ್ಲಾ ವೈಭವದಿಂದ ಇರ್ತಕ್ಕಂಥವನು, ಅಂದ್ರೆ ಪ್ರಪಂಚ ರೂಪೇಣ ಭವತಿ, ಅದನ್ನ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಾ ವೈಭವದಿಂದ ಇರ್ತಕ್ಕಂಥವನು ಅಂತ ಒಂದ್ ಹೇಳ್ತಾರೆ. ಮತ್ತೆ ಇನ್ನೊಂದು ರೀತಿಯಲ್ಲಿ ಕೇವಲಂ ಭವತಿ ಅಂತ, ಅಂದ್ರೆ ಇಡೀ ಪ್ರಪಂಚವನ್ನೇ ತನ್ನೊಳಗಡೆ ಇಟ್ಕೊಂಡಿದ್ದಾನೆ, ಪ್ರಪಂಚದ ರೂಪದಲ್ಲಿ ಅವನಿದ್ದಾನೆ. ಮತ್ತೆ ಕೇವಲಂ ಭವತಿ ಅಂತಂದ್ರೆ ನಾವು ಗೀತೆಯಲ್ಲಿ ಕೇಳಿರ್ತೀವಿ, ಪರಸ್ತಸ್ಮಾತ್ತು ಭಾವೋನ್ಯಃ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ಅಂತ. ಅಂದ್ರೆ ಎಲ್ಲಾ ಜೀವರಾಶಿಗಳು ಕೂಡ ನಾಶ ಆದ್ರೂನು ಕೂಡ, ಇಲ್ಲಿ ಬ್ರಹ್ಮಲೋಕದಿಂದ ಹಿಡಿದು ಪ್ರತಿಯೊಂದು ಜೀವರಾಶಿಗಳು ನಾಶ ಆದ್ರೂ ಕೂಡ ಅವನೊಬ್ಬ ಮಾತ್ರ ಸದಾ ಇರ್ತಾನೆ, ಹಾಗಾಗಿ ಅವನನ್ನ ಅವ್ಯಕ್ತ ಅಂತ ಹೇಳ್ತೀವಿ ಅಂತ ಹೇಳಿ ಅದನ್ನ ನಾವು ಗೀತೆಯಲ್ಲಿ ನೋಡಿದೀವಿ. ಇನ್ನು ಇದಕ್ಕೆ ಪೂರಕವಾಗಿ ಒಂದು ಮಹಾಭಾರತದ ಒಂದು ಘಟನೆಯನ್ನು ಕೂಡ ನಾವು ನೋಡಿದ್ವಿ. ದುರ್ಯೋಧನನ ಆಸ್ಥಾನಕ್ಕೆ ಹಸ್ತಿನಾಪುರಕ್ಕೆ ಶ್ರೀಕೃಷ್ಣ ಪರಮಾತ್ಮ ಸಂಧಿಯನ್ನ ಮಾಡ್ಕೊಳ್ಳೋದಕ್ಕಾಗಿ ಅಲ್ಲಿಗೆ ಬರ್ತಾರೆ ಅಂತ ಕೇಳಿದ್ವಿ. ಅಲ್ಲಿ ಕೃಷ್ಣ ಬರೋದಕ್ಕೂ ಮೊದಲು ದುರ್ಯೋಧನ ತನ್ನ ಎಲ್ಲಾ ಸೈನಿಕರಿಗೆ ಹೇಳಿ ಒಂದು ದೊಡ್ಡ ಹಳ್ಳವನ್ನ ಮಾಡಿಸಿರ್ತಾನೆ. ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಅರ್ಧ ಹೇಳ್ದೆ, ಬಟ್ ಅದು ಸರಿಯಾಗಿ ಕೇಳಿಸ್ಲಿಲ್ಲ ಅಂತ ಸಾಕಷ್ಟು ಜನ ಕೇಳಿದ್ರಿ, ಅರ್ಧ ಕತೆ ಆಗಿತ್ತು ಅಂತ, ಹಾಗಾಗಿ ಮತ್ತೆ ರಿಪೀಟ್ ಆಗ್ತಿದೆ. ತನ್ನ ಎಲ್ಲವನ್ನು ಅಂದ್ರೆ ಒಂದು ಆಸನವನ್ನ ಮಾಡಿ ಅದ್ರ ಕೆಳಗಡೆ ಒಂದ್ ದೊಡ್ಡ ಹಳ್ಳವನ್ನ ತೋಡಿ ಅದ್ರ ಮುಖಾಂತರ, ಅಂದ್ರೆ ಕೃಷ್ಣ ಏನಾದ್ರೂ ಪಾಂಡವರ ಪರ ಮಾತಾಡ್ತಾನೆ ಅಂತ ಅನ್ನೋದಾದ್ರೆ, ಅವನ್ ಪರವಾಗಿ ಅವ್ನ್ ವಹಿಸ್ಕೊಂಡ್ ಬಂದ್ರೆ, ಆಗ ಅಲ್ಲಿ ಎಲ್ಲ ಒಂದು ಅರೇಂಜ್ಮೆಂಟ್ಸ್ ಮಾಡಿ ಇಟ್ಬಿಟ್ಟಿರ್ತಾನೆ ದುರ್ಯೋಧನ. ಅಂದ್ರೆ ಒಂದು ಬಟ್ಟೆಯನ್ನ ಹಾಸಿ ದೊಡ್ಡ ಹಳ್ಳವನ್ನ ತೋಡಿ ಅದ್ರ ಮೇಲೆ ಬಟ್ಟೆ ಹಾಕಿ ನೀಟಾಗಿ ಅದ್ರ ಮೇಲೆ ಆಸನವನ್ನ ಹಾಕಿರ್ತಾನೆ. ಕೃಷ್ಣ ಬಂದು ಆ ಆಸನದ ಮೇಲೆ ಕೂತ್ಕೊಂಡಾಗ ಅವನ್ ಏನಾದ್ರೂ ಪಾಂಡವರ ಪರ ಮಾತಾಡಿದ್ರೆ ಆ ಬಟ್ಟೆಯನ್ನ ಎಳೆದ್ಬಿಡೋಣ, ಆಗ ಅವನ್ ಹೋಗಿ ಪಾತಾಳಕ್ ಬೀಳ್ತಾನೆ. ಅಲ್ಲಿ ಮಲ್ಲರನ್ನ ನಿಲ್ಸಿರ್ತಾನೆ ದುರ್ಯೋಧನ, ಅಲ್ಲಿ ಎಲ್ರು ಕೂಡ ಕೃಷ್ಣನನ್ನ ಬಂಧಿಸ್ಲಿ ಅನ್ನೋದು ಅವನ ಒಂದು ಪ್ಲಾನ್ ಆಗಿರುತ್ತೆ. ಅದೇ ರೀತಿ ಅವನ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ ಬರ್ತಾನೆ ಈಗ ಕೃಷ್ಣ. ಬಂದು ಅದೇ ಆಸನದ ಮೇಲೆ, ಯಾವ ಆಸನವನ್ನ ಕೃಷ್ಣನಿಗಾಗಿ ದುರ್ಯೋಧನ ತಯಾರು ಮಾಡಿದ್ನೋ, ಅದನ್ನ ರೆಡಿ ಮಾಡಿದ್ನೋ, ಅಲ್ಲೇ ಬಂದು ಕೂತ್ಕೊಂಡ ನಂತರ ಅವರು ಒಂದು ವಾದಗಳನ್ನ ಪ್ರಾರಂಭ ಮಾಡ್ತಾರೆ ಪಾಂಡವರ ಪರವಾಗಿ ಮಾತಾಡೋದಕ್ಕೆ. ಪಾಂಡವರೇ ನನ್ನ ಒಂದು ಉಸಿರು ಅಂತ ಹೇಳಿ ಭಗವಂತ ಹೇಳ್ತಾನೆ. ಅಂದ್ರೆ ಪಾಂಡವಾಹಿ ಮಮ ಪ್ರಾಣಾಹ ಅಂತ ಹೇಳ್ಬಿಡ್ತಾನೆ ಕೃಷ್ಣ. ಅಂದ್ರೆ ಭಕ್ತರನ್ನ ತನ್ನ ಉಸಿರಿಗಿಂತಲೂ ಹೆಚ್ಚಾಗಿ ಭಗವಂತ ಕಾಣ್ತಾನೆ ಅನ್ನೋದಕ್ಕೆ ಈ ಮಾತು ಸತ್ಯ ಅಂತ ಅನ್ಸುತ್ತೆ. ಇಲ್ಲಿ ಪಾಂಡವರೇ ನನ್ನ ಪ್ರಾಣ ಅಂತ ಹೇಳಿದಾಗ ದುರ್ಯೋಧನನ್ ಕೆಟ್ಟ ಕೋಪ ಬರುತ್ತೆ. ಅವನೇನ್ ಮಾಡ್ತಾನೆ, ತನ್ನ ಸೈನಿಕರಿಗೆ ಆಜ್ಞೆಯನ್ನ ಮಾಡ್ತಾನೆ ಆ ವಸ್ತ್ರವನ್ನ ಎಳೆಯೋದಕ್ಕೆ. ಆಗ ಇವಾಗ ಇನ್ನೇನು ಆ ವಸ್ತ್ರವನ್ನ ಎಳೆದ್ವಿ, ಆಸನದ ಸಹಿತನಾಗಿ ದುರ್ಯೋಧನ ಒಳಗಡೆ ಬೀಳ್ತಾನೆ ಅನ್ನೋದು ದುರ್ಯೋಧನನ ಒಂದು ಕೃಷ್ಣ ಬೀಳ್ತಾನೆ ಅನ್ನೋದು ದುರ್ಯೋಧನನ ಒಂದು ಅನಿಸಿಕೆ ಆಗಿತ್ತು. ಆ ರೀತಿ ಬೀಳ್ತಾನೆ ಅನ್ನೋದು ಅವನ ಒಂದು ಸಿದ್ಧತೆಗಳಾಗಿದ್ವು ಅದ್ರ ಮಟ್ಟಿಗೆನೆ. ಆದ್ರೆ ಬದಲಾಗಿ ಏನಾಗತ್ತೆ ಅಂತಂದ್ರೆ, ಕೃಷ್ಣ
ತುಂಬಾ ಎತ್ತರವಾಗಿ ಬೆಳೆದು ನಿಂತು ತನ್ನ ವಿಶ್ವರೂಪವನ್ನ ತೋರಿಸ್ತಾನೆ. ಆಗ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಸಾರಿ ದುರ್ಯೋಧನನಿಗೆ, ನೋಡು, ನೀನ್ ನನ್ನನ್ನ ಒಬ್ಬಂಟಿ ಅಂತ ಅನ್ಕೊಂಡು ನನ್ನನ್ನ ಬಂಧಿಸ್ಬೇಕು ಅಂತ ನೀನ್ ನಿರ್ಧಾರ ಮಾಡಿದ್ದೆ ಅಲ್ವಾ, ನೀನ್ ಎಲ್ಲಾ ಯೋಜನೆಗಳನ್ನು ಮಾಡ್ಕೊಂಡಿದ್ದೆ. ಆದ್ರೆ ನಾನು ಒಬ್ಬಂಟಿ ಅಲ್ಲ. ಯಾಕಂದ್ರೆ ನನ್ನಲ್ಲಿ ಇರ್ತಕ್ಕಂತಹ ಇಡೀ ವಿಶ್ವವೇ ನನ್ನೊಳಗಡೆ ಇದೆ. ಎಲ್ಲವನ್ನ ಕೂಡ ನನ್ನಲ್ಲಿ ನೋಡು ನೀನು. ನನ್ನಲ್ಲಿ ಏನೇನ್ ನೋಡ್ಬೇಕು ಅಂತ ನೀನ್ ಬಯಸ್ತೀಯೋ ಎಲ್ಲವನ್ನ ನೋಡು. 12 ಆದಿತ್ಯರು, ಮತ್ತೆ 11 ರುದ್ರರು, ಮತ್ತೆ ದೇವತೆಗಳು, ಗಂಧರ್ವರು, ಯಕ್ಷರು, ರಾಕ್ಷಸರು, ಇಡೀ ಜೀವರಾಶಿಯನ್ನ ಎಲ್ಲವನ್ನು ಕೂಡ ತನ್ನೊಳಗಡೆ ತೋರ್ಸ್ಬಿಡ್ತಾನೆ ವಿಶ್ವರೂಪದಲ್ಲಿ. ಅದನ್ನ ನೋಡಿ ದುರ್ಯೋಧನ ಎದ್ರುಕೊಂಡ್ ನಿಂತ್ಕೊಂಡ್ಬಿಡ್ತಾನೆ. ಅವ್ನಿಗೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ದುರದೃಷ್ಟವಶಾತ್ ಅವನು ಅದನ್ನ ಮಾಯೆ ಅಂತ ಅನ್ಕೊಳ್ತಾನೆ. ಅದು ಮುಂದಿನ ಭಾಗ, ಅದನ್ನ ಮತ್ತೆ ಯಾವಾಗಾದ್ರೂ ನೋಡೋಣ. ಆಗಿರ್ಬೇಕಾದ್ರೆ ಅಂದ್ರೆ ಇದ್ರಲ್ಲಿ ಒಂದು ದೃಷ್ಟಾಂತ ಇದೆ. ಏನಂತಂದ್ರೆ ಯಾಕೆ ಅವನು ಆ ವಿಶ್ವರೂಪವನ್ನ ಹೇಗೆ ತೋರಿಸ್ದ ಕೃಷ್ಣ ಅಂತಂದ್ರೆ, ಎಲ್ಲವೂ ಅವನೊಳಗಡೆ ಇರೋ ಹಾಗೆ ಯಾಕೆ ಕಾಣ್ತು ಅಂತ ಅನ್ನೋದಕ್ಕೊಂದು ದೃಷ್ಟಾಂತ ಹೇಳ್ಬಹುದು. ಅದೇನಂದ್ರೆ, ಈ ನವಿಲಿನಲ್ಲಿ ಆ ನವಿಲು ಗರಿಬಿಚ್ಚಿ ಹಾಡ್ದಾಗ ಅದರ ರೆಕ್ಕೆಗಳು ಎಷ್ಟು ಸುಂದರವಾಗಿ, ಗರಿಬಿಚ್ಚಿ ಹಾಡ್ಬೇಕಾದ್ರೆ ಆ ಗರಿಗಳಲ್ಲಿ ಎಷ್ಟು ಸುಂದರವಾಗ ನವಿಲ್ ಕಾಣ್ತಿರತ್ತೆ. ಮತ್ತೆ ಈ ಒಂದು ಪ್ರಪಂಚನೂ ಹಾಗೇನೆ. ಈ ಭಗವಂತ ತನ್ನ ಒಂದು ದೇಹದಲ್ಲಿ, ತನ್ನೊಳಗಡೆ ಇಡೀ ಪ್ರಪಂಚವನ್ನ, ಇಡೀ ಬ್ರಹ್ಮಾಂಡವನ್ನ ತನ್ನೊಳಗಡೆ ನವಿಲು ಹೇಗೆ ತನ್ನ ಗರಿಗಳನ್ನ ಮುಚ್ಚಿಟ್ಕೊಂಡಿದ್ಯೋ ಆ ರೀತಿ ಮುಚ್ಚಿಟ್ಕೊಂಡಿರ್ತಾನೆ. ಯಾವಾಗ ಈ ದುರ್ಯೋಧನನಂತವರಿಗೆ ಈ ರೀತಿ ಅನುಮಾನಗಳು ಮತ್ತೆ ಅಹಂಕಾರ ತುಂಬಾ ಅತಿರೇಕಕ್ಕೆ ಹೋಗುತ್ತೋ ಅವಾಗ ಈ ರೀತಿ ವಿಶ್ವರೂಪವನ್ನ ಅವನು ಪ್ರಕಟಗೊಳಿಸ್ತಾನೆ ಅಂತ. ಮತ್ತೆ ಈ ರೀತಿ ಅಂದ್ರೆ ತನ್ನ ಸೂಕ್ಷ್ಮ ರೂಪದಲ್ಲಿ ಎಲ್ಲವನ್ನ ತನ್ನೊಳಗಡೆ ಬಚ್ಚಿಟ್ಕೊಂಡಿರ್ತಾನೆ. ಮತ್ತೆ ಸ್ಥೂಲ ರೂಪವಾಗಿ ಅಂದ್ರೆ ಪ್ರಪಂಚವನ್ನ ಸೃಷ್ಟಿ ಮಾಡ್ಬೇಕಾದಾಗ ಆ ನವಿಲುಗರಿ ಹೇಗೆ ಗರಿಗಳನ್ನ ಬಿಚ್ಚಿ ಅದು ಪ್ರಕಟವಾಗತ್ತೋ, ಅದು ಪ್ರಕಟವಾದಾಗ ಎಷ್ಟು ಸುಂದರವಾಗಿ ಕಾಣಿಸುತ್ತೆ, ಅದರಲ್ಲಿ ಎಷ್ಟೆಲ್ಲಾ ಸಂಗತಿಗಳು ಅಡಗಿರುತ್ತೆ, ಎಷ್ಟೆಲ್ಲಾ ಸೌಂದರ್ಯ ತುಂಬಿರುತ್ತೆ, ಅದಷ್ಟು ಚೆನ್ನಾಗಿ ಸುಂದರವಾಗಿ ಕಾಣಿಸುತ್ತಲ್ಲ. ಆ ರೀತಿ ಭಗವಂತನು ಕೂಡ ತನ್ನನ್ನ ಪ್ರಕಟಗೊಳಿಸ್ಕೊಳ್ತಾ ಇದ್ದಾನೆ. ಇಲ್ಲಿ ತನ್ನ ವಿಶ್ವರೂಪವನ್ನ ತೋರಿಸ್ತಾ ಇದ್ದಾನೆ. ಅವಾಗ್ಲೇ ಹೇಳಿದ್ವಲ್ಲ, ಶಂಕರರು ಹೇಳಿದ್ದಾರೆ ಪ್ರಪಂಚ ರೂಪೇಣ ಭವತಿ ಅಂತ. ಅದು ಈ ರೀತಿ ತನ್ನ ಇಡೀ ಬ್ರಹ್ಮಾಂಡವನ್ನೇ ತನ್ನೊಳಗಡೆ ಇಟ್ಕೊಂಡಿದ್ದಾನೆ. ಹೇಗೆ ನವಿಲ್ಗರಿ ತನ್ನ ರೆಕ್ಕೆಗಳಲ್ಲಿ ಎಲ್ಲವನ್ನ ಬಚ್ಚಿಟ್ಕೊಂಡಿರುತ್ತೋ ಹಾಗೆ ಇಡೀ ಬ್ರಹ್ಮಾಂಡವನ್ನೇ ತನ್ನೊಳಗಡೆ ಅವನು ಬಚ್ಚಿಟ್ಕೊಂಡಿದ್ದಾನೆ. ಅವನು ಸೃಷ್ಟಿಯ ಸಮಯದಲ್ಲಿ ಎಲ್ಲವನ್ನು ಕೂಡ ನವಿಲಿನ ಗರಿಗಳ ಹಾಗೆ ಎಲ್ಲವನ್ನ ಬಿಚ್ಚು ಪ್ರಕಟಗೊಳ್ತಾನೆ ಅನ್ನೋದು ಈ ಭಾವಹ ಅಂತಕ್ಕಂತಹ ಇದಕ್ಕೆ ಅರ್ಥ. ಇಲ್ಲಿ ಭಾವಾಯ ನಮಃ ಅಂತ ನಾವು ಇದನ್ನ ಜಪವನ್ನ ಮಾಡೋದ್ರಿಂದ ಹೇಗೆ ಅಂದ್ರೆ ಇಡೀ ಒಂದು ಸಚ್ಚಿಂತನೆಗಳು, ನಮ್ಮೊಳಗಡೆ ಇರ್ತಕ್ಕಂತಹ ಸಚ್ಚಿಂತನೆಗಳಾಗಿರ್ಬಹುದು, ಒಂದು ಪಾಸಿಟಿವ್ ವೈಬ್ರೇಷನ್ ಆಗಿರಬಹುದು, ಈ ರೀತಿ ಇವೆಲ್ಲವನ್ನ ಕೂಡ ನಮ್ಮೊಳಗಡೆ ಪಸರಿಸುವ ಹಾಗೆ ಕೃಷ್ಣ ಮಾಡಿ ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸ್ತಾನೆ ಅನ್ನೋದು ಈ ಭಾವಾಯ ನಮಃ ಎನ್ನುವಂತಹ ನಾಮಕ್ಕೆ ಇರುವಂತಹ ಮಹತ್ವ. ಧನ್ಯವಾದ ಮಹೋದಯ. ನೆಕ್ಸ್ಟ್ ಭೂತಾತ್ಮ. ಧನ್ಯವಾದಗಳು. ಮುಂದಿನ ನಾಮ ಭೂತಾತ್ಮ. ಎಲ್ಲರಿಗೂ ಅಟ್ಲೀಸ್ಟ್ ಒಂದು ತಕ್ಕ ಮಟ್ಟಿಗೆ ಏನು ಆ ನಾಮದ ಒಂದು ಗ್ಲೋರಿ ಏನಿದೆ ಅಥವಾ ವೈಭವ ಏನಿದೆ ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀವಿ. ನಾವು ಆದಷ್ಟು ಅದಕ್ಕೋಸ್ಕರ ಕಥೆಗಳ ಮೂಲಕ ಹೇಳಿದ್ರೆ ಅದರ ನಿಜವಾದ ಭಾವ ನಿಮ್ಗೆಲ್ಲರಿಗೂ ಗೊತ್ತಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಕಥೆಗಳನ್ನ ನಾವು ಆರಿಸ್ಕೊಂಡು ಕಥೆಗಳನ್ನ ಹೇಳಿ ಪ್ರತಿಯೊಂದು ನಾಮಕ್ಕೂ ಅದರ ಒಂದು ಜಿಸ್ಟ್ ಏನಿದೆ ಅದನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾಮ ಬಂದು ಭೂತಾತ್ಮ. ಶಂಕರಾಚಾರ್ಯರ ಕಾಮೆಂಟ್ರಿ ಏನಿದೆ ಅಂತಂದ್ರೆ, ಶಂಕರರು ಏನ್ ಹೇಳ್ತಾರೆ ಈ ಒಂದು ನಾಮಕ್ಕೆ ಅಂತ ಅಂದ್ರೆ, ಭೂತಾನಾಂ ಆತ್ಮ ಅಂತರ್ಯಾಮಿ, ಈ ತರ ಒಂದು ಕಾಮೆಂಟ್ರಿ ಕೊಡ್ತಾರೆ. ಭೂತಾನಾಂ ಆತ್ಮ ಅಂತರ್ಯಾಮಿ ಅಂತ ಅಂದ್ರೆ, ಭೂತಾನಾಂ ಅಂದ್ರೆ ಎಲ್ಲಾ ಜೀವಿಗಳಲ್ಲೂ, ಮನುಷ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಕ್ರಿಮಿ ಕೀಟ ಎಲ್ಲಾ ಜೀವಿಗಳಲ್ಲೂ ಅವನ ಒಂದು ಅಂಶ ಇದೆ ಅಂತ. ಭೂತಾನಾಂ ಆತ್ಮ ಅಂದ್ರೆ ಈಗ ಈ ದೇಹದಲ್ಲಿ ನಮ್ಮ ಆತ್ಮ ಇದೆ ಅಲ್ವಾ, ಈ ದೇಹ ತ್ಯಾಗ ಆದ್ಮೇಲೆ ಈ ಆತ್ಮ ಹೋಗಿ ಇನ್ನೊಂದು ಹೊಸ ದೇಹಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ಅದು ಯಾವ ದೇಹಕ್ಕೆ? ಅಂತರ್ಯಾಮಿ, ಎಲ್ಲೆಲ್ಲೂ ಇರುವಂತಹ ಇದಕ್ಕೆ ಆತ್ಮ ಅನ್ನುವಂಥದ್ದು. ಭೂತಾನಾಂ ಆತ್ಮ ಅಂತರ್ಯಾಮಿ ಅಂತ. ಒನ್ ಹೂ ಈಸ್ ದ ಇನ್ವೆಲರ್ ಆಫ್ ಆಲ್ ದ ಬೀಯಿಂಗ್ಸ್. ಪ್ರತಿಯೊಂದು ಜೀವರಾಶಿಗಳಲ್ಲೂ ಇರುವಂತಹ ಸತ್ವ ಅಥವಾ ಚೈತನ್ಯ ಏನಿದೆ ಅದು ಬೇರೆ ಇನ್ನೇನು ಇಲ್ಲ, ಭೂತಾತ್ಮ ಅಂದ್ರೆ ಆ ಆತ್ಮದ ಸ್ವರೂಪನಾಗಿರುವಂತವನು ಅವನೇ, ಬೇರೆ ಇನ್ನೇನು ಇಲ್ಲ ಅಂತ. ಸೊ ಇದು ಭೂತಾತ್ಮ ಅಂತ ಶಂಕರರು ಹೇಳುವಂಥದ್ದು. ಹಿ ಇಸ್ ಪ್ರೆಸೆಂಟ್ ಇನ್ ಆಲ್ ದ ಬೀಯಿಂಗ್ಸ್ ಅಂಡ್ ಆಲ್ಸೋ ವಿಷ್ಣುವು ಕೂಡ ಅದೇ ಹೇಳಿದ್ರಲ್ಲ, ವಿಷ್ಣುನ ಬಿಡಿಸಿದಾಗ ಕೂಡ ವಿಶ್ವ ಮತ್ತೆ ಅಣು ಅನ್ನೋದನ್ನ ಬಿಡಿಸಿ ಎಲ್ಲ ಒಂದು ಪ್ರತಿಯೊಂದು ಅಣುನಲ್ಲೂ ಅವನೇ ಇದ್ದಾನೆ ಅನ್ನೋದನ್ನ
ನಾವು ವಿಷ್ಣು ಅನ್ನೋ ಅರ್ಥದಲ್ಲಿ ತಿಳ್ಕೊಂಡ್ವಿ. ಅದೇ ಆಲ್ಮೋಸ್ಟ್ ಸಿಮಿಲರ್ ಅರ್ಥವನ್ನ ಕೊಡುವಂತಹ ಮೀನಿಂಗ್ ಇದಾಗಿದೆ. ಭೂತಾತ್ಮ ಅಂದ್ರೆ ಪ್ರತಿಯೊಂದ ಒಂದು ಜೀವಿಗಳಲ್ಲೂ ಇದರಲ್ಲೂ ಆತ್ಮ ಸ್ವರೂಪದಲ್ಲಿ ಇರುವಂತಹ ಚೈತನ್ಯ ಶಕ್ತಿ ಏನಿದೆ ಅದು ವಿಷ್ಣು ಅಥವಾ ಅದು ಭೂತಾತ್ಮ ಅಥವಾ ಇನ್ನೊಂದು ಹೆಸರು, ಆ ವಿಷ್ಣುವಿಗೆ ಇನ್ನೊಂದು ಹೆಸರು ಬಂದು ಭೂತಾತ್ಮ ಅಂತ ಶಂಕರ ಭಾಷ್ಯದಲ್ಲಿ ಹೇಳುತ್ತೆ. ಒಂದು ಕಥೆಯ ಮುಖಾಂತರ ಇದನ್ನ ಹೇಳಬೇಕಂದ್ರೆ ರಾಮಾಯಣದಲ್ಲಿ ಬರುವಂತಹ ಒಂದು ಪ್ರಸಂಗ ಈ ಕಥೆ. ಜನಕ ಮಹಾರಾಜರ ಒಂದು ಆಳ್ವಿಕೆಯಲ್ಲಿ ಅಥವಾ ಜನಕ ಮಹಾರಾಜ ಇದ್ದಂತಹ ಒಂದು ಕಾಲದಲ್ಲಿ ಒಂದು ಯಾಗವನ್ನ ಮಾಡ್ತಾರೆ. ಜನಕ ಮಹಾರಾಜ ಏನ್ ಯಾಗವನ್ನ ಮಾಡ್ತಾರೆ ಅಂದ್ರೆ ಒಂದು 500 ಹಸುಗಳನ್ನ, ಅಂದ್ರೆ ದೊಡ್ಡ ಗೋಶಾಲೆ ಒಂದು 500 ಹಸುಗಳನ್ನ ತಂದು ಆ 500 ಹಸುಗಳಿಗೂ ಚೆನ್ನಾಗಿ ಅಲಂಕಾರ ಮಾಡಿ ಪುಷ್ಪಗಳಿಂದ ಮತ್ತೆ ಎಲ್ಲೋ ಮಾಡಿ ಆ ಹಸುಗಳ ಕೊಂಬೆ ಏನಿರುತ್ತಲ್ಲ, ಹಸುವಿನ ಕೊಂಬಕ್ಕೆ ಗೊರಸು ಅಂತ ನಾವೇನ್ ಕರಿತೀವಲ್ಲ, ಅದಕ್ಕೆ ಚಿನ್ನದ ಒಂದು ಕಿರೀಟವನ್ನ ಎಲ್ಲಾ ಹಸುಗಳಿಗೂ ಮಾಡಿ ಬರು ವಿಜೃಂಭಣೆಯಿಂದ ಒಂದು ಯಾಗವನ್ನ ನಮ್ಮ ಜನಕ ಮಹಾರಾಜರು ಮಾಡ್ತಾರೆ. ಅಷ್ಟು ಮಾಡಿ ಒಂದು ಸಭೆಯನ್ನ ಕರೀತಾರೆ. ಎಲ್ಲಾ ಪಂಡಿತರನ್ನೆಲ್ಲರೂ ಸೇರಿಸಿ ಒಂದು ಸಭೆಯನ್ನ ಕರೀತಾರೆ. ಆ ಒಂದು ಯಜ್ಞಕ್ಕೆ ಆಹ್ವಾನ ಮಾಡಿರುವಂತ ಎಲ್ಲ ಸಭೆಯನ್ನ ಕರೆದು ಒಂದು ವಾದವನ್ನ ಇಡ್ತಾರೆ ಮುಂದೆ. ಏನು ಅಂತ ಅಂದ್ರೆ ಆ ವಾದದ ಒಂದು ನಿಯಮ ಏನಿರುತ್ತೆ ಅಂದ್ರೆ, ಒಂದು ಪ್ರಶ್ನೆ ಅಂದ್ರೆ ಒಂದು ಚಾಲೆಂಜ್ ತರ ತಗೊಂಡು ಅದನ್ನ ಯಾರು ಸರಿಯಾಗಿ ಆ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೋ ಈ 500 ಹಸುಗಳು ಆ ಬ್ರಾಹ್ಮಣರಿಗೆ ಹೋಗುತ್ತೆ. ಮತ್ತೆ ಹಸುವಿನ ಗೊರಸಿನಲ್ಲಿ ಹಾಕಿರುವಂತಹ ಚಿನ್ನದ ಕಿರೀಟನೂ ಕೂಡ ನಾನು ದಾನವಾಗಿ ಆ ಪಂಡಿತರಿಗೆ ಕೊಡ್ತೀನಿ ಅಂತ ಒಂದು ಕಂಡೀಷನ್ ಹಾಕ್ತಾರೆ. ಹಾಗೆ ಸಭೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ವಿವಾದಗಳು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಯೂಶಲಿ ಯಜ್ಞವಲ್ಕ್ಯ ಬಂದು ಜನಕ ಮಹಾರಾಜನ ಗುರುಗಳು. ಎಲ್ಲರಿಗೂ ಗೊತ್ತಿರುತ್ತೆ, ಅಂದ್ರೆ ಜನಕ ಮಹಾರಾಜರು ಗೃಹಸ್ಥ ಆಗಿದ್ರು ಕೂಡ ಅವರ ವ್ಯಕ್ತಿತ್ವದಲ್ಲಿ ಅವರು ಸನ್ಯಾಸಿ ಆಗಿದ್ರು ಅಂತ. ಸೊ ಅವರ ಗುರುಗಳು ಬಂದು ಯಜ್ಞವಲ್ಕ್ಯರು. ಅವರ ಯಜ್ಞವಲ್ಕ್ಯರು ಜನಕ ಮಹಾರಾಜನ ಸನ್ಯಾಸತ್ವದ ಅಥವಾ ಆ ಒಂದು ಥೀಮ್ ಏನಿರುತ್ತೆ, ಆ ಒಂದು ಸತ್ವ ಏನಿರುತ್ತೆ ಅದನ್ನೆಲ್ಲವೂ ಕೂಡ ಅಭ್ಯಾಸ ಮಾಡಿಸಿದ್ರಂತೆ ಜನಕ ಮಹಾರಾಜ. ಅವರು ಗೃಹಸ್ಥನಾಗಿದ್ರು ಕೂಡ ಅವರ ಜೀವನ ಇಡೀ ಅವರು ಸನ್ಯಾಸದ ಒಂದು ಸೂಕ್ತಿಗಳನ್ನೇ ತಗೊಂಡು ಅವರು ಜೀವನ ಮಾಡಿದ್ರು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಅವರು ಈ ಉತ್ತರವನ್ನ ಮಂಡಿಸ್ತಾರೆ. ಒಬ್ಬ ಉದ್ದಾಲಕ ಅನ್ನುವಂತಹ ಒಂದು ಪಂಡಿತ ಒಂದು ಪ್ರಶ್ನೆಯನ್ನ ಕೇಳ್ತಾನೆ. ಎಲ್ಲಾ ಜೀವರಾಶಿಗಳಿಗೂ ಒಳಗಿನಿಂದ ಧರಿಸುವಂತಹ ಶಕ್ತಿ ಅಥವಾ ಚೈತನ್ಯ ಯಾರು ಅಂತ ಪ್ರಶ್ನೆ ಬರುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ ಪ್ರಶ್ನೆ. ಎಲ್ಲಾ ಜೀವರಾಶಿಗಳಿಗೂ ಒಳಗಿನಿಂದ ಧರಿಸುವಂತಹ ಶಕ್ತಿ ಅಥವಾ ಚೈತನ್ಯ ಅದು ಯಾವುದು, ಅದು ಏನದು ಅಂತ ಕೇಳ್ತಾರೆ. ಅದಕ್ಕೆ ಯಜ್ಞವಲ್ಕ್ಯರು ತುಂಬಾ ಚೆನ್ನಾಗಿ ಉತ್ತರವನ್ನು ಕೊಡ್ತಾರೆ. ಅಂದ್ರೆ ಅವರು ತುಂಬಾ ಖುಷಿಯಿಂದ ಅಥವಾ ಉಲ್ಲಾಸದಿಂದನೇ ಉತ್ತರವನ್ನು ಕೊಡ್ತಾರಂತೆ. ಎಲ್ಲಾ ಜೀವರಾಶಿಗಳಿಗೂ ಒಳಗಿನಿಂದ ಧರಿಸುವಂತಹ, ಪೋಷಿಸುವಂತಹ, ಸಲಹುವಂತಹ ಒಂದು ಅನಂತ ಚೈತನ್ಯ ಅಂತ ಅಂದ್ರೆ ಅದು ಶ್ರೀಮನ್ ಭಗವನ್ ನಾರಾಯಣ ಭೂತಾತ್ಮ ಅಂತ ಅವ್ರು ಉತ್ತರವನ್ನು ಕೊಡ್ತಾರಂತೆ. ಅಂದ್ರೆ ಭೂತಾತ್ಮ ಅಂದ್ರೆ ಎಲ್ಲರ ಆತ್ಮದಲ್ಲಿ, ಅಂದ್ರೆ ಎಲ್ಲರ ದೇಹದಲ್ಲಿ ಆತ್ಮ ಸ್ವರೂಪಿಯಾಗಿ ಇರುವಂತಹ ಶಕ್ತಿ ಅಥವಾ ಚೈತನ್ಯ ಏನಿದೆ ಅದು ಬೇರೆ ಯಾರೂ ಇಲ್ಲ, ಅದು ಶ್ರೀಮನ್ ನಾರಾಯಣನೇ. ಆ ನಾರಾಯಣನ ಒಂದು ಶಕ್ತಿಯಿಂದ, ಆ ಚೈತನ್ಯದಿಂದ ನಾವೆಲ್ಲರೂ ಕೂಡ ಇವತ್ತು ಏನೋ ಒಂದು ಕಾಲ ನಡೀತಾ ಇದೆ, ಗಾಳಿ ಬೀಸ್ತಾ ಇದೆ, ಎಲೆಗಳು ಅಲ್ಲಾಡ್ತಾ ಇದ್ದಾವೆ, ಅಥವಾ ಮಾತು ನಿಮ್ಗೆ ಕೇಳಿಸ್ತಾ ಇದೆ ಅಂತ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಚೈತನ್ಯ ಅನ್ನೋದು ಬೇಕಲ್ಲ. ಆ ಚೈತನ್ಯದ ಒಂದು ಈಕ್ವೇಶನ್ನೇ ಶ್ರೀಮನ್ ನಾರಾಯಣ ಅಂತ ಹೇಳ್ಬೋದು. ಸೊ ಯಜ್ಞವಲ್ಕ್ಯರು ಇಲ್ಲಿ ಹೇಳ್ತಾರಂತೆ, ಬೇರೆ ಇನ್ಯಾವ ಶಕ್ತಿನೂ ಇಲ್ಲ, ಬೇರೆ ಯಾವ ಶಕ್ತಿನೂ ಸಾಟಿ ಆಗೋದಕ್ಕೆ ಚಾನ್ಸ್ ಇಲ್ಲ. ಏನಾದ್ರೂ ಒಂದು ಶಕ್ತಿ ಅನ್ನೋದು ಇದೆ ಅಂದ್ರೆ ಅದು ಶ್ರೀಮನ್ ನಾರಾಯಣ ಮಾತ್ರ. ಅವನ ಒಂದು ಚೈತನ್ಯದಿಂದ, ಅವನ ಒಂದು ಆಶೀರ್ವಾದದಿಂದಲೇ ಎಲ್ಲವೂ ಕೂಡ ಚಲಿಸ್ತಾ ಇದೆ ಅಥವಾ ನಡೀತಾ ಇದೆ ಅಥವಾ ಅಸ್ತಿತ್ವದಲ್ಲಿದೆ ಅಂತ ಯಜ್ಞವಲ್ಕ್ಯರು ಹೇಳ್ತಾರಂತೆ. ಸೊ ಅದರ ಇನ್ನೊಂದು ನಾಮನೇ ಬಂದು ಭೂತಾತ್ಮ. ಎಲ್ಲಾ ಭೂತಗಳಲ್ಲಿ ಅಂತ ಅಂದ್ರೆ ಎಲ್ಲ ಒಂದು ದೇಹದಲ್ಲಿ, ಇದರಲ್ಲಿ ಆತ್ಮಸ್ವರೂಪಿಯಾಗಿರುವಂತಹ ಚೈತನ್ಯ ಶಕ್ತಿ ಅದು ಭಗವಾನ್ ಶ್ರೀ ವಿಷ್ಣು ಭೂತಾತ್ಮ ಅಂತ. ಕಡೆಗೆ ಆ ಒಂದು ಪಂದ್ಯದಲ್ಲಿ 500 ಹಸುಗಳನ್ನು ಮತ್ತೆ 500 ಹಸುಗಳಿಗೆ ತೋರಿಸಿದಂತಹ ಚಿನ್ನದ ಕಿರೀಟವನ್ನು ಕೂಡ ಅವರಿಗೆ ಜನಕರಾಜರು ದಾನವಾಗಿ ಕೊಟ್ಟು ಆಶೀರ್ವಾದಕ್ಕೆ ಪೂರ್ವಕವಾಗಿ ಅವರು ಭೂತಾತ್ಮ ಅನ್ನುವಂತಹ ಒಂದು ವಿಷ್ಣುವಿನ ನಾಮನ ಎಲ್ಲರಿಗೂ ತಿಳಿಸುವಂತಹ ಒಂದು ಕ್ರಿಯೆ. ಇದೆಲ್ಲ ಒಂದು ನೆಪ ಅಷ್ಟೇ. ಪ್ರಾಬ್ಲಿ ಇವೆಲ್ಲರೂ ಜನಕರಾಜರಿಗಾಗ್ಲಿ ಅಥವಾ ಯಜ್ಞವಲ್ಕ್ಯರಿಗಾಗಿ ಇಡೀ ಸಮಾಜಕ್ಕೆ ಆ ವಿಷ್ಣುವಿನ ವೈಭವವನ್ನ ಈ ನಾಮದ ಮುಖಾಂತರ ಹೇಳ್ಬೇಕಾಗಿತ್ತನೋ ಅದಕ್ಕೋಸ್ಕರ ಈ ತರದ್ದೆಲ್ಲ ಒಂದು ಆಕ್ಟಿವಿಟಿ ಅವರು ಮಾಡಿದ್ರು ಅನ್ನೋದು ಈ ಕಥೆಯ ಒಂದು ಸಾರಾಂಶ ಆಗಿರುತ್ತೆ. ಮುಂದಿನ ನಾಮಕ್ಕೆ ಹೋಗೋಣ. ಭೂತ ಭಾವನಃ ಅಂತ ಈ ಒಂದು ಶ್ಲೋಕದ ಕೊನೆಯ ವಿಷ್ಣುವಿನ ನಾಮ 9ನೇ ನಾಮ ಭೂತ ಭಾವನಃ. ಭಗಿನಿ ಹೇಳ್ತಾರೆ. ಭೂತಾತ್ಮ ಅಂತ ಅಂದಾಗ ಇಲ್ಲಿ ಕೇವಲ ನಾವು
ನಮ್ಮ ಜೀವರಾಶಿಗಳನ್ನಷ್ಟೇ ನೋಡೋದಲ್ಲ. ಭೂತ ಅಂತಂದ್ರೆ ಚರಾಚರಗಳೆಲ್ಲವೂ ಕೂಡ ಬರುತ್ತೆ ಇದ್ರಲ್ಲಿ. ಎಲ್ಲಾ ಭೂತಗಳ ಆತ್ಮನಾಗಿರ್ತಕ್ಕಂಥವನು ಭಗವಂತ ಅಂತ. ಅಂದ್ರೆ ಎಲ್ಲವನ್ನ ಆ ಭಗವಂತ ಧರಿಸಿದಾನೆ. ಒಳಗಿನಿಂದ ಧರಿಸಿದವನು ಯಾರು ಅಂತಂದ್ರೆ ಎಲ್ಲವನ್ನ ಧರಿಸಿದಾನ ಅವನು. ಭೂಮಿಯನ್ನೇ ತನ್ನ ಶರೀರವಾಗಿ ಹೊಂದಿದಾನೆ. ಆದ್ರೆ ಆ ಭೂಮಿಯನ್ನ ಅವನು ಧರಿಸ್ಕೊಂಡಿದ್ದಾನೆ. ಆದ್ರೆ ಆ ಭೂಮಿಯನ್ನ ಧರಿಸಿರೋದು ಅವನಿಗೆ ಗೊತ್ತಿಲ್ಲ, ಆ ಭೂಮಿಗೆ ತಿಳಿದಿರೋದಿಲ್ಲ. ಹಾಗೆ ಅವನು ಆಕಾಶದಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ ಭಗವಂತ ಇರ್ತಾನೆ. ಮತ್ತೆ ಆ ಆಕಾಶವನ್ನು ಕೂಡ ತನ್ನ ಶರೀರವಾಗಿ ಅವನು ಧರಿಸ್ಕೊಂಡಿರ್ತಾನೆ. ಆದ್ರೆ ಆಕಾಶಕ್ಕೆ ಅದು ತಿಳಿದಿರೋದಿಲ್ಲ. ಆದ್ರೆ ಅವನಿಲ್ದೇನೆ ಆಕಾಶನೂ ಇರೋದಿಲ್ಲ, ಭೂಮಿನೂ ಇರೋದಿಲ್ಲ. ಹೀಗಾಗಿನೇ ನಾವು ಭೂಮಿ ಇರ್ಬಹುದು, ಅಂದ್ರೆ ಪಂಚಭೂತಗಳನ್ನ ಏನ್ ಹೇಳ್ತೀವಿ, ಪೃಥ್ವಿ, ಆಪ, ತೇಜಸ್ಸು, ವಾಯು, ಆಕಾಶ ಅಂತ ಹೇಳಿ. ಅಂದ್ರೆ ಭೂಮಿ, ಆಕಾಶ, ಬೆಂಕಿ, ನೀರು, ಗಾಳಿ, ಈ ಪಂಚಭೂತಗಳು ಏನಿದಾವೆ ಇವೆಲ್ಲವೂ ಕೂಡ ಅವನ ಶರೀರನೇ. ಈಗ ನಾವು ಜೀವರಾಶಿಗಳೇನಾಗಿದ್ದಾವೆ ಇವೆಲ್ಲವೂ ಕೂಡ ಪಂಚಭೂತಗಳಿಂದನೇ ಆಗಿರೋದು. ಹಾಗಾಗಿ ಈ ಪಂಚಭೂತಗಳಿಂದ ಆಗಿರ್ತಕ್ಕಂತಹ ಈ ಶರೀರ ಆಗಿರ್ಬಹುದು, ಇಡೀ ಬ್ರಹ್ಮಾಂಡ ಆಗಿರ್ಬಹುದು, ಎಲ್ಲವನ್ನ ಕೂಡ ಅವನು ಧರಿಸಿದಾನೆ. ಎಲ್ಲವೂ ಅವನ ಶರೀರವೇ ಆಗಿದೆ. ಎಲ್ಲದರೊಳಗೂ ಆತ್ಮಸ್ವರೂಪಿಯಾಗಿ ಭಗವಂತ ಇದ್ದಾನೆ. ಇದೇನಂದ್ರೆ ಒಂದಕ್ಕೆ ನಾವು ಈಗ ಈ ರೀತಿ ಆ ಭಗವಂತ ಇರೋದ್ರಿಂದಾನೇ ನಮ್ಗೆ ಒಂದು ಜಾಗದಲ್ಲಿ ಹೊಡೆದ್ರೆ ಮತ್ತೊಂದು ಜಾಗಕ್ಕೆ ನೋವಾಗತ್ತೆ. ಯಾಕಂದ್ರೆ ಈಗ ಒಂದು ಉದಾಹರಣೆ ತಗೋಬೇಕಂದ್ರೆ, ಭೂಮಿಲಿ ಇರ್ತಕ್ಕಂತಹ ಮರಗಳನ್ನ ನಾವು ಕಡಿದ್ರೆ ಆಕಾಶ ಕೋಪ ಮಾಡ್ಕೊಳ್ಳುತ್ತೆ, ಮಳೆ ಸುರ್ಸೋದಿಲ್ಲ. ಅತಿ ಹೆಚ್ಚಾಗಿ ನಾವು ಕಟ್ಟಡಗಳನ್ನ ಕಟ್ತಾ ಹೋದ ಹಾಗೆ ಸಮುದ್ರ ರಾಜನಿಗೆ ಕೋಪ ಬರುತ್ತೆ. ನೀರಿಗೆ ಸಮುದ್ರ ರಾಜನಿಗೆ ಕೋಪ ಬಂದು ಸುನಾಮಿ ಆಗತ್ತೆ. ಒಂದಕ್ಕೊಂದು ಎಷ್ಟು ಲಿಂಕ್ ಇದೆ ಇದ್ರಲ್ಲಿ ಅಂತಂದ್ರೆ ಇಡೀ ಬ್ರಹ್ಮಾಂಡದಲ್ಲೇ ಭಗವಂತ ತುಂಬಿದಾನೆ ಅಂತ. ಹಾಗಿದ್ಮೇಲೆ ಎಲ್ಲಾ ಜೀವಾತ್ಮಗಳನ್ನು ಕೂಡ ಭಗವಂತನೇ ಧರಿಸ್ಕೊಂಡಿದ್ದಾನೆ. ನಮ್ಗೆ ಜೀವಾತ್ಮಗಳಾದಂತಹ ನಮ್ಗೆ ಆ ಭಗವಂತ ನಮ್ಮಲ್ಲಿ ಇದ್ದಾನೆ ಅನ್ನೋದೇ ಗೊತ್ತಿಲ್ಲ, ನಮ್ಮನ್ನ ಧರಿಸಿದಾನೆ ಅನ್ನೋದೇ ಗೊತ್ತಿಲ್ಲ. ಆದ್ರೆ ಅವನಿಲ್ದೆ ಈ ಜೀವಾತ್ಮನ ಇರುವಿಕೆ ಅನ್ನೋದೇ ಇಲ್ಲಿ ಸಾಧ್ಯ ಆಗೋದಿಲ್ಲ. ಹೀಗೆ ಸಮಸ್ತ ವಸ್ತುಗಳಲ್ಲೂ ಕೂಡ ಇರ್ತಕ್ಕಂಥವನು ಶ್ರೀಮನ್ ನಾರಾಯಣನೇ. ಸಮಸ್ತ ಪದಾರ್ಥಗಳಲ್ಲೂ ಕೂಡ ಅವನು ಸೃಷ್ಟಿ ಮಾಡಿರ್ತಕ್ಕಂತಹ ಸಮಸ್ತ ಜೀವರಾಶಿಗಳಲ್ಲೂ ಕೂಡ ಅವನು ಆತ್ಮನಾಗಿ ಒಳಗಡೆ ಇರೋದ್ರಿಂದಾನೇ ಅವನನ್ನ ಭೂತಾತ್ಮ ಅಂತ ಹೇಳ್ತಾರೆ. ಹೀಗಿರ್ಬೇಕಾದ್ರೆ ಈ ನೆಕ್ಸ್ಟ್ ಮುಂದಿನ ಒಂದು ಏನು ನಾಮ ಇದೆ, ಭೂತಾತ್ಮ, ಭೂತ ಭಾವನಃ ಅಂತ ಬಂದಾಗ, ಭಾವನ ಅಂತಂದ್ರೆ ಈ ಒಳಗಿಂದ ಧರಿಸಿದಾನೆ ಎಲ್ಲವನ್ನು ಅಂತ ನಾವು ನೋಡಿದ್ವಿ. ಹಾಗಿದ್ರೆ ಈ ಒಳಗಿಂದ ಧರಿಸಿರ್ತಕ್ಕಂಥವ್ನು ಹೇಗೆ ಈಗ ವರ್ಧಿಸ್ಬೇಕಲ್ವಾ? ಜೀವರಾಶಿಗಳನ್ನ ಧರಿಸಿದ್ರೆ ಅಷ್ಟೇ ಸಾಕ? ಭೂತಕೃತ್ ಅಂದ್ರೆ ಸೃಷ್ಟಿ ಮಾಡ್ದ, ಭೂತಭೃತ್ ಅಂದ್ರೆ ಅದಕ್ಕೆ ಅನ್ನ ಆಹಾರವನ್ನ ಕೊಟ್ಟು ಸಲಹುತ್ತಿದ್ದಾನೆ. ಮತ್ತೆ ಭಾವ ಅನ್ನೋದನ್ನ ತಿಳ್ಕೊಂಡ್ವಿ, ಅಂದ್ರೆ ಆ ಭಗವಂತ ಇದಾನೆ ಅನ್ನೋದನ್ನ. ಮತ್ತೆ ಭೂತಾತ್ಮ ಅಂದ್ರೆ ಎಲ್ಲರೊಳಗೆ ಅಂತರ್ಯಾಮಿಯಾಗಿದ್ದಾನೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಈಗ ಭೂತ ಭಾವನ ಅಂತಂದ್ರೆ ವರ್ಧನೆ ಮಾಡುವಂಥದ್ದು, ವರ್ಧಿಸುವಂಥದ್ದು. ಈಗ ಯಾವುದೇ ಈಗ ಒಂದು ತೆಂಗಿನಕಾಯಿಯನ್ನ ತಗೊಂಡೋಗ್ ನೆಟ್ರೆ ಅದು ಒಂದು ಮರವಾಗಿ ಬೆಳೆಯುತ್ತೆ. ಮರವಾಗಿ ಬೆಳೆದು ಸಾವಿರಾರು ತೆಂಗಿನಕಾಯಿಗಳನ್ನ ನಮಗ್ ಕೊಡುತ್ತೆ. ಹಾಗೆ ಒಂದೇ ಒಂದು ಭತ್ತದ ಕಾಳನ್ನ ನಾವು ಭೂಮಿಯಲ್ಲಿ ಹಾಕಿದ್ರೆ ಅದು 100 1000 ಎಷ್ಟೊಂದೆಲ್ಲ ಭತ್ತದ ಕಾಳನ್ನ ನಾವು ಬೆಳಿತೀವಿ. ಹಾಗೆ ಈ ರೀತಿ ವೃದ್ಧಿ ಆಗ್ತಕ್ಕಂತಹ ಕಾರ್ಯ ಕೂಡ ಆ ಭಗವಂತನ ಕೃತಿನೇ ಆಗಿರುತ್ತೆ. ಹಾಗಾಗಿ ಎಲ್ಲಾ ಗಿಡಮರಗಳು ಕೊಡ್ತಕ್ಕಂತಹ ಏನು ನಮ್ಗೆ ಪೈರುಗಳನ್ನ ನಾವು ನೆಟ್ಟಿದಂತಹ ಪೈರುಗಳು ವೃದ್ಧಿ ಹೊಂದಿ ಅದು ವರ್ಧಿಸ್ಬೇಕು ಅಂತಂದ್ರೆ, ಹೆಚ್ಚಾಗ್ಬೇಕು ಅಂದ್ರೆ, ಹೆಚ್ಚು ಫಲಗಳನ್ನ ಕೊಡ್ಬೇಕು ಅಂದ್ರೆ ಅದಕ್ಕೆ ಶಕ್ತಿ ಕೊಡ್ತಕ್ಕಂಥವನು ಆ ಭಗವಂತ. ಹಾಗಾಗಿ ಅವನನ್ನ ಭೂತ ಭಾವನಃ ಅಂತ ಹೇಳ್ತೀವಿ. ಇದಕ್ಕೆ ಪೂರಕವಾಗಿ ಒಂದು ಪ್ರಸಂಗವನ್ನ ನಾವು ನೋಡೋದಾದ್ರೆ, ತಾವೆಲ್ರೂ ಕೇಳಿರ್ಬಹುದು, ಈಗ ನಮ್ಮಲ್ಲಿ ಸಂತರು ಅಂತ ಎಲ್ಲ ಹೇಳ್ತೀವಲ್ಲ, ಸೊ ಹಾಗೆ ಆಚಾರ್ಯರು ಸಂತರು ಅಂತ ಹೇಳೋ ಹಾಗೆ ತಮಿಳ್ನಾಡಿನಲ್ಲಿ ನಯನಾರ್ಸ್ ಅಂತ ಹೇಳ್ತಾರೆ. ನಯನಾರ್ಸ್ ಅಂದ್ರೆ ಶಿವನ ಭಕ್ತರು, ಮತ್ತೆ ಆಳ್ವಾರ್ಸ್ ಅಂದ್ರೆ ವಿಷ್ಣುವಿನ ಭಕ್ತರು. ಈ ಆಳ್ವಾರ್ಸ್ ಅಲ್ಲಿ ನಯನಾರ್ಸ್ ಅನ್ನೋ 63 ಜನ ಇರ್ತಾರೆ. ಆಳ್ವಾರ್ಸ್ ಅಂತ ಬಂದು ಇವರು 12 ಜನ ಆಳ್ವಾರ್ಸ್ ಅಂತ ಇರ್ತಾರೆ. ಇವರು ವಿಷ್ಣುವಿನ ಭಕ್ತರು. ಇವರಲ್ಲಿ 4ನೇ ಆಳ್ವಾರ್ ತಿರುಮಳಶೈ ಅಂತ ಒಬ್ಬ ಆಳ್ವಾರ್ ಇರ್ತಾರೆ. ಹೆಸರನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಜಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಭೂತ ಭಾವನಃ ಅಂತಂದ್ರೆ ದೇವ್ರು ಯಾವ ರೀತಿ ಆ ಒಂದು ನಾಮದ ಅರ್ಥ ಇದೆ ಅಂತ ತಿಳ್ಕೊಳ್ಳೋಕೋಸ್ಕರ ಈ ಒಂದು ಕಥೆಯನ್ನ ತಗೊಂಡಿರೋದು. ಆ ಆಳ್ವಾರಲ್ಲಿ 4ನೇ ಆಳ್ವಾರ್ ಬಂದು ತಿರುಮಳಿಸೈ ಆಳ್ವಾರ್ ಅಂತ ಹೇಳಿ. ತಮಿಳ್ನಾಡಲ್ಲಿ ನೀವೆಲ್ರೂ ಕೇಳಿರ್ಬಹುದು, ಕುಂಭಕೋಣ ಎಂಬಂತಹ ಒಂದು ಪ್ಲೇಸ್ ಇದೆ. ಆ ಕುಂಭಕೋಣದಲ್ಲಿ ಶಾಂಗಪಾಣಿ ಅಂತ ಒಂದು ದೇವಸ್ಥಾನ ಇದೆ ತಮಿಳ್ನಾಡಲ್ಲಿ. ಆ ಶಾಂಗಪಾಣಿ ದೇವಸ್ಥಾನಕ್ಕೆ ಮಧ್ಯಾಹ್ನದ ಸಮಯದಲ್ಲಿ ಭಗವಂತನಿಗೆ ನೈವೇದ್ಯವನ್ನ ಮಾಡ್ಬೇಕಾಗತ್ತೆ. ಮಹಾಮಂಗಳಾರತಿಯನ್ನ ಮಾಡಿ ನೈವೇದ್ಯವನ್ನ ಇಟ್ಟಿರ್ತಾರೆ. ಅಲ್ಲಿ
ಅಲ್ಲಿಗೆ ಈ ತಿರುಮಳಶೈ ಏನಿದ್ದಾರೆ, ಈ ಆಳ್ವಾರ್ಸ್ ತಿರುಮಳಶೈ ಬರ್ತಾರೆ. ತುಂಬಾ ಬಿಸಿಲಾಗಿರತ್ತೆ, ಮಧ್ಯಾಹ್ನದ ಸಮಯದಲ್ಲಿ ತುಂಬಾ ಬಿಸಿಲಿನಲ್ಲಿ ನಡ್ಕೊಂಡು ಆ ಒಂದು ಸನ್ನಿಧಿಗೆ ಭಗವಂತನ ದರ್ಶನ ಮಾಡೋದಕ್ಕೆ ಅಂತ ಅಲ್ಲಿಗೆ ಬರ್ತಾರೆ. ಆಗ ಅದೇ ದೇವಸ್ಥಾನದಲ್ಲಿ, ಶಾರ್ಂಗಪಾಣಿ ದೇವಸ್ಥಾನದಲ್ಲಿ ತೆರೆಯನ್ನ ಬಿಟ್ಕೊಂಡು ಭಗವಂತನಿಗೆ ಒಳಗಡೆ ನೈವೇದ್ಯವನ್ನ ಮಾಡ್ತಿರ್ತಾರೆ. ಆಗ ಭಗವಂತನ ಕೆಲಸ ಏನ್, ಇವಾಗ ಒಂದು ಪವಾಡ ಮಾಡ್ಬೇಕಲ್ವಾ ತನ್ನ ಭಕ್ತನಿಗೋಸ್ಕರ. ಆಗ ಭಗವಂತ ಏನ್ ಮಾಡ್ತಾನೆ, ಅವನಿಗೆ ಅಶರೀರವಾಣಿ ಆಗತ್ತೆ. ಒಳಗಡೆ ಇದ್ದಂತಹ ಅರ್ಚಕನಿಗೆ ಭಗವಂತ ಹೇಳ್ತಾನೆ, ನೋಡು ಹೊರಗಡೆ ನನ್ನ ಭಕ್ತ ಬಂದಿದ್ದಾನೆ, ತಿರುಮಳಸೈ ಬಂದಿದ್ದಾನೆ, ಅವನಿಗೆ ಹೋಗ್ಬಿಟ್ಟು ನೀನು ಈ ನೈವೇದ್ಯವನ್ನ ಕೊಡು. ಅವ್ನು ತುಂಬಾ ಹಸ್ಕೊಂಡ್ ಬಂದಿದ್ದಾನೆ, ತುಂಬಾ ದಣಿವಾಗಿದೆ ಅವನಿಗೆ, ನನ್ನ ದರ್ಶನಕ್ಕೋಸ್ಕರ ಬಂದಿದ್ದಾನೆ, ಅವನು ತಗೊಂಡೋಗ್ಬಿಟ್ಟು ಈ ನೈವೇದ್ಯವನ್ನ ಅವನಿಗೆ ಕೊಡು ಅಂತ ಹೇಳ್ತಾರೆ. ಅದಕ್ಕೆ ಈ ಅರ್ಚಕ ಏನ್ ಹೇಳ್ತಾನೆ, ಇಲ್ಲ, ಮೊದಲು ನಿನಗೆ ನಾವು ನೈವೇದ್ಯವನ್ನ ಮಾಡ್ಬೇಕು, ನಿನಗ್ ಕೊಟ್ಟ ಆದ ನಂತರ ಅದನ್ನ ಪ್ರಸಾದ ರೂಪದಲ್ಲಿ ನಾವೆಲ್ರೂ ತಗೊಳ್ಳೋದು. ಹಾಗಾಗಿ ನಿನಗ್ ನೈವೇದ್ಯ ಆಗ್ದೇನೆ ನಾನು ಹೇಗ್ ಕೊಡ್ಲಿ ಅವರಿಗೆ ಅಂತ ಕೇಳ್ತಾನೆ. ಅದೆಲ್ಲ ಏನಿಲ್ಲ, ನೀನ್ ತಗೊಂಡೋಗ್ ಕೊಡು ಅಷ್ಟೇ, ಅವ್ನು ತುಂಬಾ ಹಸ್ಕೊಂಡ್ ಬಂದಿದ್ದಾನೆ, ಅವ್ನ ನನ್ ಭಕ್ತ, ನಾನ್ ಹೇಳ್ತಾ ಇದೀನಿ, ನೀನ್ ಅವ್ನಿಗೆ ತಗೊಂಡೋಗ್ ಕೊಡು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಇವ್ರು ಹೊರಗಡೆ ನಿಂತಿರ್ತಾರಲ್ವಾ, ಅವರು ಆ ತೆರೆ ಹಾಗೆ ಇರುತ್ತೆ, ಈ ನೈವೇದ್ಯದ ಬಟ್ಲು ಹೇಗ್ ಮುಚ್ಚಿತ್ತೋ ಹಾಗೆ ಇದೆ, ತಗೊಂಡೋಗ್ಬಿಟ್ಟು ಸಕ್ಕರೆ ಪೊಂಗಲ್ ನೈವೇದ್ಯಕ್ಕೆ ಇಡ್ತಿರ್ತಾರೆ. ಆ ಸಕ್ಕರೆ ಪೊಂಗಲ್ನ ತಗೊಂಡೋಗ್ಬಿಟ್ಟು ತಿರುಮಳಶೈ ಕೊಡೋದಕ್ಕೆ ಹೋಗ್ತಾರೆ. ಆವಾಗ ಅವ್ರೇನ್ ಮಾಡ್ತಾರೆ, ಏನಿದು ಇನ್ನು ನೈವೇದ್ಯನೇ ಆಗಿಲ್ಲ ಭಗವಂತನಿಗೆ, ಆಗ್ಲೇ ನನಗ್ ಕೊಡೋದಕ್ ಬಂದಿದ್ಯಲ್ಲ, ಬೇಡ ಫಸ್ಟ್ ನೈವೇದ್ಯ ಮಾಡು ಅಂತ ಹೇಳ್ತಾರೆ. ಇಲ್ಲ, ಇದು ಭಗವಂತನ ಅಪ್ಪಣೆ, ಹಾಗಾಗಿ ನೀವೇ ಮೊದ್ಲು ತಿನ್ಬೇಕಂತೆ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ಹೋಗಿ ನೀವು ಭಗವಂತನೇ ಕೇಳ್ಕೊಳ್ಳಿ, ಅವನ್ ಅಪ್ಪಣೆ ಇದು, ಅವ್ನ್ ಹೇಳ್ದ ಅನ್ಬಿಟ್ಟು ನಾನ್ ನಿಮ್ಗೆ ತಂದ್ಕೊಡ್ತಾ ಇದ್ದೀನಿ ಅಂತ ಆ ಅರ್ಚಕ ಹೇಳ್ತಾನೆ. ಈಗ ಅವ್ರು ಹೋಗ್ಬಿಟ್ಟು ಅವ್ರನ್ನೇ ಕೇಳ್ತಾರೆ ಭಗವಂತನ್ನೇ, ನಾರಾಯಣ ಏನಪ್ಪಾ ನಿನ್ನ ಈ ಲೀಲೆ, ನಾನು ಹಸ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ ನಿನಗೆ ಪ್ರಸಾದವಾಗಿ ನೈವೇದ್ಯವಾಗಿ ಇಡ್ಬೇಕಾದದನ್ನ ನನಗ್ ಕೊಡ್ತಾ ಇದೀಯಾ, ನೀನ್ ಮೊದಲು ಸ್ವೀಕಾರ ಮಾಡಿ ಆ ನಂತರ ನಾನ್ ಅದನ್ನ ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ಳೋದು ಒಂದ್ ನ್ಯಾಯ ಇದೆ, ಏನಿದು ಈ ತರ, ನೀನ್ ನನಗೆ ಯಾಕೆ ಮೊದ್ಲು ತಿನ್ನೋದಕ್ ಹೇಳ್ದೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಒಂದೇ ನಿಮಿಷ ಬಂದೆ. ಕ್ಷಮಿಸಿ. ಪ್ರಸಾದ ರೂಪದಲ್ಲಿ ನೀನು ನನಗ್ ಕೊಡ್ಬೇಕಾಗಿತ್ತು, ಇದನ್ ಯಾಕೆ ಹೀಗೆ ಮೊದಲೇ ನನಗ್ ತಿನ್ನೋಕ್ ಹೇಳ್ದೆ ಅಂತ ಹೇಳಿದಕ್ಕೆ ಆಗ ಭಗವಂತ ಹೇಳ್ತಾನೆ, ನೀನು ನನ್ನ ಭಕ್ತನಾಗಿದ್ಯಾ, ನಿನ್ನನ್ನ ನಾನು, ಈಗ ನಾವು ತಿಳ್ಕೊಂಡ್ವೆಲ್ಲ, ಭೂತಾತ್ಮ ಅಂತಂದ್ರೆ ಎಲ್ಲರನ್ನು ಕೂಡ ತನ್ನ ದೇಹವಾಗಿ, ಪಂಚಭೂತಗಳನ್ನು ಕೂಡ ತನ್ನ ದೇಹವಾಗಿ ಧರಿಸ್ಕೊಂಡಿದ್ದಾನೆ, ಇಡೀ ಜೀವರಾಶಿಗಳನ್ನೇ ತನ್ನ ದೇಹವಾಗಿ ಧರಿಸಿದಾನೆ ಅಂತ. ಹಾಗೆ ಅಲ್ಲಿ ಭಗವಂತ ಕೂಡ ಹೇಳ್ತಾನೆ, ಇಡೀ ಜೀವರಾಶಿಗಳೆಲ್ಲವೂ ಕೂಡ, ನೀವೆಲ್ರೂ ಕೂಡ ಜೀವಾತ್ಮರೆಲ್ರು ನಿಮ್ಮ ದೇಹವನ್ನ ನಾನೇ ಧರಿಸಿದೀನಿ, ಒಳಗಡೆ ಇಟ್ಕೊಂಡು ನಿಮ್ಮನ್ನ ಆತ್ಮ ರೂಪದಲ್ಲಿ ಇಟ್ಕೊಂಡು ನಿಮ್ಮನ್ನೆಲ್ಲ ಸಲಹತಾ ಇರೋನು ನಾನೇನೆ. ಹಾಗಿದ್ಮೇಲೆ ನಿನ್ನ ದೇಹ ದಣಿದಿದೆ ಅಂತಂದ್ರೆ ಅದಕ್ಕೆ ಯಜಮಾನ ಸ್ವರೂಪನಾಗಿ ಇರ್ತಕ್ಕಂತಹ ನಾನು, ಆತ್ಮರೂಪದಲ್ಲಿ ಯಜಮಾನ ಸ್ವರೂಪನಾಗಿರ್ತಕ್ಕಂತಹ ನಾನು ಆ ದಣಿವನ್ನ ಆರಿಸೋದು ನನ್ನ ಕೆಲಸ ಅಲ್ವಾ? ಹಾಗಾಗಿ ನಿನ್ನ ದೇಹದ ದಣಿವಿಗಾಗಿ ನಾನು ಈ ಸಕ್ಕರೆ ಪೊಂಗಲನ್ನ ನಿನಗ್ ಕೊಡ್ತಿದ್ದೀನಿ, ನೀನ್ ಮೊದಲು ಇದನ್ನ ತಿಂದ್ಬಿಟ್ಟು ನಿನ್ನ ದೇಹದ ದಣಿವನ್ನ ಆರಿಸ್ಕೊ, ಅವಾಗ ನಿನ್ನ ಶರೀರ ಸಮಾಧಾನಗೊಳ್ಳುತ್ತೆ. ಆ ನಂತರ ಆ ಸಮಾಧಾನಗೊಂಡಂತಹ ಸಂತೃಪ್ತಿಯಾದ ಶರೀರವನ್ನ ಹೊಂದಿರಂತಹ ನೀನು ನನ್ನ ಒಂದು ದರ್ಶನವನ್ನ, ದಿವ್ಯ ದರ್ಶನವನ್ನ ಮಾಡಿ ಆಮೇಲೆ ನಿನ್ನ ಆತ್ಮವನ್ನು ಕೂಡ ಸಂತೃಪ್ತಿಗೊಳಿಸ್ಕೋ ಅಂತ ಭಗವಂತ ಹೇಳ್ತಾನಂತೆ. ಅಂದ್ರೆ ಇಲ್ಲಿ ಆ ದೇಹಕ್ಕೆ ಯಜಮಾನನಾದಂತವನು ಭಗವಂತಾನೆ. ಭೂತಾತ್ಮ ಅಂದ್ರೆ ಅದೇನೆ, ಎಲ್ಲಾ ಜೀವಿಗಳಲ್ಲೂ ಅಂತರಾತ್ಮನಾಗಿರ್ತಕ್ಕಂಥವನು. ಅಂತರಾತ್ಮನಾಗಿ ಇಟ್ಕೊಂಡು ಎಲ್ಲಾ ಶರೀರಗಳನ್ನ ಧರಿಸಿ ಅವನೇನೆ ಸಲಹತಾ ಇರೋನು ಅವನು. ಆಗಿದ್ಮೇಲೆ ಎಲ್ಲಾ ಜೀವರಾಶಿಗಳಿಗೂ ತಮಗೆ ಏನು ಬೇಕೋ ಅವೆಲ್ಲವನ್ನ ಕೊಟ್ಟು ಅವನ ದರ್ಶನಕ್ಕೆ ಆತ್ಮ ಸಂತೋಷಗೊಳ್ಳೋದು ಭಗವಂತನ ದರ್ಶನ ಆದಾಗ. ಆ ಆತ್ಮ ಸಂತೋಷಗೊಳ್ಬೇಕು ಅಂದ್ರೆ ದೇಹ ಸಂತುಷ್ಟಿಯಾಗಿರ್ಬೇಕು. ಆ ದೇಹ ಸಂತುಷ್ಟಿಯಾಗಿರ್ಬೇಕು ಅಂತಂದ್ರೆ ನಮ್ಗೆ ಅನ್ನ ಆಹಾರಗಳು ಬೇಕು, ಒಳ್ಳೆ ಆರೋಗ್ಯ ಬೇಕು. ಹಾಗಿದ್ದಾಗ ಇವೆಲ್ಲವನ್ನ ಕೊಟ್ಟು ಕಾಪಾಡ್ತಕ್ಕಂಥವನು, ನಮ್ಮನ್ನ ಸಲಹತಕ್ಕಂಥವನು ಭೂತ ಭಾವನಾಯ ನಮಃ ಅಂತ ಹೇಳೋದ್ರಿಂದ ಆ ಭಗವಂತ ಹೇಗೆ ಆ ತಿರುಮಳಶೈಗೆ ಆಹಾರವನ್ನ ಕೊಟ್ಟು ಕಾಪಾಡದ್ನೋ, ಹೇಗೆ ಅವರ ದಣಿವನ್ನ ಆರಿಸಿದ್ನೋ, ಅದೇ ರೀತಿ ನಮಗೂ ಕೂಡ ಒಳ್ಳೆಯ ಆರೋಗ್ಯವನ್ನ ಕೊಟ್ಟು, ಆಹಾರವನ್ನ ಕೊಟ್ಟು, ಈ ದೇಹದ ಪೋಷಣೆಗೆ ಅಗತ್ಯವಾದಂತಹ ಎಲ್ಲವನ್ನು ಕೊಟ್ಟು ನಮ್ಮನ್ನ ಅನುಗ್ರಹಿಸ್ತಾನೆ ಅನ್ನೋದು ಈ ಭೂತ ಭಾವನಃ ಎಂಬ ನಾಮದ ಅರ್ಥ. ಭೂತ ಭಾವನಾಯ ನಮಃ ಅಂತ ಜಪ ಮಾಡೋದು ಇದು ಭೂತ ಭಾವನಾಯ ನಮಃ. ನೆಕ್ಸ್ಟ್ ಭೂತಾತ್ಮ. ಧನ್ಯವಾದಗಳು. ಶಂಕರರು ಇದ್ರ ಬಗ್ಗೆ ಹೇಳ್ತಾರೆ, ಭೂತ ಭಾವನಃ ಬಗ್ಗೆ. ಭೂತಾನಿ ಭಾವಯತಿ ಜನಯತಿ ವರ್ಧಯತಿ ಇತಿವಾ ಅಂತ. ಅಂದ್ರೆ ಒನ್ ಹೂ ಕ್ರಿಯೇಟ್ಸ್, ಯಾರು ಸೃಷ್ಟಿಕರ್ತ ಮಾಡ್ತಾನೆ,
ದ ಒನ್ ಹೂ ಗ್ರೋಸ್, ಯಾರು ಬೆಳವಣಿಗೆ ಮಾಡ್ತಾನೆ. ಜಾನಯತಿ ವರ್ಧಯತಿ, ದ ಒನ್ ಹೂ ಗ್ರೋಸ್, ನಮ್ಮ ಬೆಳವಣಿಗೆ, ನಮ್ಮ ಡೆವಲಪ್ಮೆಂಟ್ಗೆ ಯಾರು ಕಾರಣರಾಗ್ತಾರೆ ಅದು ಬೇರೆ ಯಾರು ಅಲ್ಲ, ಅದೇ ಭೂತ ಭಾವನಃ ಅಂತ. ಅಂದ್ರೆ ಸೃಷ್ಟಿ ಮಾಡುವನು ಅವನೇ, ಬೆಳೆಸುವನು ಅವನೇ, ಅಥವಾ ಬಳಸಿ ಸಲಹಿ ನಮ್ಮ ಮುಂದಕ್ಕೆ ತಗೊಂಡು ಹೋಗುವಂತಹ ಅಥವಾ ಮುಕ್ತಿಯನ್ನ ದಯಪಾಲಿಸುವಂತಹ ಏಕೈಕ ನಾಮ ಅದೇ ಭೂತ ಭಾವನಃ ಅಂತ. ಭೂತಾನಿ ಭಾವಯತಿ ಜನಯತಿ ವರ್ಧಯತಿ ಇತಿ ಅಂತ ಶಂಕರರು ಹೇಳ್ತಾರೆ. ಇನ್ನ ಮುಂದಿನ ವಿಷ್ಣು ಸಹಸ್ರನಾಮ, 2ನೇ ವಿಷ್ಣು ಸಹಸ್ರನಾಮ, ಇದರಲ್ಲಿ 8 ವಿಷ್ಣುವಿನ ನಾಮಗಳು ಬರ್ತವೆ. ಯಾರು ಬರ್ಕೊಳ್ಳೋ ಅಂತವ್ರು ದಯವಿಟ್ಟು ಬರ್ಕೊಳ್ಳಿ. ಭೂತಾತ್ಮ, ಪರಮಾತ್ಮ, ಮುಕ್ತಾನಾಂ ಪರಮಾಗತಿ, 3 ಪದಗಳಿದೆ. ಮುಕ್ತಾನಾಂ ಪರಮಾಗತಿ 3 ಸೇರಿ ಒಂದು ವಿಷ್ಣುವಿನ ನಾಮ. ಯಾರು ಮುಕ್ತಿಯನ್ನು ಇಚ್ಛಿಸ್ತಾರೋ ಅಂಥವರಿಗೆ ನಾನು ಸಿಗ್ತೀನಿ ಅನ್ನುವಂಥ ಮುಕ್ತಾನಾಂ ಪರಮಾಗತಿ. ಅವ್ಯಯ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞಃ ಅಕ್ಷರಃ. ಮತ್ತೊಮ್ಮೆ ಹೇಳ್ತೀನಿ, 8 ನಾಮಗಳಿದೆ 2ನೇ ಶ್ಲೋಕದಲ್ಲಿ. ಭೂತಾತ್ಮ, ಪರಮಾತ್ಮ, ಮುಕ್ತಾನಾಂ ಪರಮಾಗತಿ, ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞಃ ಅಕ್ಷರಃ. ಇದನ್ನ ಒಂದ್ಸತಿ ರಿಸೈಟ್ ಮಾಡೋಣ. ಯಾರು ಇಷ್ಟಪಡ್ತೀರಾ? ಕಲಾವತಿ ಭಗಿನಿ ಹೇಳ್ತೀರಾ? ಕಲಾವತಿ ಭಗಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಅವರು ಇಲ್ಲ ಅಂತ ಅನ್ಸುತ್ತೆ. ಗೋಪಾಲ್ ಕೃಷ್ಣ ಹೆಗಡೆ ಮಹೋದಯ ಹೇಳ್ತೀರಾ? ಹರಿ ಓಂ ಮಹೋದಯ. ಅಸ್ತು. ಅನ್ಸೂಯ ಭಗಿನಿ ಹೇಳ್ತೀರಾ? ಓಕೆ, ಯಾರು ಹೇಳ್ತೀರಾ ಎಲ್ಲರೂ ನಾನು ಒಂದ್ಸತಿ ಹ್ಯಾಂಡ್ ಲೋವರ್ ಮಾಡ್ಬಿಡ್ತೀನಿ. ಸೊ ಯಾರು ಹೇಳ್ತೀರಾ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಇಲ್ಲಿ ನನಗೆ ಕನ್ಫ್ಯೂಸ್ ಆಗುತ್ತೆ ಯಾರು ನಿಜವಾಗ್ಲೂ ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂತ. ಓಕೆ, ಸತ್ಯವತಿ ಭಗಿನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನು ಒಂದ್ಸತಿ ಹೇಳ್ತೀನಿ, ನೀವು 2 ಸತಿ ರಿಪೀಟ್ ಮಾಡಿ. ಭೂತಾತ್ಮ ಪರಮಾತ್ಮ ಚ ಸತ್ಯವತಿ ಭಗಿನಿ. ಓಕೆ, ವಾಣಿ ಸುಬ್ರಹ್ಮಣ್ಯ. ಓ ಸಾರಿ, ನಂಗೆ ಕ್ಷಮಿಸಿ, ನಾನು ಅನ್ಮ್ಯೂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿಲ್ಲ, ಕ್ಷಮಿಸಿ, ನಂದೇ ತಪ್ಪು. ಓಕೆ, ಮುಂದೆ 1 ನಿಮಿಷ. ಮಹೋದಯ ಕಲಾವತಿ. ಕಲಾವತಿ ಅವ್ರು ಹೇಳ್ತೀರಾ? ಓಕೆ. ಹಾ. ಭೂತಾತ್ಮ ಪರಮಾತ್ಮ ಚ ಭೂತಾತ್ಮ ಪರಮಾತ್ಮ ಚ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಮುಕ್ತಾನಾಂ ಪರಮಾಗತಿ ಮುಕ್ತಾನಾಂ ಪರಮಾಗತಿ ಅವ್ಯಯಃ ಪುರುಷ ಸಾಕ್ಷಿ ಅವ್ಯಯಃ ಪುರುಷ ಸಾಕ್ಷಿ ಅವ್ಯಯಃ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಕ್ಷೇತ್ರಜ್ಞೋಕ್ಷರ ಏವ ಚ ಕ್ಷೇತ್ರಜ್ಞೋಕ್ಷರ ಏವ ಚ. ಒಮ್ಮೆ ಪೂರ್ತಿಯಾಗಿ ಹೇಳ್ತೀನಿ, ನಂತರ ನೀವು ಪೂರ್ತಿಯಾಗಿ ಹೇಳಿ. ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯಃ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯಃ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಧನ್ಯವಾದಗಳು. ಸೊ ಮೊದಲಿಗೆ ಭೂತಾತ್ಮ ಅನ್ನುವಂತಹ ಒಂದು ನಾಮದ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಭೂತಃ ಅಂತಂದ್ರೆ ಪ್ಯೂರ್ ಅಂತ.
ಸೊ ಅದರಲ್ಲೂ ಕೂಡ ನಾವು ಇಷ್ಟು ಬಿಡಿಸ್ಬೋದು ಅಂತಂದ್ರೆ ಪೂತಃ ಅಂದ್ರೆ ಪ್ಯೂರ್ ಅಂದ್ರೆ ಪವಿತ್ರವಾದದ್ದು ಅಂತ, ಆತ್ಮ ಅಂದ್ರೆ ಸೋಲ್ ಅಥವಾ ಆತ್ಮ ಅಂತ ನಾವು ಕರೀತಾರೆ, ಪವಿತ್ರವಾದಂತಹ ಆತ್ಮ. ಅದಕ್ಕೆ ಶಂಕರರು ಹೇಳ್ತಾರೆ ಪೂತಃ ಆತ್ಮ ಯಸ್ಯ ಸಹ ಪೂತಾತ್ಮ. ಅದು ಪೂತಾತ್ಮ ಅನ್ನೋದು ಸಮಸ್ತ ಪದ ಆದ್ರೆ ಅದಕ್ಕೆ ವಿಗ್ರಹ ವಾಕ್ಯವನ್ನು ಹೇಳ್ತಾ ಇರೋದವರು. ಪೂತಃ ಆತ್ಮ ಯಸ್ಯ ಸಹ, ಯಾರ ಮನಸ್ಸು ಅಥವಾ ಯಾರ ಆತ್ಮ ಪ್ಯೂರ್ ಆಗಿರುತ್ತೆ, ಪವಿತ್ರವಾಗಿರುತ್ತೋ ಅವನೇ ಪೂತಾತ್ಮ, ಅವನೇ ಶ್ರೀಮನ್ನಾರಾಯಣ ಅಥವಾ ಅವನೇ ಶ್ರೀಮನ್ ವಿಷ್ಣು ಅಂತ ಹೇಳುವಂಥದ್ದು. ಇದು ಒಂದು ಕಾಮೆಂಟ್ರಿ ಆದ್ರೆ, ಇನ್ನೊಂದು ಕಡೆ ಇನ್ನೊಂದು ಕಾಮೆಂಟ್ರಿನಲ್ಲಿ ಶಂಕರರು ಹೇಳ್ತಾರೆ ಕೇವಲೋ ನಿರ್ಗುಣಶ್ಚ ಇತಿ ಅಂತ. ಅಂದ್ರೆ ಇದು ವೇದದಲ್ಲಿ ಬರುವಂತಹ ಮಾತಿದು, ಕೇವಲೋ ನಿರ್ಗುಣಶ್ಚ ಇತಿ ಅಂತ. ಶ್ರುತಿ ಅಂತ ಅಂದ್ರೆ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಶ್ರುತಿ ಅಂತ ಅಂದ್ರೆ ಅದು ವೇದ ಅಂತ ಅರ್ಥದಲ್ಲಿ ಬರುತ್ತೆ. ಸೊ ವೇದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕೇವಲೋ ನಿರ್ಗುಣಶ್ಚ. ಇಲ್ಲಿ ನಿರ್ಗುಣಶ್ಚ ಅಂದ್ರೆ 3 ಗುಣಗಳನ್ನ ನಾವು ಸಾಮಾನ್ಯವಾಗಿ ಗೊತ್ತು ಅಲ್ವಾ ನಮಗೆ, ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ ಅನ್ನೋದು. ಸೊ ಈ 3 ಗುಣಗಳೇನಿದೆ, ಈ 3 ಗುಣಗಳಿಗೆ ಅವನಿಗೆ ಅಂಟೋದಿಲ್ಲ ಅಥವಾ ಲಿಪ್ತನಾಗೋದಿಲ್ಲ ಅವನು ಅಂತ. ಎಲ್ಲಾ ಗುಣಗಳು ಆಗ್ತಾ ಇರ್ತವೆ. ನಾವಿಲ್ಲ ರಜಸ್ಸಾಗಿರ್ತೀವಿ, ಇಲ್ಲ ತಮಸ್ಸಾಗಿರ್ತೀವಿ, ಇಲ್ಲ ಸಾತ್ವಿಗುಣದಾಗಿರ್ತೀವಿ ಮನುಷ್ಯರಾಗಿ ಹುಟ್ಟಿದ ಮೇಲೆ. ಆದ್ರೆ ಭೂತಾತ್ಮನಿಗೆ ಅಂದ್ರೆ ಪ್ಯೂರ್ ಸೋಲ್ಗೆ ಈ ಯಾವುದೇ ಗುಣಗಳು ಅವನಿಗೆ ಅಂಟೋದಿಲ್ಲ ಅಥವಾ ಅವನಿಗೆ ಇನ್ಫ್ಲುಯೆನ್ಸ್ ಆಗೋದಿಲ್ಲ ಅನ್ನುವಂಥದ್ದು ಶಂಕರರು ಹೇಳೋ ಮಾತು. ಕೇವಲೋ ನಿರ್ಗುಣಶ್ಚ ಇತಿ ಶ್ರುತೇಹೇ ಅಂತ. ಇನ್ನು ಮುಂದುವರಿತಾ ಅವ್ರು ಹೇಳ್ತಾರೆ ಭೂತಕೃತ್ಯಾದಿಭಿ ಗುಣತ್ರಯತ್ವಂ ಪ್ರಾಪ್ತಂ ಪ್ರತಿಷಿಧ್ಯತೆ ಅಂತ. ಅಂದ್ರೆ ಅವಲೇ ಭೂತಕೃತ್ ಅನ್ನೋದನ್ನ ಏನ್ ಎಕ್ಸ್ಪ್ಲೈನ್ ಮಾಡ್ತಿದೆ, ಎಲ್ಲಾ ಜೀವಿಗಳಲ್ಲೂ ಅವನ ಒಂದು ಚೈತನ್ಯ ಶಕ್ತಿ ಇದೆ ಅಂತ. ಆ ಚೈತನ್ಯ ಶಕ್ತಿ ಇರ್ಬೇಕಂದ್ರೆ ಆ ಗುಣದ ಒಂದು ಇನ್ಫ್ಲುಯೆನ್ಸ್ ಇರುತ್ತಲ್ವಾ, ಗುಣತ್ರಯತ್ವಂ ಪ್ರಾಪ್ತಂ ಪ್ರತಿಷಿಧ್ಯತೆ ಅಂತ. ಅಂದ್ರೆ ಯಾವುದೋ ಒಂದು ಗುಣ ಒಂದು ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ, ಒಂದು ಮನುಷ್ಯನ ಆಕ್ಟಿವಿಟಿ ಮಾಡಬೇಕು ಅಥವಾ ಒಂದು ಚೈತನ್ಯಕ್ಕೆ ಒಂದು ಗುಣ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಸೊ ನಮಗೆ ಪಾಮರರಿಗೆ ಇಂತಹ ಗುಣಗಳು ಇನ್ಫ್ಲುಯೆನ್ಸ್ ಮಾಡಿದ್ರೂ ಕೂಡ ಭೂತಾತ್ಮ ಅನ್ನೋನಿಗೆ ಅಂದ್ರೆ ಪವಿತ್ರವಾದಂತಹ ಆತ್ಮ ಇರೋನಿಗೆ, ದ ಪ್ಯೂರ್ ಸೋಲ್ ಇರುವಂತಹವನಿಗೆ ಈ 3 ಗುಣಗಳೇನಿದೆ, ತಮೋಗುಣ ಆಗಿರ್ಬೋದು, ರಜೋಗುಣ ಆಗಿರ್ಬೋದು, ಸತ್ವಗುಣ ಆಗಿರ್ಬೋದು, ಅವನಿಗೆ ಅದು ಲಿಪ್ತವಾಗೋದಿಲ್ಲ ಅಥವಾ ಅವನಿಗೆ ಅಂಟೋದಿಲ್ಲ, ಅವನು ಅದಕ್ಕೆ ಇನ್ಫ್ಲುಯೆನ್ಸ್ ಆಗೋದಿಲ್ಲ, ಅವನು ಅದನ್ನ ಇನ್ಫ್ಲುಯೆನ್ಸ್ ಆಗಿ ಅವನು ಇಂಪ್ಯೂರ್ ಆಗೋದಿಲ್ಲ ಅಂತಂದ್ರೆ ಅವನು ಪವಿತ್ರವಾಗೇ ಇರ್ತಾನೆ. ಅದು ಹೇಗೆ ಅಂದ್ರೆ ತಾವರ ಎಲೆ ಕೆಸರಲ್ಲಿ ಇದ್ದು ಕೂಡ ಹೇಗೆ ಅದರ ಎಲೆ ನೀರಿಗೆ ಅಂಟೋದಿಲ್ವೋ ಆ ರೀತಿ ಭೂತಾತ್ಮನ ಒಂದು ವ್ಯಕ್ತಿತ್ವ ಅಥವಾ ಒಂದು ವಿಷ್ಣುವಿನ ಒಂದು ಇದು ಹೇಗಿದೆ ಅಂತ ಅಂದ್ರೆ ಈ 3 ಗುಣಗಳು ಇದ್ರೂ ಕೂಡ ಅದರಿಂದ ಅವನು ಇನ್ಫ್ಲುಯೆನ್ಸ್ ಆಗೋದಿಲ್ಲ ಅನ್ನೋದು ಭೂತಾತ್ಮ ಅಂತ ಒಂದು ಅರ್ಥ. ಒಂದು ಕಥೆಯ ಮುಖಾಂತರ ಈ ಒಂದು ಭಾವವನ್ನ ಅಥವಾ ಈ ಒಂದು ಭಾವಾರ್ಥವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸುಮಾರು ಕಥೆಗಳಲ್ಲಿ ಏನಾಗುತ್ತೆ, ಅವನ ಒಂದು ಲೀಲೆನೇ ಇರುತ್ತೆ. ಲೀಲೆ ಅಂತ ಅಂದ್ರೆ ಏನೋ ಒಂದು ಬಂದು ಅವನ ಒಂದು ವೈಭವವನ್ನು ಸಾರಿಸೋದಕ್ಕೇನೆ ಅವನು ಯಾವ್ದಾವ್ದೋ ರೂಪದಲ್ಲಿ ಬಂದು ನಮ್ಗೆ ಯಾರೇನೋ ಹೇಳ್ಕೊಟ್ಟು ಏನೇನೋ ಮಾಡ್ತಿರ್ತಾನೆ. ಅದೇ ರಲ್ಲಿ ಮಾರ್ಕಂಡೇಯ ಒಂದು ಕತೆ ಈ ಒಂದು ನಾಮಕ್ಕೆ ತುಂಬಾ ಸೂಟ್ ಆಗುತ್ತೆ ಅನ್ಸುತ್ತೆ. ಮಾರ್ಕಂಡೇಯರು ನಿಮಗೆಲ್ಲರೂ ಗೊತ್ತು, ಒಬ್ರು ಮಹಾನ್ ಋಷಿ ಮಾರ್ಕಂಡೇಯರು. ಮಾರ್ಕಂಡೇಯ ಅವರಿಗೆ ಭೂದೇವಿ ಮಗಳಾಗಿ ಜನಿಸ್ತಾಳೆ. ಮಗಳಾಗಿ ಯಾಕೆ ಜನಿಸ್ತಾಳೆ ಅಂತಂದ್ರೆ ಅವ್ರು ವಿಷ್ಣುವನ್ನ ಸಂಧಿಸ್ಬೇಕಾಗಿರುತ್ತೆ, ಅದಕ್ಕೋಸ್ಕರ ಭೂದೇವಿ ಮಾರ್ಕಂಡೇಯ ಮಗಳಾಗಿ ಜನಿಸ್ತಾಳೆ. ಒಂದು ಸತಿ ಒಬ್ಬ ವೃದ್ಧ ಬ್ರಾಹ್ಮಣ ಮಾರ್ಕಂಡೇಯರ ಮನೆಗೆ ಬರ್ತಾನೆ. ಏನೋ ಒಂದು ಮಾಮೂಲಿ ಗೊತ್ತಲ್ಲ, ಸನ್ಯಾಸಿಗಳಾದವರು ಪ್ರತಿನಿತ್ಯ ಗೃಹಗಳಿಗೆ ಬಂದು ಭಿಕ್ಷಾಟನೆಯನ್ನು ಮಾಡಿ ಅವರ ಸೇವೆಯನ್ನ ಅಥವಾ ಆತಿಥ್ಯವನ್ನ ಸ್ವೀಕಾರ ಮಾಡಿ ಹೊರಡುವಂಥವ್ರು ಸಾಮಾನ್ಯವಾಗಿ ಆ ತರದ ಬ್ರಾಹ್ಮಣರನ್ನು ನಾವು ನೋಡಿರ್ತೀವಿ ಪೂರ್ವದಲ್ಲಿ. ಇವಾಗ ಕಣ್ಣಿಗೆ ಕಾಣಿಸೋದಿಲ್ಲ ಅಥವಾ ಸಿಗೋದು ಇಲ್ಲ ಕೂಡ ಅಂಥವ್ರು. ಸೊ ಆ ರೀತಿಯಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಮಾರ್ಕಂಡೇಯರ ಮನೆಗೆ ಬರ್ತಾನೆ. ಮಾರ್ಕಂಡೇಯರ ಮನೆಗೆ ಬಂದು ಅವರ ಆತಿಥ್ಯವನ್ನೆಲ್ಲ ಸ್ವೀಕಾರ ಮಾಡಿ ಕೂತ್ಕೊಂತಾರೆ. ಆಗ ಮಾರ್ಕಂಡೇಯರು ಅವರ ಮನಸ್ಸಿಗೆ ಇರುವಂತಹ ಒಂದು ವೇದನೆಯನ್ನ ಅಥವಾ ಒಂದು ವೇದನೆ ಅನ್ನೋದಕ್ಕಿಂತ ಅವರ ಒಂದು ಆಶೆಯನ್ನ ವ್ಯಕ್ತಪಡಿಸ್ತಾರೆ. ಬ್ರಾಹ್ಮಣರು, ನೀವು ದಯವಿಟ್ಟು ಆಶೀರ್ವಾದ ಮಾಡಬೇಕು, ನನಗೆ ಒಬ್ಬಳು ಮಗಳಿದ್ದಾಳೆ ಭೂದೇವಿ ಅಂತ, ಅವಳಿಗೆ ಇನ್ನೂ ವಿವಾಹವಾಗಿಲ್ಲ, ಒಂದು ಉತ್ತಮವಾದಂತಹ ವರನನ್ನ ನಾವು ಹುಡ್ತಾ ಇದ್ದೀವಿ, ಆದ್ರೆ ಇನ್ನೂ ಆ ವರ ನಮ್ಗೆ ಪ್ರಾಪ್ತಿಯಾಗಿಲ್ಲ, ನಿಮ್ಮ ಆಶೀರ್ವಾದ ಬೇಕಾಗಿದೆ, ದಯವಿಟ್ಟು ಆಶೀರ್ವಾದ ಮಾಡಿ ನನ್ನ ಮಗಳಿಗೆ ಬೇಗ ಕಲ್ಯಾಣ ಆಗುವಂತಹ ಒಂದು ಆಶೀರ್ವಾದವನ್ನು ಮಾಡಿ ಅಂತ ಮಾರ್ಕಂಡೇಯರು ಕೇಳಿಕೊಂಡಾಗ ಆ ವೃದ್ಧ ಬ್ರಾಹ್ಮಣ, ಅದೇನ್ ಯಾರೂ ಇಲ್ಲ, ವಿಷ್ಣುವೇ ಆ ಒಂದು ರೂಪದಲ್ಲಿ ಬಂದಿರುವಂತದ್ದು, ಏನ್ ಹೇಳ್ತಾರೆ, ಅಯ್ಯೋ ಯಾಕಪ್ಪ ವರನ್ನ ಹುಡುಕ್ತೀಯ ನೀನು, ನಾನೇ ಇದೀನಿಲ್ಲ, ನಾನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಾನಂತೆ. ಅದಕ್ಕೆ ಮಾರ್ಕಂಡೇಯರು ಒಂದ್ ಕಡೆ ಕೋಪ, ಇನ್ನೊಂದು ಕಡೆ ಏನ್ ಈ ತರ ಹೇಳ್ತಿದ್ದಾರಲ್ಲ ಇವರು, ಅಂದ್ರೆ ತಾತನ ವಯಸ್ಸಾಗಿದೆ ಅವರು,
ಅವರ ಮೊಮ್ಮಕ್ಕಳು ಮಕ್ಕಳು ಇದ್ರೆ ಕೊಟ್ಟು ಮದ್ವೆ ಆದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಇವ್ರು ನಾನೇ ಇದನ್ನೆಲ್ಲ ಗಂಡಾಗಿ ನನಗೆ ನಿಮ್ಮ ಮಗಳನ್ನ ಕೊಟ್ಟು ಮದ್ವೆ ಮಾಡಿ ಅಂತ ಹೇಳ್ತಿದ್ದಲ್ಲ ಅಂದ್ಬಿಟ್ಟು ಇನ್ನೇನಾದ್ರು ಕೋಪಿಸ್ಕೊಂಡ್ರೆ ಮತ್ತೆ ಶಾಪಕ್ಕೆ ಗುರಿ ಆಗ್ತೀನಿ ಅನ್ನೋ ಕಾರಣಕ್ಕೋ ಏನೋ ಅವರು ಇಲ್ಲ ಇಲ್ಲ ನನ್ನ ಮಗಳಿಗೆ ಸರಿಯಾಗಿ ಅಡಿಗೆ ಮಾಡೋದಕ್ಕೆ ಬರಲ್ಲ, ಅವಳು ಏನೇ ಅಡಿಗೆ ಮಾಡೋದು ಅದಕ್ಕೆ ಉಪ್ಪು ಹಾಕಲ್ಲ, ಅವಳು ಹಾಗೆ ಸಪ್ಪೇನೆ ಮಾಡ್ತಾಳೆ, ನೀವು ಬೇರೆ ವೃದ್ಧರಿದ್ದೀರಾ, ನಿಮ್ಗೆ ಅವ್ರ ಹಾರ ಎಲ್ಲ ಸೂಟ್ ಆಗಲ್ಲ, ನಮ್ಮ ಮಗಳು ನಿಮ್ಗೆ ಸೂಟ್ ಆಗಲ್ಲ ಅನ್ಸುತ್ತೆ ಅಂತ ಹೀಗೆ ಒಂದು ಮಲ್ಟಿಪಲ್ ರೀಸನ್ಸ್ನ ಕೊಡ್ತಾ ಹೋಗ್ತಾರೆ. ಅವಳು ಈ ಒಂದು ಆಶ್ರಮದಲ್ಲೇ ಇರುವಂತಹ ಈ ಆಶ್ರಮಕ್ಕೆ ಒಪ್ಕೊಂಡಿದ್ದಂತಹ ಹುಡುಗಿ ನಿಮ್ಮ ಒಂದು ಏನು ಲೋಕ ಆಟನೇ ಏನಿದೆ ಅದಕ್ಕೆ ಅವಳು ಸೂಟ್ ಆಗೋದಿಲ್ಲ ಅಂತ ಮಲ್ಟಿಪಲ್ ರೀಸನ್ಸ್ನ ಕೊಡ್ತಾರೆ ಮಾರ್ಕಂಡೇಯವರು. ಆದ್ರೂ ಕೂಡ ಎಲ್ಲಾ ಕಂಡೀಷನ್ಗಳನ್ನು ಆ ವೃದ್ಧ ಒಪ್ಕೊಂಡು ಇಲ್ಲಪ್ಪ ನಾನು ನಿನ್ನ ಮಗಳು ಮದುವೆ ಮಾಡ್ಕೊಳಕ್ ರೆಡಿ ಇದ್ದೀನಿ, ನೀನು ನನಗೆ ಕಳಿಸು ಮದುವೆ ಮಾಡಿ ಇಲ್ಲೇ ಧಾರೆ ಹೇಳ್ಕೊಟ್ಬಿಡು, ನಾನು ಮದುವೆ ಆಗ್ತೀನಿ ಅಂತ ಒಪ್ಕೊಂತಾನೆ. ಕಡೆಗೆ ಮಾರ್ಕಂಡೇಯರಿಗೆ ಒಂದು ಎಕ್ಸ್ಟೆನ್ಸ್ ಲಿಮಿಟ್ ಹತ್ರ ಹೋಗ್ಬಿಟ್ಟು ಅವ್ರ ಮಗಳನ್ನ ಕರೀತಾರೆ. ನೋಡಮ್ಮ ಬಾಮ ಮಗಳೇ, ಯಾರೋ ಒಬ್ರು ಬಂದು ನಿನ್ನ ಮದುವೆ ಆಗ್ಬೇಕು ಅಂತಿದ್ದಾರೆ, ನಿನಗೆ ಇಷ್ಟ ಆದ್ರೆ ನೀನ್ ಮದುವೆ ಮಾಡ್ಕೊಳಮ್ಮ ಅಂತ. ಆ ರೀತಿ ಆದ್ರೂ ಅಟ್ಲೀಸ್ಟ್ ನನ್ನ ಮಗಳಿಗೆ ಇಷ್ಟ ಇಲ್ಲ ಅನ್ನೋಂತಹ ಕಾರಣಕ್ಕಾದ್ರೂ ರಿಜೆಕ್ಟ್ ಆಗುತ್ತೆ ಈ ಒಂದು ಅಲಯನ್ಸ್ ಅಂದ್ಬಿಟ್ಟು ಮಗಳನ್ನ ಕರೀತಾರೆ ಮಾರ್ಕಂಡೇಯವರು. ಮಗಳು ಬಂದು ನೋಡ್ತಾಳೆ, ಆದ್ರೆ ಮಗಳಿಗೆ ಆ ರೂಪ ವೃದ್ಧನಾಗಿ ಕಾಣಿಸಲ್ಲ, ಚಿರ ಯೌವನದಿಂದ ಆ ಸಾಕ್ಷಾತ್ ವಿಷ್ಣುವಿನ ತೇಜಸ್ಸೇನಿದೆ ಅದು ಅವರ ಮುಖದಲ್ಲಿ ಎದ್ದು ಬರ್ತಾ ಇರುತ್ತೆ, ಅಂತಹ ಒಂದು ಕಳೆ ಇರುತ್ತೆ. ಆ ಭೂದೇವಿ ನೋಡಿದ ತಕ್ಷಣ ಆ ವಿಷ್ಣುವಿನ ರೂಪವನ್ನ ಅಥವಾ ವಿಷ್ಣುವಿನ ಇದರಲ್ಲಿ ಬಂತಹ ಬ್ರಾಹ್ಮಣ ರೂಪವನ್ನ ನೋಡಿ ಸಾಕ್ಷಾತ್ ಶ್ರೀ ವಿಷ್ಣುವಿನ ಒಂದು ತೇಜಸ್ಸು, ಅವನ ಸಾಕ್ಷಾತ್ ವಿಷ್ಣುವಿನ ದರ್ಶನನೇ ಆ ಭೂದೇವಿಗೆ ಆಗುತ್ತೆ. ಅವಾಗ ಅವಳು ಹೇಳ್ತಾಳೆ, ಅಪ್ಪ ನೀನ್ ಏನ್ ಹೇಳ್ತಿದ್ಯಾ, ವೃದ್ಧ ಅಂತ ಯಾಕೆ ಹೇಳ್ತಾ ಇದೀಯಾ, ಎಷ್ಟು ತೇಜಸ್ಸು, ಎಷ್ಟು ಲವಲವಿಕೆಯಿಂದ ಕೂಡಿರುವಂತಹ ತಾರುಣ್ಯವನ್ನು ಕೂಡಿರುವಂತಹ ಒಂದು ಮೂರ್ತಿಯಲ್ಲಿ ಕೂತಿದೆ ನೋಡು ನೀನು ಅಂತ ಅಂದಾಗ ಅವನು ಮತ್ತೆ ತಿರುಗಿ ನೋಡ್ತಾನೆ. ಅವಾಗ ಏನು ವೃದ್ಧನಾಗಿ ಕಂಡಂತಹ ಬ್ರಾಹ್ಮಣ ಈಗ ಒಂದು ಮದುವೆಗೆ ಸಿದ್ಧನಾಗಿರುವಂತಹ ಚಿರ ಯೌವನವನ್ನ ಇರುವಂತಹ ಒಬ್ಬ ಬ್ರಾಹ್ಮಣನಾಗಿ ಅಂದ್ರೆ ವಿಷ್ಣುವಿನ ಸ್ವರೂಪವಾಗಿ ಆ ಮಾರ್ಕಂಡೇಯರಿಗೆ ಮತ್ತೆ ಭೂದೇವಿಗೆ ಕೂಡ ಅವರು ಕಾಣಿಸ್ಕೊಂತಾರಂತೆ. ಇವೆಲ್ಲವೂ ಕೂಡ ಭಾಗವತದಲ್ಲಿ ಕೃಷ್ಣನ ಲೀಲೆಗಳನ್ನ ವಿಷ್ಣುವಿನ ಲೀಲೆಗಳನ್ನ ಹೇಳೋದಕ್ಕೆ ಬರೆದಿರುವಂತಹ ಅಥವಾ ನಮ್ಗೆಲ್ಲರಿಗೂ ಅರ್ಥ ಮಾಡಿಸ್ಕೊಳಕ್ಕೆ ಬರೆದಿರುವಂತಹ ಕಥೆಗಳಾಗಿರುತ್ತೆ ಇವೆಲ್ಲವೂ ಕೂಡ. ಯಾಕೆ ನಾವು ನೋಡುವಂತಹ ರೀತಿ ಯಾವ ರೀತಿ ಇರುತ್ತೋ ಹಾಗೆ ದೇವರು ನಮ್ಗೆ ಕಾಣಿಸ್ತಾನೆ ಅಂತ. ನಾವು ಪರಬ್ರಹ್ಮನಾಗಿ ನೋಡಿದ್ರೆ ಅವನು ಪರಬ್ರಹ್ಮನಾಗಿ ವಿರಾಟ ರೂಪದಲ್ಲೇ ವಿಶ್ವರೂಪದ ರೂಪದಲ್ಲೇ ಕಾಣ್ತಾನೆ. ಇಲ್ಲ ನಾನೊಂದು ಚಿಕ್ಕದಾಗಿ ನನ್ನ ಒಂದು ಭಾವ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನೋಡ್ತೀನಿ ಅನ್ನೋದಾದ್ರೆ ಭಗಿನಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ರು ನಮ್ಗೆಲ್ಲರೂ ಭಕ್ತಿ ಯಾವ ರೀತಿ ಇರುತ್ತೆ ಅಂದ್ರೆ ಒಂದು ಸಾಗರದಲ್ಲಿ ಒಂದು ಚೊಂಬನ್ನು ತಗೊಂಡು ನಾವು ಅದನ್ನ ನೀರನ್ನ ತಗೊಂಡ್ ಬರ್ತೀವಿ ಅಂದ್ರೆ ಒಂದು ಚೊಂಬಷ್ಟೇ ನೀರು ನಮ್ಗೆ ಸಿಗುತ್ತೆ. ಇಲ್ಲ ಬೇಡ ಒಂದು ಲೋಟದಲ್ಲಿ ನಾವು ನೀರನ್ನ ತಗೊಂಡ್ ಬರ್ತೀವಿ ಅಂತಂದ್ರೆ ಒಂದು ಲೋಟದಷ್ಟೇ ಸಿಗುತ್ತೆ. ಆದ್ರೆ ಸಾಗರ ಮಾತ್ರ ಯಾವತ್ತೂ ಇಂಗಲ್ಲ ಅಂದ್ರೆ ಅದು ಹಾಗೇ ಇರುತ್ತೆ. ಸಾಗರ ದೇವರು ಅಲ್ಟಿಮೇಟ್, ಅವನು ಹಾಗೇ ಇರ್ತಾನೆ. ನಮ್ಮ ಭಕ್ತಿಗೆ ನಮ್ಮ ಇದಕ್ಕೆ ನಾವು ಎಷ್ಟೆಷ್ಟು ಪಡ್ಕೊಂತೀವೋ ಅಷ್ಟೆಷ್ಟು ನಮ್ಗೆ ಸಿಗುತ್ತೆ. ಅಂದ್ರೆ ತಮ್ಗೆ ಇಲ್ಲಿ ಅಷ್ಟು ಬೇಕು ನೀರು ಬೇಕು, ನಮ್ಗೆ ಇಚ್ಛೆ ಪಟ್ರೆ ತಮ್ಗೆ ಅಷ್ಟು ನೀರು ಸಿಗುತ್ತೆ ನಮ್ಗೆ. ಇಲ್ಲ ನಮ್ಗೆ ಲೋಟದಷ್ಟು ನೀರು ಬೇಕಂದ್ರೆ ಲೋಟ ಸಿಗುತ್ತೆ. ಇಲ್ಲ ಒಂದು ಚಮಚದಷ್ಟು ನೀರು ಬೇಕು ಅಂದ್ರೆ ಒಂದು ಚಮಚದಷ್ಟು ಸಿಗುತ್ತೆ. ಹಾಗೆ ಪರಮಾತ್ಮ ಅನ್ನೋದು ಒಂದು ಅಲ್ಟಿಮೇಟ್ ಭೂತಾತ್ಮ ಅಂದ್ರೆ ಎಲ್ಲಾ ಕಡೆ ಅವನ ಇರುವಂತದ್ದು, ಅಥವಾ ಯಾವುದೇ ಒಂದು ಗುಣಗಳಿಗೆ ಅವನು ಅಟ್ಯಾಚ್ ಆಗದೆ ಇರುವಂಥವನು, ಅಥವಾ ಅವನ ಯಾರ್ಯಾರು ನಾವು ಹೇಗೆ ಅವನನ್ನ ನೋಡೋದಕ್ಕೆ ಇಷ್ಟಪಡ್ತೀವಿ ಆ ರೀತಿಯಲ್ಲೇ ಕಾಣಿಸ್ಕೊಡುವಂತಹ ಒಂದು ಅಮೋಘವಂತ ಶಕ್ತಿಯನ್ನ ಉಳ್ಳಂತಹ ವಿಷ್ಣು ಅದು ಭೂತಾತ್ಮ ಅನ್ನುವಂಥದ್ದು. ಸೊ ಈ ಕಥೆ ಮುಖಾಂತರ ನಿಮ್ಗೆ ಅವನ ಒಂದು ಲೀಲೆ ಅಥವಾ ಅವನ ಒಂದು ಗ್ಲೋರಿ ಅರ್ಥ ಆಗಿರುತ್ತೆ. ಈ ಗುಣ ಅನ್ನೋದೇನಿದೆ ಆ ಮಗಳಿಗೆ ತೋರಿಸಿದಂತಹ ರೂಪನೇ ಬೇರೆ ಆಗಿರುತ್ತೆ, ತಂದೆಗೆ ತೋರಿಸಿದಂತಹ ರೂಪನೇ ಬೇರೆ ಆಗಿರುತ್ತೆ. ಆದ್ರೆ ಅವನು ಅವನಾಗೇ ಇರ್ತಾನೆ. ನಮಗೆ ಅಂದ್ರೆ ಮಗಳಿಗೆ ನೋಡುವಂತಹ ಅಥವಾ ತಂದೆಗೆ ನೋಡುವಂತಹ ವ್ಯೂ ಆಫ್ ಇದೇನಿರುತ್ತೆ ಅದು ಮಾತ್ರ ಡಿಫ್ರೆನ್ಸ್ ಆಗುತ್ತೆ, ಅದು ನಮ್ಗೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಆ ಗುಣಗಳು ಇನ್ಫ್ಲೂಯೆನ್ಸ್ ಆಗುತ್ತೆ ಹೊರತು ಅವನು ಇಂಪ್ಯೂರ್ ಆಗಲ್ಲ. ಯಾವಾಗಲೂ ಕೂಡ ಪೂತಃ ಪ್ಯೂರ್ ಆಗೇ ಇರ್ತಾನೆ. ಅವನ ಆತ್ಮ ಯಾವತ್ತೂ ಕೂಡ ಪೂತಃ ಆಗೇ ಇರುತ್ತೆ, ಅಂದ್ರೆ ಪ್ಯೂರ್ ಸೋಲ್ ಆಗಿರುತ್ತೆ. ಪೂತಃ ಆತ್ಮ ಯಸ್ಯ ಸಹ ಕೇವಲೋ ನಿರ್ಗುಣಶ್ಚ ಇತಿ ಅಂತ ಹೇಳ್ತಾನೆ. ಯಾವುದೇ ಗುಣಗಳು ಕೂಡ ಅವನಿಗೆ ಅಂಟೋದಿಲ್ಲ ಅನ್ನುವಂಥದ್ದು ಭೂತಾತ್ಮ ಅನ್ನುವಂತಹ ಒಂದು ನಾಮದ ಒಂದು ವಿಶ್ಲೇಷಣೆ. ಇನ್ನು ಮುಂದಿನ ನಾಮಕ್ಕೆ ಹೋಗೋಣ. ಪರಮಾತ್ಮ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಈ ಒಂದು ವಿಷ್ಣುವಿನ ನಾಮನ ಹೇಳ್ತಾ ಇದ್ದೀವಿ. ಕಷ್ಟ ಬಂದಾಗ ಅಯ್ಯೋ ಪರಮಾತ್ಮ ಅಪಾಡಪ್ಪ ಅಂತ ಹೇಳೋದು ಸಹಜವಾಗಿ ಹೇಳ್ತಾ ಇರ್ತೀವಿ. ಏನು ಪರಮಾತ್ಮ ಅನ್ನೋದನ್ನ ತಿಳ್ಕೊಳ್ಳೋಣ. ಮುಂದಿನ ಒಂದು ನಾಮ ಪರಮಾತ್ಮ. ಧನ್ಯವಾದ ಮಹೋದಯ. ಇಲ್ಲಿ ಭೂತಾತ್ಮ ಅಂತ ಹೇಳಿದ್ರಲ್ಲ ಮಹೋದಯ, ಅದ್ರಲ್ಲಿ ಆ ಕಥೆನಲ್ಲಿ ಒಂದೇ ಒಂದು ಘಟನೆಯನ್ನ ಹೇಳೋಕ್ ಇಷ್ಟಪಡ್ತೀನಿ ನಾನು.
ಅಲ್ಲಿ ನಾರಾಯಣನಿಗೆ ಅವ್ರು ಹೇಳ್ತಾರಲ್ಲ, ಮಾರ್ಕಂಡೇಯ ಋಷಿಗಳು, ನನ್ ಮಗಳಿಗೆ ಅಡ್ಗೆಗೆ ಎಷ್ಟು ಉಪ್ಪು ಹಾಕ್ಬೇಕು ಅಂತಾನೆ ಗೊತ್ತಿಲ್ಲ, ಹಾಗಾಗಿ ಅವ್ರನ್ನ ಮದ್ವೆ ಆದ್ರೆ ನಿಮ್ಗೆ ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಈ ವಯಸ್ಸಲ್ಲಿ ನಿಮ್ಗೆ ಊಟ ಬಿಟ್ರೆ ಬೇರೆ ಏನ್ರ ಮೇಲೂ ನಿಮ್ಗೆ ಅಷ್ಟು ಆಸಕ್ತಿ ಇರಲ್ಲ, ಹಾಗಿದ್ಮೇಲೆ ನಿಮ್ ಊಟನೇ ಸರಿಯಾಗಿ ಹಾಕಿಲ್ಲ ಅಂದ್ರೆ ಹೇಗೆ, ಅವಳಿಗೆ ಉಪ್ಪಾಕಕ್ಕೂ ಬರಲ್ವಲ್ಲ ಅಡ್ಗೆಗೆ ಅಂತ ಹೇಳ್ತಾರೆ. ಅದಕ್ಕೆ ನಾರಾಯಣ ಏನ್ ಹೇಳ್ತಾರೆ ಅಂದ್ರೆ, ಪರವಾಗಿಲ್ಲ, ನಾನು ಇನ್ಮೇಲೆ ಉಪ್ಪಿಲ್ದೇ ಇರೋ ಊಟವನ್ನೇ ತಿಂತೀನಿ ಅಂತ ಹೇಳ್ಬಿಡ್ತಾರೆ. ಆ ಒಂದು ಮಾತಿಗೆ ಕಟ್ಟು ಬಿದ್ದು ನಾರಾಯಣ ಆ ರೀತಿ ಮಾತಾಡಿದ್ರಲ್ಲ ಅಂತ ಹೇಳಿ, ನಾನ್ ಇನ್ಮೇಲೆ ಉಪ್ಪಿಲ್ಲದ ಊಟವನ್ನೇ ತಿಂತೀನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ತಮಿಳ್ನಾಡಲ್ಲಿ ಒಂದು ದೇವಸ್ಥಾನ ಇದೆ, ಒಪ್ಪಿರಿಯಪ್ಪನ್ ಅಂತ ಅದ್ರ ಹೆಸರಿದ್ದಿದ್ದು. ಆದ್ರೆ ಯಾವಾಗ ಈ ಮಾತನ್ನ ಅವರು ಕೊಟ್ರು, ಅಲ್ಲಿ ನೆಲೆಸಿದ್ರಲ್ಲ, ಆ ಒಂದು ಪ್ರದೇಶದಲ್ಲಿ ನೆಲೆಸಿದಾರಲ್ಲ ಅವರು, ಆ ಒಪ್ಪಿರಿಯಪ್ಪನ್ ಅಂತ ಇದ್ದಂತಹ ದೇವಸ್ಥಾನ ಉಪ್ಪಿರಿಯಪ್ಪನ್ ಅಂತ ಬದ್ಲಾಗತ್ತೆ ಆ ಹೆಸರು. ಅಂದ್ರೆ ಇದು ಇಲ್ಲಿಗೂ ಇವತ್ತಿಗೂ ಕೂಡ ಅಲ್ಲಿ ಉಪ್ಪು ಇಲ್ಲದಂತಹ ಆಹಾರವನ್ನೇ ಭಗವಂತನಿಗೆ ನೈವೇದ್ಯವಾಗಿ ಇಡೋದು, ಆದ್ರೂ ಕೂಡ ಅದು ಅಷ್ಟು ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಯಾರು ಭಗವಂತನನ್ನ ಪೂತಾತ್ಮನೇ ನಮಃ ಅಂತ ಹೇಳಿ ಅವನನ್ನ ಪ್ರಾರ್ಥನೆ ಮಾಡ್ತಾರೋ, ಅವರಿಗೆ ಅಮೃತಕ್ಕೂ ಕೂಡ, ಅಮೃತಕ್ಕಿಂತಲೂ ಹೆಚ್ಚಾಗಿ ಅಮೃತದಷ್ಟೇ ರುಚಿಯಾದಂತಹ ಪ್ರಸಾದವನ್ನ ಅವನು ಕರುಣಿಸ್ತಾನೆ ಅಲ್ಲಿ, ಅಷ್ಟು ರುಚಿಯಾಗಿರುತ್ತದು ಉಪ್ಪಿಲ್ಲ ಅಂದ್ರುನು ಅಂತ. ಅಂದ್ರೆ ತನ್ನ ಭಕ್ತರಿಗೆ ಕೊಟ್ಟಂತಹ ಮಾತಿಗೆ ಕಟ್ಟು ಬಿದ್ದು ಆ ಭಕ್ತರ ಆ ಒಂದು ಮಾತನ್ನ ಅವನು ಇವತ್ತಿಗೂ ಕೂಡ ನೆರವೇರಿಸ್ಕೊಳ್ತಾ ಇದ್ದಾನೆ. ಮತ್ತೆ ಈ ರೀತಿ ಈ ನಾಮವನ್ನ ಪಠನೆ ಮಾಡೋದ್ರಿಂದ ನಮ್ಗೆ ಪರಿಶುದ್ಧರಾಗಿ ನಿರ್ಮಲವಾದಂತಹ ಚಿಂತನೆಗಳಿಂದ ನಾವು ಬದುಕೋ ರೀತಿ ಆ ಭಗವಂತ ನಮಗೆ ಅನುಗ್ರಹವನ್ನ ಮಾಡ್ತಾನೆ ಅನ್ನೋದು ಈ ಒಂದು ಪೂತಾತ್ಮನೇ ನಮಃ ಎಂಬುವಂತಹ ನಾಮದ ಒಂದು ಮಹತ್ವ. ಇನ್ನು ಪರಮಾತ್ಮ ಅಂತಂದ್ರೆ ಎಲ್ರಿಗೂ ಗೊತ್ತಿದೆ, ನಮ್ಮ ಒಳಗಡೆ ಇರ್ತಕ್ಕಂತಹ ಭಗವಂತ, ಅಂದ್ರೆ ಈ ಮನುಷ್ಯನ ನಿಜ ಸ್ವರೂಪ ಏನಿದೆ ಅದೇ ಪರಮಾತ್ಮ ಅಂತ. ಈಗ ಸಾಮಾನ್ಯವಾಗಿ ನಾವೆಲ್ಲ ನೀನ್ ಯಾರು ಅಂತ ಕೇಳಿದ್ರೆ ನಾವೊಂದ್ ಹೆಸರನ್ನ ಹೇಳ್ಕೊಳ್ತೀವಿ, ಹೌದಲ್ವಾ? ಈಗ ಒಂದು ಮನುಷ್ಯನಿಗೆ ಒಂದು ದೇಹ ಭಗವಂತ ಕೊಟ್ಟಿದ್ದಾನೆ, ದೇಹನ ಅಂತಂದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿರ್ತೀವಿ, ನಾವೆಲ್ರುನು ಈ ಒಂದು ನನ್ನ ದೇಹ ಏನಿದೆ ಇದೇ ನಾನು ಎಂಬಂತಹ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ. ಆದ್ರೆ ಈ ದೇಹ ನಾವಲ್ಲ, ಆ ಒಳಗಡೆ ದೇಹದಲ್ಲಿ ಇರ್ತಕ್ಕಂತಹ ಚೈತನ್ಯ ಶಕ್ತಿ ಏನಿದೆ ಅದೇ ಭಗವಂತ, ಆತ್ಮಸ್ವರೂಪನಾಗಿ ಇರ್ತಕ್ಕಂತಹ ಪರಮಾತ್ಮನೇ ನಿಜವಾದಂತಹ ನಾನು ಅಂತ ಅರ್ಥ ಬರೋದು ಆ ಒಂದು ಆತ್ಮಕ್ಕೆ ಹೊರತು ಈ ದೇಹಕ್ಕಲ್ಲ. ಯಾಕಂದ್ರೆ ಈ ದೇಹ ನಾಶ ಆಗತ್ತೆ ಅಂತಂದ್ರೆ, ಅಂದ್ರೆ ಇವಾಗ ಈ ದೇಹಕ್ಕೆ, ನಮ್ಮ ದೇಹದಲ್ಲಿ ಒಂದು ಕೈನೋ ಕಾಲೋ ಇಲ್ಲ ಅಂತಂದ್ರೆ, ಈಗ ನನ್ನನ್ನ ಹೇಮಾ ಅಂತ ಕರೀತಾರೆ ಅಂತಂದ್ರೆ, ನನ್ ಇಡೀ ನನ್ನ ದೇಹವನ್ನ ಅದು ನನ್ನ ದೇಹವನ್ನ ಒಂದು ಇದ್ ಮಾಡ್ತಾ ಇರೋವಂಥದ್ದೆಲ್ಲ, ಪ್ರತಿನಿಧಿಸ್ತಾ ಇರೋವಂಥದ್ದೆಲ್ಲ. ಈಗ ಒಂದು ಕೈ ಕಳ್ಕೊಂಡೆ ಅಂತಂದ್ರೆ ಅವಾಗ ನಾನೇ ಇಲ್ಲ ಅಂತ ಆಗೋದಿಲ್ಲ ಅದು, ಅಥವಾ ಒಂದು ಕಾಲ್ ಕಳ್ಕೊಂಡ್ವಿ ಅಂದ್ರೆ ನಾನೇ ಇಲ್ಲ ಅಂತ ಆಗಲ್ಲ. ಆದ್ರೆ ಯಾವ್ದೋ ಒಂದು ಇಂದ್ರಿಯಗಳನ್ನ ನಾವು ಕಳ್ಕೊಂಡ್ಬಿಟ್ವಿ ಅಂತಂದ್ರೆ ನಾವೇ ಇಲ್ಲ ಅಂತ ಹೇಳಲ್ಲ. ಒಬ್ಬ ವ್ಯಕ್ತಿ ಏನೋ ಕಳ್ಕೊಂಡಿದ್ದಾನೆ, ಯಾವ್ದೋ ಒಂದು ಅಪಘಾತದಲ್ಲ ಏನೋ ಒಂದು ಆ ಬಾಡಿ ಪಾರ್ಟ್ಸ್ ಏನಾದ್ರು ಅವನಿಗೆ ಕಳ್ಕೊಂಡ ಅಂತಂದ್ರೆ ಅವನಿಲ್ಲ ಅಂತ ನಾವು ಹೇಳಲ್ಲ. ಆ ಕಾಲಿಲ್ಲ, ಕೈ ಇಲ್ಲ, ಕಣ್ಣಿಲ್ಲ, ಮೂಗಿಲ್ಲ, ಈ ರೀತಿನೇ ಹೇಳ್ತೀವಲ್ವಾ? ಆ ರೀತಿ ಯಾವಾಗ ಅವನಿಲ್ಲ ಅನ್ನೋದು ಯಾವಾಗ ಬರುತ್ತೆ ಅಂತಂದ್ರೆ, ಆ ಆತ್ಮ ಅಂದ್ರೆ ಶಿವ ಒಳಗಡೆ ಇಲ್ಲ ಅಂದ್ರೆ ಶವ ಅಂತ ಹೇಳ್ತಾರಲ್ಲ, ಹಾಗೆ ಆ ಆತ್ಮ ನಮ್ಮನ್ನ ಬಿಟ್ಟೋದಾಗ ಅಷ್ಟೇ ಅವ್ರಿಲ್ಲ ಅಂತ ಹೇಳೋದು. ಹಾಗಿದ್ಮೇಲೆ ಅವ್ರ ದೇಹ ಅಲ್ಲೇ ಇರುತ್ತೆ. ಹಾಗಿದ್ರು ಕೂಡ ನಾವ್ ಯಾಕೆ ಆ ರೀತಿ ಹೇಳ್ತೀವಿ ಅಂತಂದ್ರೆ, ಅವನೊಳಗೆ ಪರಮಾತ್ಮ ಇಲ್ಲ, ಅವ್ನ್ ಹೊರಟೋಗ್ಬಿಟ್ಟಿದ್ದಾನೆ ಹೊರಗಡೆ ಅಂತ. ಇದಕ್ಕೆ ಶಂಕರಾಚಾರ್ಯರು ತಾವೆಲ್ರೂ ಕೇಳಿರ್ಬಹುದು ಏಕಶ್ಲೋಕಿ ಅಂತ ಹೇಳಿ, ಅದ್ರಲ್ಲಿ ತುಂಬಾ ಚೆನ್ನಾಗಿ ಈ ಆತ್ಮದ ವರ್ಣನೆಯನ್ನ ಮಾಡ್ತಾರೆ. ಒಂದೇ ಒಂದು ಶ್ಲೋಕದಲ್ಲಿ ಅದರ ವರ್ಣನೆಯನ್ನ ಮಾಡ್ತಾರೆ. ನೀವೆಲ್ರೂ ಸ್ವಲ್ಪ ಕಾಲಾವಕಾಶ ಕೊಡ್ತೀರಾ ಅಂತಂದ್ರೆ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಪರಮಾತ್ಮ ಅಂತಂದ್ರೆ ಏಕಶ್ಲೋಕಿ. ಕಿಂ ಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪ ದರ್ಶನ ವಿಧೌ ಕಿಂ ಜ್ಯೋತಿರಾಖ್ಯಾಹಿಮೆ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ಧೀರ್ಧಿಯೋ ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಶಂಕರರು ಇಡೀ ಅದ್ವೈತ ತತ್ವವನ್ನೇ ಇದರಲ್ಲಿ ಅಡಗಿಸಿಟ್ಬಿಟ್ಟಿದ್ದಾರೆ. ಪರಮಾತ್ಮ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಈ ಒಂದು ಶ್ಲೋಕದಲ್ಲಿ ಅವರು ಹೇಳಿದ್ದಾರೆ. ಇದರ ಪ್ರಸಂಗ ಏನು ಅಂತಂದ್ರೆ, ಇವರು ರಚನೆ ಮಾಡಿರ್ತಕ್ಕಂತಹ ಈ ಏಕಶ್ಲೋಕಿ ಅಂತಾನೆ ಪ್ರಸಿದ್ಧವಾಗಿರ್ತಕ್ಕಂತಹ ಈ ಶ್ಲೋಕದಲ್ಲಿ, ಅಂದ್ರೆ ಇದನ್ನ ಕೇಳ್ತಾ ಇದ್ರೆ ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅನ್ಸುವಂತಹ ಶ್ಲೋಕ ಇದು. ಅಂದ್ರೆ ಸಕಲ ಶಾಸ್ತ್ರಗಳು ಮತ್ತೆ ಉಪನಿಷತ್ಗಳು ಅಂದ್ರೆ ಅದನ್ನ ಏನು ರಹಸ್ಯವನ್ನ ಒಳಗೊಂಡಿದ್ಯೋ ಆ ಇಡೀ ಉಪದೇಶ ಈ ಒಂದು ಶ್ಲೋಕದಲ್ಲಿ ಅಡಗಿದೆ ಅಂತ ಹೇಳ್ತಾರೆ. ಏನಂದ್ರೆ ಇದರ ಪ್ರಸಂಗ ಏನಂದ್ರೆ, ಶಂಕರರು ತಮ್ಮ ಶಿಷ್ಯನನ್ನ ಕೇಳ್ತಾರೆ, ಕಿಂ ಜ್ಯೋತಿಸ್ತವ ಅಂದ್ರೆ ನಿನಗೆ ಯಾವುದು ಬೆಳಕು ಅಂತ.
ಅಂದ್ರೆ ಈಗ ಪ್ರದ್ಯುಮ್ನನ್ನ ನಾನ್ ಕೇಳ್ತೀನಿ ಅಂದ್ರೆ ನಿನಗೆ ಯಾವ್ದು ಬೆಳಕು ಅಂದ್ರೆ ನೀನ್ ಈ ಪ್ರಪಂಚವನ್ನ ಹೇಗ್ ನೋಡ್ತೀಯಾ ಅಂತಂದಾಗ ಏನ್ ಹೇಳ್ಬಹುದು? ಆ ಶಿಷ್ಯನಾಗಿ ಅವನ್ ಏನ್ ಹೇಳ್ತಾನೆ ಅಂದ್ರೆ, ಅವ್ನ್ ತುಂಬಾ ಯೋಚನೆ ಮಾಡಿ ಹೇಳ್ತಾನೆ, ಭಾನುಮಾನ ಹನಿಮೆ ಅಂತ, ರಾತ್ರವು ಪ್ರದೀಪಾದಿಕಂ. ಅಂದ್ರೆ ಗುರುಗಳೇ, ನನಗೆ ಹಗಲಲ್ಲಿ ನನಗೆ ಸೂರ್ಯನೇ ಬೆಳಕು, ರಾತ್ರಿ ಚಂದ್ರ ಬೆಳಕಾಗಿರ್ತಾನೆ, ಅಥವಾ ನಾವು ದೀಪವನ್ನ ಬಳಸ್ತೀವಿ, ಹೌದಲ್ವಾ? ಯಾವ್ದ್ರಿಂದ ನಾವು ನೋಡ್ತೀವಿ ಅಂತಂದ್ರೆ, ಹಗಲಲ್ಲಿ ನಾವು ನೋಡೋದು ಸೂರ್ಯನ ಬೆಳಕಿನಿಂದ, ರಾತ್ರಿ ಹೊತ್ತು ಚಂದ್ರ ಇರ್ತಾನೆ, ಅಥವಾ ದೀಪದ ಬೆಳಕಲ್ಲೋ ಅಥವಾ ವಿದ್ಯುತ್ ದೀಪದ ಬೆಳಕಲ್ಲೋ ನಾವು ನೋಡ್ತೀವಿ. ಹಾಗಿದ್ಮೇಲೆ ಶಂಕರರು ಮತ್ತೆ ಪ್ರಶ್ನೆ ಮಾಡ್ತಾರ ಅವನನ್ನ, ಸ್ಯಾದೇವಂ ರವಿ ದೀಪ ದರ್ಶನ ವಿಧೌ ಕಿಂ ಜ್ಯೋತಿರಾಖ್ಯಾಹಿಮೆ ಅಂತ. ಅಂದ್ರೆ ಸೂರ್ಯ, ಚಂದ್ರ ಮತ್ತೆ ದೀಪಗಳು ಇವೆಲ್ಲ ಇದಾವೆ, ಹೌದು. ಆದ್ರೆ ಇವುಗಳನ್ನ ನಾವ್ ಯಾವ್ದ್ರ ಮುಖಾಂತರ ನೋಡ್ತೀವಿ? ಸೂರ್ಯ ಚಂದ್ರರನ್ನ ನೋಡೋದಕ್ಕೊಂದ್ ಬೆಳಕು ಬೇಕಲ್ವಾ? ಆ ಸೂರ್ಯ ಚಂದ್ರರನ್ನ ಯಾವ ರೀತಿ ನೋಡ್ತೀವಿ, ಹೇಗ್ ನೋಡ್ತೀವಿ? ಆ ದೀಪಗಳನ್ನ ನೋಡೋದಕ್ಕೆ ಯಾವ್ದು ಬೆಳಕು ನಮ್ಗೆ ಅಂತ ಶಿಷ್ಯನನ್ನ ಪ್ರಶ್ನೆ ಮಾಡ್ತಾರೆ. ಆಗ ಅವುಗಳನ್ನ ನೋಡೋದಕ್ಕೆ ನಮ್ಮ ಕಣ್ಣೇ ಬೆಳಕು, ಅಂದ್ರೆ ಚಕ್ಷುಹು ಅಂತ ಹೇಳ್ತಾನೆ ಶಿಷ್ಯ. ನಮ್ಮ ಕಣ್ಗಳಿಂದ ನಾವು ಅದನ್ನ ನೋಡ್ತೀವಿ ಅಂತ. ಸೂರ್ಯ ಚಂದ್ರರನ್ನ ನೋಡ್ಬೇಕಾದ್ರೆ ನಮ್ಗೆ ಕಣ್ಗಳು ಬೇಕು, ಆ ಕಣ್ಣು ಮುಖಾಂತರ ನಾವು ನೋಡ್ತೀವಿ. ಹಾಗಿದ್ಮೇಲೆ ಅಲ್ಲಿಗೂ ಬಿಡಲ್ಲ ಶಂಕರರು. ತಸ್ಯ ನಿಮೀಲನಾದಿ ಸಮಯೇ ಕಿಂ ಅಂತ ಕೇಳ್ತಾರೆ. ಅಂದ್ರೆ ಹಗಲೊತ್ತಲ್ಲಿ ನಾವು ಏನನ್ನ ಹಗಲನ್ನ ನೋಡ್ಬೇಕಂದ್ರೆ ಹಗಲಲ್ಲಿ ನಮ್ಗೆ ಬೆಳಕಾಗಿರೋದು ಸೂರ್ಯ, ರಾತ್ರಿಯಲ್ಲಿ ಚಂದ್ರ ಮತ್ತೆ ದೀಪದ ಬೆಳಕಲ್ಲಿ ನಾವು ನೋಡ್ತೀವಿ ಅಂತ ಆಯ್ತು. ಆ ಸೂರ್ಯ ಚಂದ್ರರನ್ನ ನೋಡೋದಕ್ಕೆ ನಮಗೆ ಬೆಳಕು ಯಾವುದು ಅಂತಂದ್ರೆ ನಮ್ಮ ಕಣ್ಣುಗಳು ಬೆಳಕು ಅಂತ ಆಯ್ತು. ಹೀಗಿದ್ಮೇಲೆ ಎಲ್ಲದಕ್ಕೂ ಒಂದು ಬೆಳಕು ಇರ್ಲೇಬೇಕು ನೋಡೋದಕ್ಕೆ. ಅವಾಗ ಶಂಕರನ್ ಏನ್ ಹೇಳ್ತಾರೆ, ನೀನ್ ಕಣ್ ಮುಚ್ಕೊಂಡಿರ್ತೀಯಲ್ಲಪ್ಪ, ನೀನ್ ಕಣ್ ಮುಚ್ಕೊಂಡು ನಿದ್ರಾವಸ್ಥೆಯಲ್ಲಿ ಇರ್ತೀಯಲ್ಲ, ಆ ನಿದ್ರೆಯಲ್ಲಿದ್ದಾಗ್ಲೂ ನಮ್ಗೆ ಸ್ವಪ್ನದಲ್ಲಿ ಕೆಲವೊಂದು ವಸ್ತುಗಳು ಗೋಚರ ಆಗ್ತಿರತ್ತೆ. ನೈಜವಾಗಿ ಗೋಚರ ಆಗೋದಕ್ಕೂ ಚೆನ್ನಾಗಿ ಗೋಚರ ಆಗ್ತಿರತ್ತೆ, ಹೌದಲ್ವಾ? ನಾವು ಎಲ್ಲಿ ಯಾವ್ಯಾವ ವಸ್ತುವನ್ನ ಸಾಕ್ಷಾತ್ ಹಾಗೆ ನೋಡ್ತೀವಿ. ಹಾಗಿದ್ಮೇಲೆ ಅಲ್ಲಿ ನಿನಗೆ ಬೆಳಕನ್ನ ಕೊಡ್ತಿರೋ ಅಂತದ್ ಯಾವ್ದು ಅನ್ನೋದು ಶಂಕರರ ಪ್ರಶ್ನೆ. ಅದಕ್ಕೆ ಆ ಶಿಷ್ಯ ಹೇಳ್ತಾನೆ, ನಾನು ಸ್ವಪ್ನಾವಸ್ಥೆಯಲ್ಲಿ, ಅಂದ್ರೆ ಈಗ ನಾವು ಕಣ್ ಮುಚ್ಕೊಂಡಿದ್ರು, ಇಲ್ಲಾದ್ರೆ ಕಣ್ಣು ತೆರೆದೇ ನೋಡ್ಬೇಕು, ಕಣ್ಣೇ ನಮಗ್ ಬೆಳಕಾಗಿದೆ. ಆದ್ರೆ ಕಣ್ ಮುಚ್ಕೊಂಡಿದಾಗ ನಮ್ಗೆ ಯಾವ್ದು ಬೆಳಕು ಅಂತಂದ್ರೆ ನಮ್ಮ ಮನಸ್ಸೇ ಬೆಳಕು, ಧೀಹಿ ಅಂತ ಹೇಳ್ತಾರೆ. ನನ್ನ ಮನಸ್ಸೇ ಬೆಳಕು ಅಂತ. ಶಂಕರರು ಹೇಳ್ತಾರೆ, ಇಲ್ಲ, ಮನಸ್ಸು ಅನ್ನೋದು ನಾವು ನೋಡೋದಕ್ಕೆ ಇರತಕ್ಕಂತಹ ಸಾಧನ ಅಷ್ಟೇ. ಅಂದ್ರೆ ಒಂದು ವಸ್ತುವನ್ನ ನಾವು ಕಣ್ಮುಚ್ಕೊಂಡು ಸ್ವಪ್ನಾವಸ್ಥೆಯಲ್ಲಿ ನೋಡ್ತಾ ಇದೀವಿ ಅಂದ್ರೆ, ಮನಸ್ಸು ನೋಡ್ತಿದೆ ಅಂದ್ರೆ ಅದು ಕೇವಲ ಒಂದು ಸಾಧನ. ಆದ್ರೆ ಅದಕ್ಕೆ ಬೆಳಕನ್ನ ನೀಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅವಾಗ ದೀಹಿ ಅಂತಂದ್ರೆ ಮನಸ್ಸು, ಅದಕ್ಕೆ ಬೆಳಕನ್ನ ನೀಡ್ತಿರೋದು ಯಾವುದು ಅಂದ್ರೆ ತತ್ರಾಹಂ ಅಂತ ಹೇಳಿ ಅವಾಗ ಹೇಳ್ತಾರೆ. ಅದೇ ಆತ್ಮ ಸ್ವರೂಪದಲ್ಲಿ ಚೈತನ್ಯ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮ ಏನಿದಾನೆ ಒಳಗಡೆ, ಆ ಸ್ವಪ್ನಾವಸ್ಥೆಯಲ್ಲೂ ಕೂಡ ನೋಡೋದಕ್ಕೆ ಬೆಳಕಾಗಿರ್ತಕ್ಕಂತಹ ಶಕ್ತಿ ಯಾವುದು ಅಂದ್ರೆ ಅದೇ ಆತ್ಮ, ಪರಮಾತ್ಮ ಅಂತ ಹೇಳ್ತಾರೆ. ಪರಮಾತ್ಮ ಅಂದ್ರೆ ಎಲ್ಲರಿಗಿಂತ ಪರಮ, ತುಂಬಾ ಶ್ರೇಷ್ಠವಾದಂತಹ ಆತ್ಮ ಅಂತ. ಇದಕ್ಕೆ ಪೂರಕವಾಗಿ ಒಂದು ಕಥೆಯನ್ನ ನಾವು ನೋಡೋದಾದ್ರೆ, ಅಂದ್ರೆ ಎಲ್ಲರ ಹೃದಯದಲ್ಲಿ ಶಂಕರರು ಎಲ್ಲರ ಹೃದಯದಲ್ಲೂ ಕೂಡ ಬೆಳಗ್ತಾ ಇರ್ತಕ್ಕಂತಹ ಆತ್ಮ ಜ್ಯೋತಿ ಏನಿದೆ ಅದನ್ನ ಒಂದು ಪ್ರಶ್ನೆ ಮುಖಾಂತರ ಇಡೀ ಜಗತ್ತಿಗೆ ತೋರ್ಸ್ಕೊಟ್ಬಿಡ್ತಾರೆ. ಇದಕ್ಕೆ ಪೂರಕವಾಗಿ ನಾವು ಯಾವ್ದೋ ಒಂದು ಪ್ರಸಂಗವನ್ನ ತಗೊಳ್ಳೋದಾದ್ರೆ, ಉತ್ತರಾಖಂಡಲ್ಲಿ ಇರ್ತಕ್ಕಂತಹ ಬದರಿ ಕ್ಷೇತ್ರ. ಆ ಬದರಿ ಕ್ಷೇತ್ರದಲ್ಲಿ ಬದರಿ ನಾರಾಯಣನ ದರ್ಶನ ಮಾಡಿದ್ರೆ ನಾವು ಅಲ್ಲಿ ಬದರಿ ನಾರಾಯಣರು ಧ್ಯಾನ ಮಾಡ್ತಿರ್ತಕ್ಕಂತಹ ಒಂದು ಭಂಗಿಯಲ್ಲಿ ನಮ್ಗೆ ದರ್ಶನವನ್ನ ಕೊಡ್ತಾರೆ. ಆ ಬದರಿ ಕ್ಷೇತ್ರಕ್ಕೆ ಒಮ್ಮೆ ನಾರದರು ಬರ್ತಾರೆ. ಮಹತಿ ಅನ್ನೋ ವೀಣೆಯನ್ನ ನುಡಿಸ್ತಾ ನಾರಾಯಣ ನಾರಾಯಣ ಅಂತ ಹೇಳಿ ನಾರಾಯಣನ ಜಪ ಮಾಡ್ತಾ ನಾರದರು ಆ ಬದರಿ ನಾರಾಯಣನ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಅವರಿಗೆ ಒಂದು ಸಂದೇಹ ಬರುತ್ತೆ. ಅದೇನಂದ್ರೆ, ನಾರಾಯಣನನ್ನ ಕೇಳ್ತಾರ ಅವರು, ಪರಮಾತ್ಮ, ಎಲ್ರು ಕೂಡ ಈ ಪ್ರಪಂಚದಲ್ಲಿ ನಿನ್ನ ಧ್ಯಾನದಲ್ಲಿ ಆಸಕ್ತರಾಗಿರ್ತಾರೆ, ಆದ್ರೆ ನೀನ್ ನೋಡಿದ್ರೆ ಈ ರೀತಿ ನೀನು ಧ್ಯಾನ ಸ್ಥಿತಿಯಲ್ಲಿ ಭಕ್ತರಿಗೆ ನೀನು ದರ್ಶನವನ್ನ ನೀಡ್ತಿದ್ಯಾ, ನೀನ್ ಯಾರನ್ನ ದರ್ಶನ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನಾರಾಯಣ ಹೇಳ್ತಾರೆ, ಇದು ಮುಂದೆ ಎಲ್ರಿಗೂ ಬರ್ಬಹುದಾದಂತಹ ಪ್ರಶ್ನೆನೇ ಹೌದು, ಎಲ್ರಿಗೂ ಹೀಗೆ ಅನ್ನಿಸ್ಬಹುದು. ಆದ್ರೆ ಈ ಪ್ರಶ್ನೆಗೆ ನಿನಗೆ ಉತ್ತರ ಬೇಕು ಅಂತಂದ್ರೆ ನೀವು ಸಪ್ತ ಸಾಗರದಿಂದ ಆಚೆ, ಅಂದ್ರೆ 7 ಸಾಗರಗಳನ್ನ ದಾಟಿ ಹೋದ್ರೆ ಅಲ್ಲಿ ಶ್ವೇತ ದ್ವೀಪ ಎಂಬಂತಹ ಒಂದು ಪ್ರದೇಶ ಇದೆ. ಅಲ್ಲಿ ಹೋದ್ರೆ ಅಲ್ಲಿ ಜನ ಯಾರನ್ನ ಧ್ಯಾನ ಮಾಡ್ತಿರ್ತಾರೋ ಅವರನ್ನೇ ನಾನು ಧ್ಯಾನ ಮಾಡ್ತಿರೋದು ಅಂತ ಹೇಳ್ತಾನೆ. ಆಮೇಲೆ ಅಲ್ಲಿಗೆ ಹೋಗಿ ನಿಮಗ್ ಗೊತ್ತಾಗತ್ತೆ ಅವಾಗ ಅಂತ ನಾರಾಯಣ ಹೇಳ್ತಾರೆ.
ಅದಕ್ಕೆ ನಾರದರು ಹೇಳ್ತಾರೆ, ಏನಪ್ಪಾ ನೀನ್ ಹೇಳ್ತಿರೋದು, ಕಿವಿ ಸುತ್ಕೊಂಡ್ ಮೂಗ್ ಮುಟ್ಟಿಸ್ದಾಗೆ ನೀನ್ ಅಲ್ಲೆಲ್ಲೋ ಹೋಗ್ಬಿಟ್ಟು ನೀನ್ ಯಾರನ್ ಧ್ಯಾನ ಮಾಡ್ತಿದ್ಯಾ ಅಂತ ಕೇಳಿದ್ರೆ, ನೀನ್ ಅಲ್ಲಿ ಸಪ್ತಸಾಗರದ ಆಚೆ ಅಲ್ಲೆಲ್ಲೋ ಹೋಗಿ ಶ್ವೇತ ದೀಪದಲ್ಲಿ ಯಾರು ಮಾಡ್ತಿರ್ತಾರೋ, ಯಾರನ್ನ ಧ್ಯಾನ ಮಾಡ್ತಿರ್ತಾರೋ ಆ ಜನರನ್ನ ಕೇಳು, ನಿನ್ ಗೊತ್ತಾಗತ್ತೆ ಅಂತ ಹೇಳ್ತಿದ್ಯಲ್ಲ, ನೀನೇ ಹೇಳ್ಬೋದಲ್ವಾ ಅಂತ ಕೇಳ್ತಾರೆ ನಾರದರು. ಆವಾಗ ನಾರಾಯಣ ಹೇಳ್ತಾರೆ, ಇಲ್ಲ, ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ನೀವ್ ಅಲ್ಲೇ ಹೋಗ್ಬೇಕು ಅಂತ ಹೇಳ್ತಾರೆ. ಇದು ನನ್ನ ಆಜ್ಞೆ, ನೀವ್ ಅಲ್ಲೇ ಹೋಗಿ ತಿಳ್ಕೊಳ್ಳಿ ಅಂತ. ಸರಿ, ನಾರದರು ಸಪ್ತ ಸಾಗರಗಳನ್ನ ದಾಟಿ ಶ್ವೇತ ದ್ವೀಪಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲರೂ ಕೂಡ ಜಪವನ್ನ ಮಾಡ್ತಿರ್ತಾರೆ. ಆ ಜಪ ಮಾಡ್ತಿರುವಂತಹ ಪ್ರತಿಯೊಬ್ಬರನ್ನು ಇವರು ಪ್ರಶ್ನೆ ಮಾಡ್ತಾರೆ, ನೀವ್ ಯಾರನ್ನ ಜಪ ಮಾಡ್ತಿದ್ದೀರಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಬದರಿ ಕ್ಷೇತ್ರದಲ್ಲಿ ನೆಲೆಸಿರತಕ್ಕಂತಹ ನಾರಾಯಣನ ಜಪವನ್ನ ಮಾಡ್ತಿದೀವಿ ಅಂತ. ಈಗ ನಾರದರಿಗೆ ಕನ್ಫ್ಯೂಷನ್ ಶುರು ಆಯ್ತು. ಯಾಕಂದ್ರೆ ಇಲ್ಲಿ ಹೋಗ್ಬಿಟ್ಟು ನಾರಾಯಣನನ್ನ ನೀವ್ ಯಾರನ್ನ ಜಪ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ, ನಾರಾಯಣ ಹೇಳ್ತಾ ಇದ್ದಾರೆ, ಮಹೋದಯ ಅದನ್ನ ತೋರಿಸ್ತಿದ್ದಾರೆ ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ. ಬದರಿ ಕ್ಷೇತ್ರದಲ್ಲಿ ಬದರಿ ನಾರಾಯಣ ಯಾವ ರೀತಿ ಇದ್ದಾರೆ ಅಂತ ಅಂದ್ಬಿಟ್ಟು, ಈ ರೀತಿ ಅಲ್ಲಿ ನೀನ್ ಯಾರನ್ನ ಜಪ ಮಾಡ್ತಿದ್ಯಾ ಅಂತ ನಾರಾಯಣನ್ ಕೇಳಿದ್ರೆ, ನಾರಾಯಣ ಹೇಳಿದ್ದು ನಮ್ಗೆ ಶ್ವೇತ ದ್ವೀಪಕ್ಕೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಜನ ಯಾರನ್ನ ಜಪ ಮಾಡ್ತಿದಾರೋ ನಾನು ಅವ್ರನ್ನ ಜಪ ಮಾಡ್ತಿರೋದು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಜನಗಳನ್ನ ಬಂದ್ ಕೇಳಿದ್ರೆ ಇವ್ರು ಹೇಳ್ತಿದ್ದಾರೆ, ನಾವು ಬದರಿ ಕ್ಷೇತ್ರದಲ್ಲಿ ನೆಲೆಸಿರುವಂತ ನಾರಾಯಣನ್ ಜಪ ಮಾಡ್ತಿದೀವಿ ಅಂತ. ಏನಿದು ಕನ್ಫ್ಯೂಷನ್, ನಾರಾಯಣನ್ನೇ ಹೋಗಿ ಕೇಳ್ಬಿಡೋಣ ಮತ್ತೆ ಅಂದ್ಬಿಟ್ಟು ಮತ್ತೆ ಬದರಿಗೆ ವಾಪಸ್ ಬರ್ತಾರೆ. ಆ ಬದರಿಗೆ ವಾಪಸ್ ಬಂದು ನಾರಾಯಣನ್ ಹೇಳ್ತಾರೆ, ಏನಪ್ಪಾ ನಿನ್ ಲೀಲೆ ಇದು, ನೀನ್ ನೋಡಿದ್ರೆ ಆ ಶ್ವೇತ ದ್ವೀಪದಲ್ಲಿ ಇರುವಂತ ಜನ ಯಾರನ್ನ ಜಪ ಮಾಡ್ತಿದಾರೋ ಶ್ವೇತ ದ್ವೀಪದಲ್ಲಿ ಅವ್ರನ್ನೇ ಜಪ ಮಾಡ್ತಿದೀನಿ ಅಂತ ಹೇಳ್ದೆ, ಆದ್ರೆ ಅವ್ರು ನೋಡಿದ್ರೆ ನಿನ್ನೇ ಜಪ ಮಾಡ್ತಾವ್ರಂತೆ. ಏನಿದು ನಿನ್ನ ಲೀಲೆಗಳು, ನನಗೊಂದು ಅರ್ಥ ಆಗ್ತಿಲ್ಲ, ನೀನ್ ಹೇಳು ಅಂತ ಕೇಳ್ತಾರೆ ನಾರದರು. ಇದು ಲೋಕ ಕಲ್ಯಾಣಾರ್ಥವಾಗಿ, ಅಂದ್ರೆ ಜಗತ್ತಿಗೆ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೋಸ್ಕರ ನಾರಾಯಣರು ಪ್ರಶ್ನೆ ಮಾಡ್ತಿರೋದು, ನಾರದರು ಪ್ರಶ್ನೆ ಮಾಡ್ತಿರೋದು. ನಾರದರಿಗೆ ತಿಳಿದೇ ಇರತಕ್ಕಂಥದ್ದು ಏನಿದೆ, ಸಾಕ್ಷಾತ್ ಭಗವಂತನ ಪರಮ ಭಕ್ತರವರು. ಹಾಗಾಗಿ ಪ್ರಪಂಚಕ್ಕೆ ತಿಳಿಸ್ಕೊಡ್ಲಿಕ್ಕಾಗಿ ಅವ್ರು ಅದನ್ನ ಕೇಳ್ತಾರೆ. ಆಗ ನಾರಾಯಣ ಹೇಳ್ತಾರೆ, ನನಗಿಂತ ಪವಿತ್ರವಾದ ಆತ್ಮ, ನನಗಿಂತ ಮೇಲಾದ ಆತ್ಮ ಬೇರೊಂದಿಲ್ಲ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಜೀವಗಳು, ಪ್ರತಿಯೊಂದು ಜೀವರಾಶಿಗಳು ಕೂಡ ಮನುಷ್ಯರು ನನ್ನನ್ನೇ ಆತ್ಮಸ್ವರೂಪಿಯಾಗಿ ಅವರೊಳಗಡೆ ಇರ್ತಕ್ಕಂತಹ ನನ್ನನ್ನೇ ಧ್ಯಾನಿಸ್ತಿರ್ತಾರೆ. ಆದ್ರೆ ನನಗಿಂತಹ ಉತ್ತಮವಾದ ಆತ್ಮ, ಪರಮ ಆತ್ಮ ಅಂತ ಬೇರೊಂದಿಲ್ಲ. ಹಾಗಾಗಿ ನಾನು ನನ್ನನ್ನೇ ಜಪ ಮಾಡ್ತಿರ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ನನ್ನನ್ನ ಪರಮಾತ್ಮ ಅಂತ ಕರೀತಾರೆ. ಇಲ್ಲಿ ಪರಮಾತ್ಮ ಅಂದ್ರೆ ಸಾಕ್ಷಾತ್ ಭಗವಂತ, ನಮ್ಮ ಒಳಗಡೆ ಇರ್ತಕ್ಕಂತಹ ಆತ್ಮ ಸ್ವರೂಪನೇ ಆದಂತಹ ಭಗವಂತನೇ ಪರಮಾತ್ಮ. ಅವನನ್ನ ಬಿಟ್ರೆ ಬೇರೆ ಯಾವ ಕೂಡ ಅವನಿಗಿಂತಹ ಉತ್ತಮವಾದಂತಹ ಅವನಿಗಿಂತ ಎತ್ತರದಲ್ಲಿ ಇರ್ತಕ್ಕಂತಹ ಆತ್ಮಗಳು ಬೇರೆ ಯಾವುದು ಇಲ್ಲ. ಹಾಗಾಗಿ ಅವನನ್ನ ಪರಮಾತ್ಮ ಅಂತ ಕರೀತಾರೆ. ಪರಮಾತ್ಮನೇ ನಮಃ ಅಂತ ಹೇಳಿ ಈ ಒಂದು ನಾಮದ ಜಪವನ್ನ ಮಾಡೋದ್ರಿಂದ ನಮಗೆ ಮಾನಸಿಕವಾಗಿರ್ಬಹುದು, ದೈಹಿಕವಾಗಿರ್ಬಹುದು, ನಮ್ಗೆ ಯಾವಾಗೆಲ್ಲ ಆಯಾಸ ಆಗತ್ತೋ ಆ ಸಮಯದಲ್ಲಿ ನಮ್ಗೆ ಭಗವಂತ ಆಧಾರವಾಗಿಟ್ಕೊಂಡು ನಮ್ಮನ್ನ ಧರಿಸಿರ್ತಾನಲ್ಲ, ಪ್ರತಿಯೊಂದು ಜೀವಿಯನ್ನ ಧರಿಸಿರ್ತಕ್ಕಂಥವ್ನು ಅವನಲ್ವಾ, ಅವನಿಗಿಂತ ಉತ್ಕೃಷ್ಟವಾದ ಆತ್ಮ ಬೇರೊಂದಿಲ್ಲ, ಅವನು ಪರಮಾತ್ಮ. ಹಾಗಾಗಿ ಅಂತಹ ಸಂದರ್ಭಗಳಲ್ಲಿ ನಮ್ಗೆ ಧೈರ್ಯವನ್ನ ತುಂಬಿ, ಹುರುಪನ್ನ ತುಂಬಿ, ನಮಗೆ ಒಳ್ಳೆಯ ದಾರಿಯನ್ನ ಅವನು ತೋರಿಸ್ತಾನೆ ಅನ್ನೋದು ಈ ಒಂದು ನಾಮದ ಮಹತ್ವ. ಧನ್ಯವಾದ ಮಹೋದಯ. ಧನ್ಯವಾದ ಭಗಿನಿ. ಮುಂದಿನ ನಾಮ ತುಂಬಾ ಚೆನ್ನಾಗಿದೆ, ಮುಕ್ತಾನಾಂ ಪರಮಾಗತಿ ಅಂತ. ಆದರೆ ಸಮಯ ತುಂಬಾ ಮುಕ್ತವಾಗಿದೆ ನಮ್ಗೆ. ನಾವು 1.5 hour ಕ್ಲಾಸ್ ಮಾಡಿದ್ವಿ ಅಂತ ನನಗೂ ಖಂಡಿತ ಅನ್ಸ್ತಾನೆ ಇಲ್ಲ. ಇವತ್ತು ತಾನೇ ಶುರು ಮಾಡಿದ್ವಿ ಅಂತ. ಮಹೋದಯ ಕಂಟಿನ್ಯೂ ಮಾಡ್ಬೋದಾ? ಇನ್ನೊಂದ್ 2 ನಾಮ ಹೇಳ್ಬೋದಾ? ಎಲ್ರಿಗೂ ಪರ್ಮಿಷನ್ ಇದ್ರೆ? ಎಲ್ಲರಿಗೂ ಖಂಡಿತ ಪರ್ಮಿಷನ್ ಇದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ, ಯಾರಿಗೇನು ಅಭ್ಯಂತರ ಇಲ್ಲ. ಇನ್ನೊಂದು 10 ನಿಮಿಷ ಅಥವಾ ಅಟ್ಲೀಸ್ಟ್ ಒಂದು ನಾಮವನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಯಾಕೋ ನಮ್ಗೆ ಕ್ಲಾಸ್ ಮಾಡಿದೀವಿ ಅಂತ ಸಮಾಧಾನ ನನಗೆ ಆಗ್ತಾ ಇಲ್ಲ. ಇನ್ನೊಬ್ಬರಿಗೂ ಅದೇ ಒಂದು ಭಾವ ಇದೆ ಅನ್ಸುತ್ತೆ. ಇದೊಂದು ನಾಮ ಅದು ಇದ್ರಲ್ಲೇ ಹೋಗ್ಬಿಡುತ್ತೆ. ಹಾಗಾಗಿ ಇನ್ 2 ನಾಮ ಮಾಡ್ಬಿಟ್ಟು ಎಂಡ್ ಮಾಡೋಣ ಅಷ್ಟೇ. ಅಷ್ಟು ಓಕೆ. ಸೊ ಮುಂದಿನ ನಾಮ ಮುಕ್ತಾನಾಂ ಪರಮಾಗತಿ ಅಂತ. ಅದಕ್ಕೆ ಶಂಕರರು ಏನ್ ಹೇಳ್ತಾರೆ ಅಂತ ನೋಡೋಣ. ಮೊದಲಿಗೆ ಶಂಕರರು ಒಂದು ಕಮೆಂಟ್ರಿ ಏನ್ ಮಾಡ್ತಾರೆ ಅಂದ್ರೆ, ಮುಕ್ತಾನಾಂ ಪರಮ ಪ್ರಕೃಷ್ಟಾಗತಿ ಗಂತವ್ಯ ದೇವತಾ ಪುನರಾವೃತ್ಯ ಸಂಭವ ತದ್ಗತಸ್ಯ. ಸುಮಾರು ಜನಕ್ಕೆ ಇದು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟನೇ ಅನ್ಸುತ್ತೆ. ಅದಕ್ಕೋಸ್ಕರ ಅದನ್ನ ಒಂದು ಡೀಟೇಲ್ಡ್ ಆದ ಒಂದು ಎಕ್ಸ್ಪ್ರೆಷನ್ ಅಥವಾ ಇದನ್ನ ನಾನು ಹೇಳ್ತೀನಿ. ಮುಕ್ತಾನಾಂ ಪರಮ ಪ್ರಕೃಷ್ಟ ಅಂತಂದ್ರೆ ಯಾರಿಗೆ ಮುಕ್ತಿ ಅನ್ನ ಪಡಿಬೇಕು ಅನ್ನುವಂತಹ ಮನಸ್ಥಿತಿ ಇರುತ್ತಲ್ಲ, ದ ಒನ್ ಹೂ ಇಸ್ ಡಿಸೈರಸ್ ಆಫ್ ಗೆಟಿಂಗ್ ಲಿಬರೇಟೆಡ್, ನಾರಾಯಣನಲ್ಲಿ ಹೋಗಿ ನಾನು ಐಕ್ಯನಾಗಬೇಕು, ಅದೇ ನನ್ನ ಗುರಿ ಆಗಿದೆ ಅಂತ ಯಾರು ಬಯಸ್ತಾನಲ್ಲ, ಅಂಥವನಿಗೆ
ನಾನು ಸಿಗ್ತೀನಿ ಅಂತ ಅಂದ್ರೆ ಸಿಗ್ತೀನಿ, ಮತ್ತೆ ಅವನಿಗೆ ಪುನರ್ಜನ್ಮ ಅನ್ನೋದು ನಾನು ಕೊಡೋದೇ ಇಲ್ಲ ಅಂತ ಹೇಳೋದು. ಅದಕ್ಕೆ ಮುಕ್ತಾನ ಅಂದ್ರೆ ಯಾರು ಮುಕ್ತಿಯನ್ನ ಹರಿಸಿ ಹೋಗ್ತಾರೋ ಅಥವಾ ಯಾರು ಮುಕ್ತಿಯನ್ನ ಇಚ್ಛೆ ಪಟ್ಟು ಬರ್ತಾರೆ, ಪರಮಾಂ ಪ್ರಕೃಷ್ಟ ಗತಿ, ಪರಮ ಅಂದ್ರೆ ದ ಅಲ್ಟಿಮೇಟ್ ಆದಂತಹ ನಾರಾಯಣನ ವಿಷ್ಣುವನ್ನ ನಾನು ತಲುಪಬೇಕು. ಪರಮ ಪ್ರಕೃಷ್ಟ ಗತಿ ಗಂತವ್ಯಂ ಅಂದ್ರೆ ಅದೇ ನನ್ನ ಡೆಸ್ಟಿನೇಷನ್ ಆಗಿದೆ. ದೇವತಾ ಅಂದ್ರೆ ಆ ನಾರಾಯಣನನ್ನ ರೀಚ್ ಆಗೋದೇ ನನ್ನ ಒಂದು ಧ್ಯೇಯ ಆಗಿದೆ ಅಥವಾ ನನ್ನ ಒಂದು ಗುರಿ ಆಗಿದೆ ಅಂತ ಯಾರು ಅನ್ಕೊಂಡಿರ್ತಾರೋ ಅವರಿಗೆ ಖಂಡಿತವಾಗಲೂ ಅವನಿಗೆ ಮತ್ತೆ ಪುನರ್ಜನ್ಮ ಅನ್ನೋದಿಲ್ಲ. ಮುಕ್ತಾನಾಂ ಪರಮಾಗತಿ, ಅವನ ಒಂದು ಶೆಲ್ಟರ್ ಅಂತಹ ಯಾರು ಆ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾರಲ್ಲ, ನಾನು ಖಂಡಿತವಾಗ್ಲೂ ಮುಕ್ತಿಯನ್ನ ಪಡಿಲೇಬೇಕು, ಪುನರ್ಜನ್ಮಕ್ಕೆ ನಾನು ಖಂಡಿತ ಹೋಗ್ಬಾರ್ದು ಅನ್ನುವಂತಹ ಮನಸ್ಥಿತಿಯಲ್ಲಿ ಯಾರಿಗೆ ಇರುತ್ತೆ ಅಂಥವರಿಗೆ ಖಂಡಿತ ವಿಷ್ಣು ಸದ್ಗತಿಯನ್ನ ಕೊಡ್ತಾರೆ. ಸದ್ಗತಿಯನ್ನ ಕೊಡೋದು ಅಲ್ದಲನೆ ಅವನಿಗೆ ಮತ್ತೆ ಪುನರ್ಜನ್ಮ ಅನ್ನೋದನ್ನ ಕೊಡೋದೇ ಇಲ್ಲ ಅಂತ ಹೇಳುವಂತಹ ನಾಮ ಇದು. ಭಗವದ್ಗೀತೆಯಲ್ಲೂ ಕೂಡ ಒಂದು ಉತ್ತಮವಾದಂತಹ ಶ್ಲೋಕ ಬರುತ್ತೆ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪ್ಯೇತೆ ತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಅವ್ರು ಹೇಳ್ತಾರೆ, ಕೃಷ್ಣ ಬ್ರಹ್ಮ ಏನೇನು ಬ್ರಹ್ಮಲೋಕ ಇದೆಯಲ್ಲ ಅದಕ್ಕೂ ಕೂಡ ಒಂದು ರಿಟೈರ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ ಅಂತ ಲೋಕಗಳಿಗೂ ಕೂಡ ಮತ್ತೆ ಪುನರಾವರ್ತಿ ಅನ್ನೋದು ಇದ್ದೇ ಇರುತ್ತೆ ಕೌಂತೆಯ. ಆದ್ರೆ ಯಾರು ನನ್ನನ್ನ ಬಂದು ಸೇರ್ತಾರಲ್ಲ ಅಥವಾ ನನ್ನನ್ನ ಬಂದು ಶರಣಾಗತಿಯಾಗಿ ನನ್ನನ್ನ ಬಂದು ಯಾರು ಸೇರ್ತಾರೆ ಅಂಥವ್ರಿಗೆ ಮತ್ತೆ ಪುನರ್ಜನ್ಮ ಅನ್ನೋದೇ ಇಲ್ಲ. ಅಂತಹ ಒಂದು ಸ್ಥಿತಿಯನ್ನ ನಾನು ಪುನರ್ಜನ್ಮನ ವಿದ್ಯತೆ, ಮತ್ತೆ ಇನ್ನೊಂದು ಜನ್ಮ ಅಂತಾನೆ ಕೊಡಲ್ಲ, ನನ್ನಲ್ಲೇ ನೀನಾಗಿ ಅಹಂ ಬ್ರಹ್ಮಾಸ್ಮಿ ಅಹಂ ಶಿವೋಹಂ ಅನ್ನುವಂತಹ ಒಂದು ತತ್ವ ಏನಿದೆ ಅದಾಗ್ಬಿಡ್ತೀವಿ ಅಂದ್ರೆ ನಾವೇ ದೇವರಾಗ್ಬಿಡ್ತೀವಿ ಅಂತ ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಮೆನ್ಷನ್ ಮಾಡುವಂಥದ್ದು. ಸೊ ಮುಕ್ತಾನಾಂ ಪರಮಾಗತಿ ಅಂತಂದ್ರೆ ಯಾರು ಮುಕ್ತಿಯನ್ನ ಪಡೆಯೋದಕ್ಕೆ ಇಚ್ಛಿಸ್ತಾರೋ ಅಂಥವರಿಗೆ ಖಂಡಿತ ನಾನು ಮುಕ್ತಿಯನ್ನ ಕೊಡ್ತೀನಿ, ನನ್ನಲ್ಲೇ ನಾನು ಲೀನವಾಗಿಸ್ಕೊಂತೀನಿ ಅಂತ ಅದ್ರ ಅರ್ಥ ಇದೆ. ಒಂದು ರಾಮಾಯಣದಲ್ಲಿ ಒಂದು ಸುಂದರವಾದ ಕಥೆ ಬರುತ್ತೆ, ನನಗೂ ತುಂಬಾ ಇಷ್ಟ ಆದ ಒಂದು ಸನ್ನಿವೇಶ ರಾಮಾಯಣದಲ್ಲಿ ಬರುವಂಥದ್ದು. ರಾಮ ಮತ್ತೆ ಸೀತೆಗೆ ಆಗುವಂತಹ ಒಂದು ಕಾನ್ವರ್ಸೇಷನ್ ಬಹಳ ಚೆನ್ನಾಗಿದೆ ಕತೆ. ಈ ಒಂದು ಕಥೆಯನ್ನು ನೀವೆಲ್ಲರೂ ಕೂಡ ಕೇಳಿ ಅದರ ಒಂದು ತತ್ವವನ್ನ ಅಥವಾ ಸಿದ್ಧಾಂತವನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕು. ಸನ್ನಿವೇಶ ಏನಿರುತ್ತೆ ಅಂತಂದ್ರೆ ರಾಮ ವನವಾಸಕ್ಕೆ ಹೋಗುವಂತ ಸನ್ನಿವೇಶ ಇರುತ್ತೆ. ಕೈಕೇಯಿ ಅದೆಲ್ಲ ನಮ್ಗೆಲ್ಲ ಗೊತ್ತಿರುತ್ತೆ ರಾಮಾಯಣ. ಸೊ ಈ ಸನ್ನಿವೇಶ ಏನಂದ್ರೆ ರಾಮ ವನವಾಸಕ್ಕೆ ಹೋಗುವಂತ ಸನ್ನಿವೇಶ. ಅಲ್ಲಿ ಆಜ್ಞೆ ಆಗಿದ್ದು ಕೈಕೇಯಿದು ರಾಮ ಮಾತ್ರ ವನವಾಸಕ್ಕೆ ಹೋಗ್ಬೇಕು ಅಂತ, ಲಕ್ಷ್ಮಣ ಆಗ್ಲಿ ಸೀತೆ ಆಗ್ಲಿ ವನವಾಸಕ್ಕೆ ಹೋಗ್ಬೇಕು ಅಂತ ಯಾವುದೇ ರೀತಿಯ ಒಂದು ನಿಬಂಧನೆ ಇರೋದಿಲ್ಲ. ಸೊ ಧರ್ಮಪತ್ನಿಯಾದಂತಹ ಸೀತಾ ಹೇಳ್ತಾಳೆ, ಇಲ್ಲ ನಾನು ನಿನ್ ಜೊತೆ ಬಂದೇ ಬರ್ತೀನಿ, ಪತಿಯನ್ನ ಅನುಸರಿಸುವುದು ಸತಿಯ ಧರ್ಮ ಆಗಿದೆ, ಖಂಡಿತ ನಾನು ನಿನ್ ಜೊತೆ ಬರ್ತೀನಿ ಅಂತ ಸೀತೆ ಹೇಳ್ತಾಳೆ. ಅದಕ್ಕೆ ರಾಮರು ಹೇಳ್ತಾರೆ, ಇಲ್ಲಪ್ಪ ನೀನು ಜನಕರಾಜನ ಒಂದು ರಾಜ್ಯದಲ್ಲಿ ಸುಖದಿಂದ ಎಲ್ಲಾ ಒಂದು ಫೆಸಿಲಿಟೀಸ್ ಇಂದ ಇದ್ದಂತಹ ಒಂದು ಕನ್ಯೆ ನೀನು, ನನಗೆ ವನವಾಸಕ್ಕೆ ಹೋಗ್ಬೇಕು ಅಂತ ಇದಾಗಿರೋದು ಬರೀ ನನಗೆ ಮಾತ್ರ, ನೀನ್ ದಯವಿಟ್ಟು ಬರಬೇಡ, ನೀನು ಆರಾಮಾಗಿ ಅರಮನೆಯಲ್ಲಿ ಇರು ಅಂತ ರಾಮ ಎಷ್ಟೋ ಬಗೆಬಗೆಯಾಗಿ ಕೇಳ್ತಾನೆ. ಆದ್ರೂ ಕೂಡ ಸೀತೆ ಏನ್ ಹೇಳ್ತಾರೆ, ಇಲ್ಲ ನೀವು ಹೋಗೋಕ್ಕಿಂತ ಮುಂಚೆ ನಾನು ಇರ್ತೀನಿ, ಅಂದ್ರೆ ಮುಂದೆ ಏನಾದ್ರು ನಿಮ್ಗೆ ಕಾಲಲ್ಲಿ ಮುಳ್ಳು ಚುಚ್ಚುತ್ತೆ ಅಂದ್ರೆ ಅದಕ್ಕೆ ಮೊದಲು ನಾನು ಹೋಗಿರ್ತೀನಿ, ಮುಂದೆ ನಾನು ಮುಳ್ಳನ್ನ ಚುಚ್ಕೊಂಡು ನಿಮಗೆ ಮುಳ್ಳನ್ನ ಸರಿಸಿ ನಿಮಗೆ ದಾರಿ ಮಾಡ್ಕೊಡುವಂತಹ ಧರ್ಮ ನಂದಾಗಿದೆ, ಸತಿ ಧರ್ಮ, ಅದನ್ನ ಪಾಲನೆ ಮಾಡೋದಕ್ಕೆ ದಯವಿಟ್ಟು ನೀವು ಅವಕಾಶ ಮಾಡಿಕೊಡಿ ಅಂತ ಸೀತೆ ಹೇಳ್ತಾಳೆ ರಾಮನ್ಗೆ. ಅದಕ್ಕೆ ಇಲ್ಲೋ ಒಂದ್ ಕಡೆ ರಾಮರು ಒಪ್ಕೊಳ್ಳೋದೆ, ಯಾವಾಗಲೂ ಒಂದು ಇದೇ ಇರುತ್ತಲ್ವ ಅಟ್ಯಾಚ್ಮೆಂಟ್, ಹೆಂಡತಿ ಅಂದ್ರೆ ಇಲ್ಲ ಅವಳು ದಣಿಬಾರ್ದು, ಅವಳಿಗೆ ತೊಂದರೆ ಆಗ್ಬಾರ್ದು ಅಂತ. ಸೊ ಅದಕ್ಕೆ ಅವ್ರು ರಾಮರು ಒಪ್ಕೊಳ್ಳೋದೇ ಇಲ್ಲ. ಅದಕ್ಕೆ ಸೀತೆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಸರಿ, ನಾನು ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ನಿಮ್ಗೆ, ಒಂದೇ ಒಂದು ನಿಮಿಷ. ಸೀತೆ ಪ್ರಶ್ನೆಯನ್ನ ಮಾಡ್ತಾಳೆ ರಾಮನಿಗೆ, ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಆ ಪ್ರಶ್ನೆಗೆ ನೀವೇನಾದ್ರೂ ಉತ್ತರವನ್ನ ಸರಿಯಾಗಿ ಕೊಟ್ರೆ ಅಂದ್ರೆ ನಾನು ಅರಮನೆಯಲ್ಲೇ ಉಳ್ಕೊಂತೀನಿ, ನಿಮ್ ಜೊತೆ ಬರಲ್ಲ ಅಂತ. ಆಯ್ತು ಅಂತ ರಾಮರು ಕೂಡ ಒಪ್ಕೊಂತಾರೆ. ತುಂಬಾ ಸಿಂಪಲ್ ಆದಂತಹ ಪ್ರಶ್ನೆಯನ್ನ ಸೀತೆ ಕೇಳ್ತಾಳೆ, ಸ್ವರ್ಗ ಅಂದ್ರೆ ಏನು, ನರಕ ಅಂದ್ರೆ ಏನು ಅಂತ. ಬರೀ ಇಷ್ಟೇ ಪ್ರಶ್ನೆಗಳು, ಸ್ವರ್ಗ ಅಂದ್ರೆ ಏನು, ನರಕ ಅಂದ್ರೆ ಏನು. ಅದಕ್ಕೆ ರಾಮರು ನಕ್ಬಿಟ್ಟು ಹೇಳ್ತಾರಂತ, ಅಯ್ಯೋ ಇಷ್ಟು ಸಿಂಪಲ್ ಪ್ರಶ್ನೆನಾ, ಸ್ವರ್ಗ ಅಂತ ಅಂದ್ರೆ ಯಾರ್ಯಾರು ಪುಣ್ಯವನ್ನ ಪ್ರಾಪ್ತಿ ಮಾಡ್ಕೊಂಡಿರ್ತಾರೋ, ಯಾರ್ಯಾರು ಒಳ್ಳೆ ಸತ್ಕಾರ್ಯಗಳಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೋ, ಅವರು ಪುಣ್ಯವನ್ನು ಮಾಡಿರ್ತಾರೋ, ಅವ್ರು ಇಂದ್ರಲೋಕಕ್ಕೆ ಹೋಗ್ತಾರೆ, ಅವ್ರು ಮಾಡಿರೋ ಸತ್ಕರ್ಮಗಳಿಂದ ಅಲ್ಲಿರುವಂತಹ ಎಲ್ಲಾ ಭೋಗವನ್ನ ಅವ್ರು ಅನುಭವಿಸ್ತಾರೆ. ಎಲ್ಲ ಭೋಗವನ್ನು ಅನುಭವಿಸಿ ಕರ್ಮಾನುಸಾರ ಮತ್ತೆ ಇನ್ನೊಂದು ಜನ್ಮವನ್ನು ಅಥವಾ ಮುಕ್ತಿಯನ್ನು ಪಡಿತಾ ಹೋಗ್ತಾರೆ, ಅದು ಸ್ವರ್ಗ. ಪಾಪ ಅಂತಂದ್ರೆ ಏನು, ಅವ್ರ ಕರ್ಮಗಳನ್ನು ಮಾಡಿರ್ತಾರೆ ಅಥವಾ ಕೆಟ್ಟ ಕೆಲಸಗಳನ್ನ ಮಾಡಿರ್ತಾರೆ, ಅದಕ್ಕೆ ತಕ್ಕ ಹಾಗೆ ಅವರಿಗೆ ಯಮ ಶಿಕ್ಷೆಯನ್ನ ಕೊಡ್ತಾನೆ. ಅದ್ರ ಮುಖಾಂತರ ಅವರು ತಮ್ಮ ಪಾಪಗಳನ್ನ ಹರಿಸಿ ಮತ್ತೆ ಪುನರ್ಜನ್ಮ ಪಡ್ಕೊಂಡು ಬರ್ತಾರೆ. ಇಷ್ಟೇ ಅಲ್ವಾ ಅಂತ ರಾಮ, ತುಂಬಾ ಸಿಂಪಲ್ ಪ್ರಶ್ನೆ, ಇದರಲ್ಲಿ ಏನಿದೆ ದ್ವಂದ್ವ ಅಂತ ರಾಮರು ಉತ್ತರಿಸ್ತಾರೆ.
ಅದಕ್ಕೆ ಸೀತೆ ಹೇಳ್ತಾರೆ, ಇಲ್ಲ ನಿಮ್ಮ ಉತ್ತರ ತಪ್ಪು. ನೀವೇನು ಮಾಡ್ಬೇಕಾಗಿತ್ತು ಮೊದಲು ಅಂದ್ರೆ ಯಾರಿಗೆ ಸ್ವರ್ಗ ಅಥವಾ ಯಾರಿಗೆ ನರಕ ಅಂತ ಹೇಳ್ಬೇಕಾಗಿತ್ತು. ಅದು ಹೇಗೆ ಅಂತ ಇನ್ನೂ ವಿಶ್ಲೇಷಣೆ ಮಾಡಿ ಹೇಳ್ತೀನಿ ಇಲ್ಲಿ ಬೇಕಾದ್ರೆ ನಿಮ್ಗೆ. ಯಾರೋ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೋಗ್ಬಿಟ್ಟು ನೀವು ಪಾಪ ಯಾವುದು ಪುಣ್ಯ ಯಾವುದು ಅಂತ ಕೇಳಿದ್ರೆ, ಅಂದ್ರೆ ಸ್ವಲ್ಪ ಸಾಮಾನ್ಯ ಅಂದ್ರೆ ಇಲಿಟ್ರೇಟ್ ಆಗಿರ್ಬೋದು ಅಥವಾ ಯಾವುದೋ ಏನು ಅಜ್ಞಾನಿಗೆ ನೀವು ಹೋಗ್ಬಿಟ್ಟು ಕೇಳಿದ್ರೆ ಅವನಿಗೆ ಇಂದ್ರ ಯಾರು ಅಂತಾನೂ ಗೊತ್ತಿರಲ್ಲ, ಯಮ ಯಾರು ಅಂತಾನೂ ಗೊತ್ತಿರಲ್ಲ, ಯಾಕಂದ್ರೆ ಅವನು ಅಷ್ಟರ ಮಟ್ಟಿಗೆ ಜ್ಞಾನಿ ಆಗಿರೋದಿಲ್ಲ. ಸೊ ಅವನಿಗೆ ಪಾಪ ಯಾವುದು ಪುಣ್ಯ ಯಾವುದು ಅಂದ್ರೆ ನೀವು ಇಂದ್ರ ಅಥವಾ ಯಮ ಅಂತ ಹೇಳಿದ್ರೆ ಅವ್ನಿಗೆ ಏನೂ ಗೊತ್ತಾಗೋದಿಲ್ಲ. ಸೊ ಅವನಿಗೆ ಒಂದು ಹೊತ್ತಿನ ಊಟ ಸಿಕ್ಕಿದ್ರೆ ಅದೇ ಸ್ವರ್ಗ ಆಗಿರುತ್ತೆ ಅವನಿಗೆ, ಅಥವಾ ಅವನ ಹಸಿನಿಂದ ಏನಾದ್ರು ಬಳಗುತ್ತಾ ನರಳುತ್ತಾ ಇದ್ರೆ ಅದೇ ನರಕ ಆಗಿರುತ್ತೆ ಅವನಿಗೆ ಅಂತ. ಸೊ ಅದೇ ರೀತಿ ಇನ್ನೊಂದು 2-3 ಎಕ್ಸಾಂಪಲ್ ನ ಸೀತೆ ಕೊಟ್ಟು ಹೇಳ್ತಾಳೆ. ಅದು ಒಬ್ಬ ಗಾಯಕನಿಗೆ, ಮ್ಯೂಸಿಷಿಯನ್ಗೆ ಚೆನ್ನಾಗಿ ಅವನು ಒಳ್ಳೆ ಕಾನ್ಸರ್ಟ್ ಕೊಟ್ಟು ಭಕ್ತಿಪೂರ್ವಕವಾಗಿ ಆಡಿಯನ್ಸ್ ಮೆಚ್ಚೋ ತರ ಎಲ್ಲಾನು ಹಾಡ್ತಾ ಇದ್ರೆ, ಅವ್ನು ಗಂಟ್ಲು ಕಟ್ಕೊಂತ ಇಲ್ಲ ಸುಶ್ರಾವ್ಯವಾಗಿ ಆಡ್ತಾ ಇದ್ದಾನೆ ಅಂದ್ರೆ ಅದೇ ಒಬ್ಬ ಮ್ಯೂಸಿಷಿಯನ್ಗೆ ಸ್ವರ್ಗ ಆಗಿರುತ್ತೆ. ಅಥವಾ ಏನೋ ಕಿರಿಕಿರಿ ಆಯ್ತು, ಶ್ರುತಿ ಅಪಶ್ರುತಿ ಆಯ್ತು, ತಾಳ ಹೋಯ್ತು ಅಂತ ಅಂದಾಗ ಅವ್ನಿಗೆ ಅದೇ ನರಕ ಆಗಿರುತ್ತೆ. ಆತರ ಒಂದು 3-4 ಎಕ್ಸಾಂಪಲ್ ನ ಕೊಡ್ತಾರೆ. ಭಕ್ತನಿಗೆ ಪ್ರತಿದಿನ ಒಳ್ಳೆಯ ದರ್ಶನ ಆಗ್ತಿದೆ, ಒಳ್ಳೆಯ ಕಣ್ಣುಗಳನ್ನ ತುಂಬ್ಕೊಂತಾ ಇದ್ದಾರೆ ದೇವರನ್ನ, ಅದೇ ಸ್ವರ್ಗವಾಗಿ ಕಾಣಿಸಿದಾಗೆಲ್ಲ ಯಾರೋ ತಿರುಪತಿಗೆ ಹೋಗಿ ಅಲ್ಲಿ ಕೊಡುವಂತ 30 ಸೆಕೆಂಡ್ಗಳು ನಾವೇನೋ ತಿರುಪತಿ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ಅದೇ ಸ್ವರ್ಗ ಅನ್ಸ್ಬಿಟ್ರೆ ಆ 30 ಕ್ಷಣಗಳು ನಮ್ಗೆ ಸ್ವರ್ಗದ ಸಮಾನವಾಗಿರುತ್ತೆ. ಎಲ್ಲೋ ಒಂದ್ಸತಿ ಹೋಗಿ ದರ್ಶನನೇ ಆಗ್ಲಿಲ್ಲ, ನಮ್ಗೆ ನುಗ್ಗಲ್ಲಿ ತೆಳಿಬಿಟ್ರು ಅಂದ್ರೆ ಅದಕ್ಕಿಂತ ನರಕ ಇನ್ನೊಂದಿಲ್ಲ ಅಂತ ಭಾವಿಸ್ತಿರ್ತೀವಿ ಅಲ್ವಾ. ಸೊ ಪ್ರತಿಯೊಬ್ಬ ಮನುಷ್ಯರಿಗೂ ಸ್ವರ್ಗ ಅಂದ್ರೆ ಬೇರೆ, ನರಕ ಅಂದ್ರೆ ಬೇರೆ ಅನ್ನುವಂತ ಒಂದು ಫೀಲಿಂಗ್ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗೆ ಅಕಸ್ಮಾತ್ ನೀವು ನನ್ನನ್ನ ತೊರೆದು ನೀವೇನಾದ್ರೂ ವನವಾಸಕ್ಕೆ ಹೋದ್ರೆ ಅದು ನನಗೆ ನರಕ ಆಗಿರುತ್ತೆ. ಕಷ್ಟದಲ್ಲೂ ನೀವು ನನ್ನನ್ನೇ ನನ್ನ ಜೊತೆನೇ ಇದ್ದು ನನ್ನ ಒಂದು ಆಲಿಂಗನದಲ್ಲೇ ನೀವಿದ್ರೆ ನನಗೆ ಅದು ಸ್ವರ್ಗ ಆಗಿರುತ್ತೆ. ಸೊ ನೀವು ಕೊಟ್ಟಂತಹ ಉತ್ತರ ಏನಿತ್ತು ಅದು ತಪ್ಪಾಗಿತ್ತು, ಅದಕ್ಕೋಸ್ಕರ ನೀವು ನನ್ನ ಕರ್ಕೊಂಡೇ ಹೋಗ್ಬೇಕು ಅಂತ. ರಾಮನಿಗೆ ಈ ತರದ ಒಂದು ವ್ಯಾಖ್ಯಾನವನ್ನ ಕೇಳಿದಾಗ ಇಂಥ ರಾಮನ ಜಾಗದಲ್ಲಿ ಯಾರೇ ಇದ್ರು ಕೂಡ ಖಂಡಿತ ಇಂತಹ ಒಂದು ವಾಗ್ಮಿಯನ್ನ ನಾನು ನನ್ನ ಜೊತೆಲೇ ಇರಿಸ್ಕೊಬೇಕು ಪ್ರತಿದಿನ, ನನಗೆ ಶ್ರೇಯಸ್ಕರ ಅನ್ನೋದು ಖಂಡಿತ ಭಾಸ ಹಾಗೆ ಆಗುತ್ತೆ. ಹಾಗೆ ಸೀತೆ ರಾಮನ ಜೊತೆ ಹೋಗ್ತಾರೆ. ಇದನ್ನೆಲ್ಲ ಕಾನ್ವರ್ಸೇಷನ್ ಆಚೆ ಕೂತ್ಸಂತ ಲಕ್ಷ್ಮಣ ಕೇಳ್ತಾ ಇರ್ತಾನೆ. ಕೇಳ್ಕೊಂಡು ಅವನು ಕೂಡ ಮನವಿಯನ್ನು ಮಾಡ್ಕೊಂತಾನೆ, ನನಗೂ ಒಂದು ಅವಕಾಶವನ್ನು ಕೊಡು, ನಿಮ್ಮಿಬ್ಬರ ಜೊತೆ ಬಂದು ನಿಮ್ಮ ಸೇವೆಯನ್ನು ಮಾಡುವಂತಹ ಒಂದು ಅವಕಾಶ ನನಗೂ ಕೊಡು ಅಂತ. ಅದಕ್ಕೆ ಮತ್ತೆ ರಾಮರು ಹೇಳ್ತಾರೆ, ಇಲ್ಲಪ್ಪ ಕೈಕೇಯಿ ಶಾಪ ಏನಿದೆ, ಅಥವಾ ಸಾರಿ ಕೈಕೇಯಿಯ ಒಂದು ಇದೇ ವರ ಏನಿದೆ ಅದು ನನ್ನ ಮಾತ್ರ ಹೋಗ್ಬೇಕು ಅಂತ, ನೀನ್ ಯಾಕೆ ಬರ್ತೀಯಪ್ಪ ಬೇಡ ಅಂತಂದಾಗ ಲಕ್ಷ್ಮಣರು ಒಂದು ಮಾತನ್ನು ಹೇಳ್ತಾರೆ, ಎಲ್ಲರೂ ಕೂಡ ದೇಹತ್ಯಾಗ ಮಾಡಿ ಅಥವಾ ಇಹಲೋಕದಲ್ಲಿ ಬಿಟ್ಟು ಬೇರೆ ಲೋಕಕ್ಕೆ ಹೋದಾಗ ವೈಕುಂಠಕ್ಕೆ ಹೋಗಿ ಅಲ್ಲಿ ಅವರ ಸೇವೆಯನ್ನ ಮಾಡಬೇಕು ಅಥವಾ ಅವರನ್ನ ಕಾಣಬೇಕು ಅಂತ ತುಂಬಾ ಇಚ್ಛಿಸ್ತಾ ಇರ್ತಾರೆ. ಆದ್ರೆ ನನಗೆ ಭೂಲೋಕದಲ್ಲಿ ಅಂದ್ರೆ ಇಹಲೋಕದಲ್ಲೇ ನಿಮ್ಮ ಸೇವೆಯನ್ನ ಮಾಡುವಂತಹ ಸೌಭಾಗ್ಯ ನನಗೆ ಸಿಗ್ತಾ ಇದೆ ಅಂದ್ರೆ ಇಂತಹ ಅವಕಾಶ ನಾನು ಹೇಗ್ ಬಿಡ್ಲಿ ಅಣ್ಣ, ದಯವಿಟ್ಟು ನನ್ನ ಕರ್ಕೊಂಡು ಹೋಗು ಅಂತ ಲಕ್ಷ್ಮಣ ಕೇಳ್ಕೊಂತಾರೆ. ಸೊ ಹಾಗೆ ರಾಮಾಯಣದ ಪ್ರಸಂಗದಲ್ಲಿ ಸೀತೆ ಮತ್ತೆ ಲಕ್ಷ್ಮಣರು ರಾಮನ ಒಡಗೂಡಿ ವನವಾಸಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಸೊ ಇಲ್ಲಿ ಲಿಬರೇಷನ್ ಅಥವಾ ಮುಕ್ತಿಯನ್ನು ಪಡೆಯೋದಕ್ಕೆ ಸೀತೆ ಆಗ್ಲಿ ರಾಮ ಆಗ್ಲಿ, ನಾನು ಇವತ್ತಿನ ಜನ್ಮದಲ್ಲಿ ಅಂದ್ರೆ ಈಗಿನ ಜನ್ಮದಲ್ಲೇ ನಿನ್ನ ಸೇವೆಯನ್ನ ಮಾಡಿ ನಾನು ಮುಕ್ತಿಯನ್ನ ಪಡಿಬೇಕು ಅನ್ನೋದು ಅವರ ಭಾವ ಆಗಿತ್ತು ಅಲ್ವಾ. ಹಾಗೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ದೇವಸ್ಥಾನ ಆಗಿರ್ಬೋದು ಅಥವಾ ಒಂದು ನಾವು ಮಾಡ್ತಿರುವಂತ ಕರ್ಮಗಳಾಗಿರ್ಬೋದು, ನಾವು ಮಾಡ್ತಿರುವಂತ ಕರ್ಮದಲ್ಲಿ ಅಥವಾ ಯಜ್ಞದ ಪ್ರತಿಯೊಂದು ಕರ್ಮನೂ ನಾವು ಯಜ್ಞದ ರೂಪದಲ್ಲಿ ಮಾಡಬೇಕು ಅಂತ ಭಗವದ್ಗೀತೆ ಹೇಳುತ್ತೆ ಅಲ್ವಾ. ಸೊ ಹಾಗೆ ಪ್ರತಿಯೊಂದು ಕಾರ್ಯನೂ ಒಂದು ಯಜ್ಞ. ನಾವು ಇನ್ನೊಬ್ಬರಿಗೋಸ್ಕರನೇ ನಾವು ನಮ್ಮ ಒಂದು ಕರ್ಮಗಳನ್ನ ಕೆಲಸಗಳನ್ನ ಮಾಡ್ತಿರ್ಬೇಕು ಅಂದಾಗ ಖಂಡಿತ ನಮಗೆ ಮುಕ್ತಿ ಸಿಕ್ಕೇ ಸಿಗುತ್ತೆ ಅನ್ನೋದು ನಾನು ಹೇಳುವುದಲ್ಲ, ಪರಮಾತ್ಮನೇ ಹೇಳಿರುವಂತಹ ಮಾತು. ಅದಕ್ಕೋಸ್ಕರ ಮುಕ್ತಾನಾಂ ಪರಮಾಗತಿ, ಯಾರು ಮುಕ್ತಿಯನ್ನ ಹಂಬಲಿಸಿ ಹೋಗ್ತಾರೆ, ಶರಣಾಗತಿ ಆಗ್ತಾರೆ ಅಂತವ್ರಿಗೆ ಖಂಡಿತ ಮತ್ತೆ ಪುನರ್ಜನ್ಮ ನ ವಿದ್ಯತೆ, ಮತ್ತೆ ಪುನರ್ಜನ್ಮ ಸಿಕ್ಕೋದೇ ಇಲ್ಲ ಅಂತ ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ. ಮತ್ತೆ ವಿಷ್ಣು ರಾಮನು ಕೂಡ ಅದೇ ಹೇಳುತ್ತೆ, ಮುಕ್ತಾನಾಂ ಪರಮಾಗತಿ, ಮುಕ್ತಾನಾಂ ಪರಮಾ ಪ್ರಕೃಷ್ಟಾಗತಿ ಗಂತವ್ಯಂ ದೇವತಾ ಅಂತ ಶಂಕರರು ಕೂಡ ಅದನ್ನೇ ಹೇಳ್ತಾರೆ. ಸೊ ನಾವೆಲ್ಲರೂ ಕೂಡ ಮುಕ್ತಿಯ ಅಡಿಗೆ ಪ್ರತಿದಿನ ಹೆಜ್ಜೆಯನ್ನು ಇಟ್ಟು ದೇವರ ಸನ್ನಿಧಿಗೆ ಹತ್ರ ಆಗ್ತಾ ಹೋಗ್ಬೇಕಾಗಿರೋದು ಮುಕ್ತಾನಾಂ ಪರಮಾಗತಿ. ಓಂ ಮುಕ್ತಾನಾಂ ಪರಮಾಗತಿ ಅನ್ನುವಂತಹ ಒಂದು ವಿಷ್ಣುವಿನ ನಾಮವನ್ನ ನಾವು ಸ್ಮರಣೆ ಮಾಡ್ತಾ ಇರ್ಬೇಕು. ಇನ್ನು ಮುಂದಿನ ನಾಮ ಬಂದು ಅವ್ಯಯ ಅಂತ. ಅದು ತುಂಬಾ ಸುಲಭವಾದಂತಹ, ಅದು ಎಲ್ಲರೂ ಕೂಡ ಅರ್ಥ. ಅದು ವ್ಯಯ ಅವ್ಯಯ ಅನ್ನೋದನ್ನ ನಾವು ಕ್ಯಾಲೆಂಡರ್ ಸರಿಸಾಮಾನ್ಯವಾಗಿ ನೋಡ್ತಾನೆ ಇರ್ತೀವಿ. ಮುಂದಿನ ವಿಷ್ಣು ನಾಮ ಬಂದು ಅವ್ಯಯ ಅಂತ. ಮೇನ್ ಕಂಟಿನ್ಯೂ ಮಾಡ್ತೀರಾ? ಹಾ ಮಹೋದಯ.
ಇಲ್ಲಿ ಮುಕ್ತಿ ಅಂತ ಬಂದಾಗ, ಮುಕ್ತಿ ಅಂದ್ರೆ ಕೇವಲ ನಮ್ಮ ಶರೀರವನ್ನ ಬಿಟ್ಟು ಆತ್ಮ ಹೋಗಿ ಸೇರ್ಕೊಳ್ಳುತ್ತೆ ಅಂತ ಹೇಳ್ತೀವಲ್ಲ ಭಗವಂತನ ಪಾದಕ್ಕೆ, ಅದನ್ನಷ್ಟೇ ಮುಕ್ತಿ ಅಂತ ಹೇಳೋದಿಲ್ಲ. ಮುಕ್ತಿ ಅಂತಂದ್ರೆ ಏನಂದ್ರೆ ನಮ್ಮ ಅಜ್ಞಾನದಿಂದ ಬಿಡುಗಡೆ ಆಗೋದು ಅಂತ ಅರ್ಥ. ಆದ್ರೆ ಈ ಶರೀರದಿಂದ ಬಿಡುಗಡೆ ಆಗೋದನ್ನೇ ಮುಕ್ತಿ ಅಂತ ಅನ್ಕೊಳ್ತೀವಿ ನಾವು. ಯಾಕಂದ್ರೆ ಶರೀರ ನಮ್ಗೆ ನಾಶ ಆದ್ರೂ ಕೂಡ ಈ ಅಜ್ಞಾನ ಅನ್ನೋದು ನಾಶ ಆಗಿರೋದಿಲ್ಲ. ಅದು ಮತ್ತೆ ಮತ್ತೆ ಈ ಅಜ್ಞಾನದಿಂದಲೇ ನಾವು ಮತ್ತೆ ಮತ್ತೆ ಇಲ್ಲಿ ಈ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಂಡು ಮತ್ತೆ ಜನನ ಮರಣಗಳೆಂಬಂತಹ ಈ ಸಂಸಾರದಲ್ಲಿ ಮತ್ತೆ ನಮ್ಮನ್ನ ತೊಡಗಿಸ್ತಾ ಇರುತ್ತೆ. ಯಾವಾಗ ಈ ಅವಿದ್ಯೆ ಅನ್ನೋದು ನಾಶ ಆಗುತ್ತೋ, ಈ ಅಜ್ಞಾನ ಅನ್ನೋದು ನಾಶ ಆಗುತ್ತೋ, ಆಗ್ಲೇ ನಮಗೆ ಮುಕ್ತಿ ಸಿಗುವಂತದ್ದು. ಈ ರೀತಿ ಬದುಕಿರುವಾಗ್ಲೇ ತಮ್ಮ ಅಜ್ಞಾನವನ್ನ ನಾಶ ಮಾಡಿಕೊಂಡು ಭಗವಂತನ ಸಾಕ್ಷಾತ್ಕಾರವನ್ನ ಪಡ್ಕೊಂಡಿರ್ತಕ್ಕಂತಹ ಜನರು ಏನಿದ್ದಾರೆ, ಅಂಥವ್ರನ್ನ ನಾವು ಜೀವನ್ ಮುಕ್ತರು ಅಂತ ಕರಿತೀವಿ. ಸೊ ಈ ರೀತಿ ಜೀವನ್ ಮುಕ್ತರೇನಿದ್ದಾರೆ, ಇಂಥವ್ರಿಗೆ ಯಾವ ಒಂದು ಸಂಸಾರದ ಬಂಧನನು ಕೂಡ ಇರೋದಿಲ್ಲ. ಅವರು ಬದುಕಿರುವಾಗ್ಲೇ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ತಮ್ಮ ಆತ್ಮ ಏನಿದೆ ಅವನೇ ಪರಮಾತ್ಮ ಅಂತ ಅನ್ಕೊಂಡು ಅವರು ತಿಳಿದಿರ್ತಾರೆ. ಈ ಒಂದು ಸ್ಥಿತಿಯನ್ನ ನಾವು ಪರಮಗತಿಹಿ ಅಂತ ಹೇಳ್ತೀವಿ. ಇಲ್ಲಿ ಮುಕ್ತಾನಾಂ ಪರಮಾಗತಿಹಿ ಅಂತ ಹೇಳೋದು ಅದಕ್ಕೆ. ಇದು ಆ ಭಗವಂತನಿಗಿಂತಲೂ ಕೂಡ ಅನನ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಈ ಜೀವನ್ ಮುಕ್ತರು ಪರಮಗತಿಯನ್ನ ಪಡ್ಕೊಂಡಿದ್ದಾರೆ ಬದುಕಿರುವಾಗ್ಲೇ ಅಂತಂದ್ರೆ ಇಲ್ಲಿ ಯಾವುದೇ ದ್ವೈತ ಇರೋದಿಲ್ಲ. ಜೀವಾತ್ಮ ಅಂತಾಗ್ಲಿ ಅಥವಾ ಭಗವಂತ ಎನ್ನುವಂತಹ ಭೇದ ಈ ಒಂದು ಸ್ಥಿತಿಯಲ್ಲಿ ಇರೋದಿಲ್ಲ. ಇಲ್ಲಿ ಇಬ್ರು ಒಂದೇ ಆಗಿರ್ತಾರೆ. ಪರಮಾತ್ಮ ಮತ್ತೆ ಜೀವಾತ್ಮ ಎರಡು ಒಂದೇ ಆಗಿ ಅದ್ವೈತ, ಅದೇ ಆ ಮಹಾವಿಷ್ಣು ಅಂತ ಹೇಳಿ ಇಲ್ಲಿ ಸ್ತುತಿಸಲ್ಪಡುತ್ತೆ. ಹಾಗಾಗಿ ಮುಕ್ತಾನಾಂ ಪರಮಗತಿ, ಆ ಮುಕ್ತರಿಗೆ ಪರಮಗತಿ ಆ ಭಗವಂತ ಅಂತ ಇದರ ಒಂದು ಅರ್ಥ. ಇನ್ನು ಅವ್ಯಯ ಅನ್ನೋದು ಕೊನೆಯದಾಗಿ ಇದು ಒಂದರ ಅರ್ಥವನ್ನ ತಿಳ್ಕೊಂಡು ಕ್ಲಾಸ್ ಅನ್ನ ಮುಗಿಸೋಣ. ಅವ್ಯಯ ಅಂತಂದ್ರೆ ವ್ಯಯ ಆಗದೆ ಇರೋವಂಥದ್ದು ಅಂತ, ಅಂದ್ರೆ ಖರ್ಚಾಗದೆ ಇರೋವಂಥದ್ದು ಅನ್ನೋದನ್ನ ಕೇಳಿದೀವಿ ನಾವು. ಇದ್ರಲ್ಲಿ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವ್ಯಯ ಅಂತಂದ್ರೆ ಭಗವಂತ ಅಜರೋ ಅಮರೋ ಅವ್ಯಯ. ಅಂದ್ರೆ ಅಜರ ಅಂತಂದ್ರೆ ಮುಪ್ಪಿಲ್ಲದವನು, ಅಮರ ಅಂತಂದ್ರೆ ಸಾವೇ ಇಲ್ಲದಂತವನು ಅಂತ. ಇನ್ನು ಅವ್ಯಯ ಅಂತಂದ್ರೆ ಯಾವುದೇ ರೀತಿಯ ವಿಕಾರಗಳು ಅವನಿಗಿರೋದಿಲ್ಲ. ಈಗ ನಾವ್ ಏನು ಈ ಒಂದು ದೇಹ ಹುಟ್ಟಿದಾಗ ಬಾಲ್ಯಾವಸ್ಥೆ, ಯೌವನ ಮತ್ತೆ ವೃದ್ಧಾಪ್ಯ ಇವೆಲ್ಲ ಹೇಗೆ ನಮ್ಗೆ ಬರುತ್ತೋ ಈ ರೀತಿ ಆ ಭಗವಂತನಿಗೆ ಯಾವುದೇ ವಿಕಾರ ಇಲ್ಲದಿರ್ತಕ್ಕಂಥವನವನು. ಇದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳೋ ಅಂಥದ್ದು. ಇನ್ನು ನಾವು ಗೀತೆಯಲ್ಲಿ ನೋಡ್ಬೇಕಂದ್ರೆ 7ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ ಬರುತ್ತೆ, ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಂ ಅವ್ಯಯಂ ಅಂತ. ಅಂದ್ರೆ ಮೂಢರಾಗಿರ್ತಕ್ಕಂಥವ್ರು ಏನ್ ಅನ್ಕೊಳ್ತಾರೆ, ಸಾಧಾರಣ ಮನುಷ್ಯ ಇವನು ನಮ್ಮ ಹಾಗೆ ಹುಟ್ಟು ಸಾವುಗಳಿದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ನನಗೆ ಯಾವುದೇ ರೀತಿ ನಾನು ಅಜಹ ಅವ್ಯಯ ಅಂದ್ರೆ ಜನನ ಅನ್ನೋದು ಇಲ್ಲ ನನಗೆ, ಹುಟ್ಟು ಸಾವುಗಳನ್ನ ದಾಟಿದಂತವನು ನಾನು. ಅವ್ಯಯ ಅಂದ್ರೆ ನನಗೆ ಯಾವುದೇ ರೀತಿಯ ವಿಕಾರಗಳು ನನಗಿಲ್ಲ ಅಂತ ಹೇಳಿ ಗೀತೆಯಲ್ಲೂ ಕೂಡ ಇದನ್ನ ಹೇಳ್ತಾರೆ. ಇನ್ನು ನಾರಾಯಣ ಸೂಕ್ತದಲ್ಲೂ ಕೂಡ ಹೇಳ್ತಾರೆ, ಅನಂತಂ ಅವ್ಯಯಂ ಕವಿಂ ಅಂತ ಹೇಳಿ. ಅಂದ್ರೆ ಅನಂತ ಆದಿ ಅಂತ್ಯಗಳೇ ಇಲ್ಲಂತವನು ಆ ಭಗವಂತ ಅಂತ. ಇನ್ನು ಪರಾಶರ ಭಟ್ಟರು ಒಂದು ವ್ಯಾಖ್ಯಾನವನ್ನ ಕೊಡ್ತಾರೆ. ಅದೇನಂದ್ರೆ ಅವನ ಬಳಿ ಯಾರು ಹೋಗ್ತಾರೋ, ಆ ಭಗವಂತನ ಬಳಿ ಯಾರು ಹೋಗ್ತಾರೋ ಅವರನ್ನ ಮತ್ತೆ ಈ ಒಂದು ಸಂಸಾರ ಚಕ್ರಕ್ಕೆ, ಕೇಳಿದ್ವಲ್ಲ ಮುಕ್ತಾನಾಂ ಪರಮಾಗತಿ ಅಂತ, ಆ ರೀತಿ ಮುಕ್ತಿಯನ್ನ ಪಡ್ಕೊಂಡು ಆ ಪರಮಗತಿಯನ್ನ ಪ್ರಾಪ್ತಿ ಮಾಡ್ಕೊಂಡಂತಹ ಮನುಷ್ಯರನ್ನ ಮತ್ತೆ ಈ ಒಂದು ಸಂಸಾರ ಚಕ್ರಕ್ಕೆ ಮತ್ತೆ ವಾಪಸ್ ಬರೋದಕ್ಕೆ ಜಾರೋದಕ್ಕೆ ಯಾವತ್ತಿಗೂ ಕೂಡ ಆ ಭಗವಂತ ಬಿಡೋದಿಲ್ಲ. ಹಾಗಾಗಿ ಅವನು ಅವ್ಯಯ ಅಂತ ಹೇಳ್ತಾರೆ. ಇದಕ್ಕೆ ಪೂರಕವಾಗಿ ಒಂದು ಮಹಾಭಾರತದ ಪ್ರಸಂಗವನ್ನ ನೋಡೋದಾದ್ರೆ, ಯಯಾತಿ ಎಂಬಂತಹ ರಾಜನನ್ನ ನಾವು ಅವನ ಹೆಸರನ್ನ ಕೇಳಿರ್ತೀವಿ. ಆ ಯಯಾತಿ ಭೂಲೋಕದಲ್ಲಿ ತುಂಬಾ ಒಂದು ಒಳ್ಳೆಯ ಸತ್ಕಾರ್ಯಗಳನ್ನ ಮಾಡಿ, ದಾನ ಧರ್ಮಗಳನ್ನ ಮಾಡಿ ಅವನು ಇಂದ್ರ ಪದವಿಯನ್ನ ಪಡ್ಕೊಂಡಿರ್ತಾನೆ. ಈ ರೀತಿ ಇಂದ್ರ ಪದವಿಯನ್ನ ಪಡ್ಕೊಂಡಾಗ ಸಾಮಾನ್ಯವಾಗಿ ಇಂದ್ರಲೋಕ ಪ್ರಾಪ್ತಿಯನ್ನ ಮಾಡ್ಕೊಂಡಂತವ್ರಿಗೆ, ಸ್ವರ್ಗಲೋಕವನ್ನ ಪ್ರಾಪ್ತಿ ಮಾಡ್ಕೊಂಡಂತವ್ರಿಗೆ ಇಂದ್ರಲೋಕದಲ್ಲಿ ಸ್ಥಾನವನ್ನ ಕೊಡ್ತಾರೆ. ಆದ್ರೆ ಯಯಾತಿ ತುಂಬಾ ದಾನ ಧರ್ಮಗಳನ್ನ ಮಾಡಿದ್ದ ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ಇಂದ್ರನ ಪಕ್ಕದಲ್ಲೇ ಒಂದು ಆಸನವನ್ನ ಕೊಟ್ಟು ಅವನ ಸರಿ ಸಮಾನವಾಗಿ ಇಂದ್ರಲೋಕದಲ್ಲಿ ಅವನಿಗೆ ಪದವಿಯನ್ನ ಕೊಡ್ತಾರೆ. ಇಂದ್ರ ಪದವಿ ಅನ್ನೋದು ಕೇವಲ ಇಂದ್ರ ಅನ್ನೋದು ಒಂದು ಹೆಸರಂತ ಅಲ್ಲ. ಇಂದ್ರ ಅಂತಂದ್ರೆ ಅದು ಒಂದು ಪದವಿಯ ಹೆಸರು. ಆ ಜಾಗಕ್ಕೆ ಯಾರೇ ಹೋಗಿ ಕುತ್ಕೊಂಡ್ರು ಅವ್ರನ್ನ ಇಂದ್ರ ಅಂತಾನೆ ಹೇಳ್ತಾರೆ. ಈಗ ಯಾವ ರೀತಿ ಮುಖ್ಯಮಂತ್ರಿ ಅಂತ ಅಂದ್ರೆ ಆ ಒಂದು ಜಾಗಕ್ಕೆ ಯಾರೇ ಬಂದ್ರು ಅವ್ರನ್ನ ಮುಖ್ಯಮಂತ್ರಿ ಅಂತಾನೆ ಕರೀತಾರೆ. ಪ್ರಧಾನಮಂತ್ರಿಗಳು ಅಂತಂದ್ರೆ ಆ ಒಂದು ಜಾಗಕ್ಕೆ ಯಾರೇ ಬಂದ್ ಕುತ್ಕೊಂಡ್ರು ಅವ್ರನ್ನ ಪ್ರಧಾನಮಂತ್ರಿ ಅಂತಾನೆ ಹೇಳ್ತಾರಲ್ವಾ. ಆ ರೀತಿ ಇಂದ್ರ ಅನ್ನೋದು ಒಂದು ಪದವಿ. ಅದು ಆ ರೀತಿ ಒಂದು ಇಂದ್ರ ಪದವಿ ಅವನಿಗೆ
ಲಭಿಸಿರುತ್ತೆ. ಇವಾಗ ಆ ಸ್ವರ್ಗಲೋಕದಲ್ಲಿ ಎಲ್ರು ಕೂಡ ಎಲ್ರು ಆಸೀನರಾಗಿರ್ತಾರೆ. ಅವನು ಕೂಡ ಯಯಾತಿನು ತನ್ನ ಪಕ್ಕದಲ್ಲೇ ಇಂದ್ರನ ಪಕ್ಕದಲ್ಲೇ ಕೂತ್ಕೊಂಡಿರ್ತಾನೆ. ಇಂದ್ರನಿಗೆ ಅದನ್ನ ನೋಡಿ ಅಸೂಯೆ ಉಂಟಾಗತ್ತೆ. ಇವನ್ ಯಾರೋ ನನ್ನ ಒಂದು ಜಾಗವನ್ನ ಶೇರ್ ಮಾಡ್ಕೊಳಕ್ ಬಂದ್ಬಿಟ್ನಲ್ಲಪ್ಪ ಅಂತ ಹೇಳಿ ಅವನಿಗೆ ಜಲಸಿ ಶುರು ಆಯ್ತು. ಅದಕ್ಕೆ ಹೇಗಾದ್ರೂ ಮಾಡಿ ಇವನನ್ನ ಕೆಳಗಡೆ ತಳ್ಳಬೇಕು ಅಂತ ಹೇಳಿ ಇಂದ್ರ ಏನ್ ಮಾಡ್ತಾನೆ, ಅಲ್ಲಿ ರಂಬೆ, ಊರ್ವಶಿ, ಮೇನಕಿ ಇವರೆಲ್ಲರ ಒಂದು ನೃತ್ಯ ನಡೀತಾ ಇರತ್ತೆ. ಎಲ್ರು ವೀಕ್ಷಣೆಯನ್ನ ಮಾಡ್ತಾ ಕೂತ್ಕೊಂಡಿರ್ತಾರೆ. ಆಗ ಯಯಾತಿಗೆ ಪ್ರಶ್ನೆಯನ್ನ ಮಾಡೋದಿಕ್ಕೆ ಶುರು ಮಾಡ್ತಾನೆ ಇಂದ್ರ. ನಾನ್ ಕೇಳ್ಪಟ್ಟಿದ್ದೆ, ನೀನು ಭೂಲೋಕದಲ್ಲಿ ತುಂಬಾ ದಾನ ಧರ್ಮಗಳನ್ನ ಮಾಡಿದ್ಯಂತೆ. ಇಲ್ಲಿ ಇಂದ್ರ ಪದವಿಯನ್ನ ಪಡೆಯುವಂತಹ ದಾನ ಧರ್ಮಗಳು, ಅಂತಹ ಒಳ್ಳೆ ಕೆಲ್ಸ ನೀನ್ ಏನ್ ಮಾಡ್ದೆ ಅಂತ ಅವನನ್ನ ಕೇಳ್ತಾನೆ. ಅದಕ್ಕೆ ಯಯಾತಿ ಒಂದೊಂದಾಗೆ ಹೇಳ್ತಾ ಹೋಗ್ತಾನೆ ತಾನ್ ಏನೆಲ್ಲಾ ಮಾಡ್ದ ಅಂತ ಹೇಳಿ. ನಾನ್ ಏನೇನ್ ದಾನ ಧರ್ಮಗಳನ್ ಮಾಡ್ದೆ, ಏನೇನ್ ಒಳ್ಳೆ ಕೆಲ್ಸಗಳನ್ ಮಾಡ್ದೆ ಎಲ್ಲ ಲಿಸ್ಟ್ ಹೇಳ್ತಾ ಹೋಗ್ತಾನೆ. ನಾನ್ ಹೀಗ್ ಮಾಡ್ದೆ, ಹಾಗ್ ಮಾಡ್ದೆ, ಅವ್ರಿಗೆ ಸಹಾಯ ಮಾಡ್ದೆ, ಇವ್ರಿಗೆ ಸಹಾಯ ಮಾಡ್ದೆ ಎಲ್ಲ ಹೇಳ್ತಾ ಹೋಗ್ತಾನೆ. ಆಗ ಇಂದ್ರ ಅದನ್ನ ಪ್ರತಿಯೊಂದನ್ನು ಕೇಳ್ಕೊಳ್ತಿರ್ತಾನೆ. ಕೊನೆಯಲ್ಲಿ ಒಂದ್ ಪ್ರಶ್ನೆ ಕೇಳ್ತಾನೆ ಎಲ್ಲವನ್ನ ಕೇಳಾದ್ಮೇಲೆ, ಭೂಲೋಕದಲ್ಲಿ ಅತಿ ಹೆಚ್ಚು ದಾನ ಧರ್ಮಗಳನ್ನ ಮಾಡಿದ್ಯಾರು ಅಂತ ಕೇಳ್ತಾನೆ. ಆಗ ಯಯಾತಿ ತುಂಬಾ ಒಂದು ಅಹಂ ಭಾವದಿಂದ ಹೇಳ್ಕೊಳ್ತಾನೆ, ಇನ್ ಯಾರಿರೋದಕ್ ಸಾಧ್ಯ, ಇಂದ್ರ ಪದವಿಯನ್ನೇ ಪಡ್ಕೊಂಡಿದೀನಿ ನಾನು ಅಂತಂದ್ರೆ ನನಗಿಂತ ದಾನ ಧರ್ಮಗಳನ್ನ ಮಾಡಿದವ್ರು ಇನ್ ಯಾರಿದ್ದಾರೆ, ನಾನೇ ಹೆಚ್ಚು ದಾನ ಧರ್ಮಗಳನ್ನ ಮಾಡಿದ್ದು ಅಂತ ಯಯಾತಿ ಹೇಳ್ತಾನೆ. ಆ ಹೇಳಿದ್ದೆ ತಡ ಆ ಒಂದು ಸಿಂಹಾಸನದಿಂದ ಅವನು ಜಾರಿ ಕೆಳಗಡೆ ಬಿದ್ದು ಬಿಡ್ತಾನೆ. ಆಗ ಬೃಹಸ್ಪತಿಗಳು ಹೇಳ್ತಾರೆ, ಯಯಾತಿ ನೀನ್ ಏನ್ ಮಾಡ್ತಿದ್ಯಾ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನು ಕೂಡ ತಾನು ಏನ್ ಮಾಡಿದ್ರುನು ತಾನು ಮಾಡಿರ್ತಕ್ಕಂತಹ ಒಳ್ಳೆ ಕೆಲಸಗಳನ್ನ ಈ ರೀತಿ ಅಹಂಭಾವದಿಂದ ನೀನ್ ಹೇಳ್ಕೊಳ್ತಾ ಇದೆಯಲ್ಲ, ನೀನ್ ಯಾವಾಗ ಆ ಕೆಲಸನೆಲ್ಲ ನಾನ್ ಮಾಡ್ದೆ ಅಂತ ನೀನ್ ಹೇಳ್ತಾ ಬರ್ತಿದ್ಯೋ, ಆಗ ಒಂದೊಂದೇ ಸ್ವಲ್ಪ ನೀನು ಕೆಳಗಡೆ ಜಾರ್ತಾ ಬಂದೆ, ಇವಾಗ ನೋಡು ಕೆಳಗಡೆ ಬಿದ್ದಿದ್ಯಾ ಸಿಂಹಾಸನದಿಂದ ಅಂತ ಹೇಳ್ತಾರೆ. ಆಗ ಅಲ್ಲಿಂದ ಅವನನ್ನ ದೇವಲೋಕದಿಂದ ಇಂದ್ರಲೋಕದಿಂದ ಕೆಳಗಡೆ ತಳ್ಳಿಬಿಡ್ತಾನೆ. ಆಗ ಅವನು ಬಂದು ಭೂಲೋಕಕ್ಕೆ ಬೀಳ್ತಾನೆ. ಅಲ್ಲಿ ತನ್ನ ಮೊಮ್ಮಗನಾದಂತಹ ಪ್ರತರ್ಧನ ಯಾಗವನ್ನ ಮಾಡ್ತಿರ್ತಾನೆ. ತನ್ನ ತಾತನನ್ನ ನೋಡಿ ಹೋಗಿ ಕೇಳ್ತಾನೆ, ಏನಾಯ್ತು ನಿಮ್ಗೆ, ಯಾಕೆ ಈ ರೀತಿ ಬಿದ್ರಿ ಅಂತ. ಅದಕ್ಕೆ ಅವನು ತುಂಬಾ ತಿಳುವಳಿಕೆ ಇರೋಂತಹ ವ್ಯಕ್ತಿ ಪ್ರತರ್ಧನ. ಹಾಗಾಗಿ ಅವನು ಕೇಳಿದಾಗ ಯಯಾತಿ ಹೇಳ್ತಾನೆ, ನಾನು ಈ ರೀತಿ ದಾನ ಧರ್ಮಗಳನ್ನ ಮಾಡಿದ್ರಿಂದ ನನಗೆ ಇಂದ್ರ ಪದವಿ ಸಿಕ್ಕಿತ್ತು. ನಾನು ಇಂದ್ರಲೋಕದಲ್ಲಿ ನನಗೆ ಸ್ಥಾನ ಸಿಕ್ಕಿತ್ತು ಇಂದ್ರನ ಪಕ್ಕದಲ್ಲಿ. ಆದ್ರೆ ಆ ಇಂದ್ರ ನನ್ನನ್ನ ಕೆಳಗಡೆ ತಳ್ಬಿಟ್ಟ, ಹಾಗಾಗಿ ನಾನು ಇಲ್ಲಿ ಬಿದ್ಬಿಟ್ಟೆ ಅಂತ ಹೇಳ್ತಾನೆ. ಅದಕ್ಕೆ ಪ್ರತರ್ಧನ ಹೇಳ್ತಾನೆ, ತಾತ ನೀವ್ ಮಾಡಿದ ತಪ್ಪು, ನೀವು ಇಂದ್ರ ಪದವಿಗೆ ಆಸೆ ಪಡಬಾರ್ದಾಗಿತ್ತು. ಸಾಕ್ಷಾತ್ ನಾರಾಯಣನ ಪಾದ ಕಮಲಗಳಲ್ಲಿ ನೀವು ಇರ್ಬೇಕು ಅಂತ ಆಸೆ ಪಟ್ಟಿದ್ರೆ ನೀವ್ ಯಾವತ್ತೂ ಈ ರೀತಿ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವನ್ ಕೇಳ್ತಾನೆ ಯಯಾತಿ, ನಾನು ಈಗ ಇಂದ್ರ ನನ್ನನ್ನ ಹೇಗೆ ಭೂಲೋಕಕ್ಕೆ ವಾಪಸ್ ತಳ್ಬಿಟ್ನೋ ಆ ರೀತಿ ನಾರಾಯಣನು ನನ್ನನ್ನ ತಳ್ಳಿದ್ರೆ ಅಂತ ಹೇಳ್ತಾನೆ. ಅದಕ್ಕೆ ಪ್ರತರ್ಧನ ಹೇಳ್ತಾನೆ, ಇಲ್ಲ ನಾರಾಯಣ ಯಾವತ್ತೂ ಕೂಡ ಆ ರೀತಿ ಮಾಡೋನಲ್ಲ. ಇಂದ್ರನಿಗೆ ತನ್ನ ಪದವಿ ಮೇಲೆ ಆಸೆ ಹೆಚ್ಚು, ಜಲಸಿ ಜಾಸ್ತಿ ಅವನಿಗೆ. ತನ್ನ ಪದವಿಯನ್ನ ಯಾರಾದ್ರೂ ಆರ್ಸ್ಕೊಂಡ್ಬಿಡ್ತಾರೆ ಅಂತಕ್ಕಂತಹ ಜಲಸಿ ಹೆಚ್ಚಿರತ್ತ ಅವನಿಗೆ. ಹಾಗಾಗಿ ಅವನು ತನ್ನ ಪದವಿಗೆ ಆಸೆ ಪಟ್ಟು ಬಂದಂತವ್ರನ್ನ ಕೆಳಗಡೆ ಹಾಕೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ನಾರಾಯಣ ಹಾಗಲ್ಲ, ತನ್ನ ಒಂದು ರೂಪವನ್ನ ತನ್ನ ಸ್ಥಾನಕ್ಕೆ ಎಲ್ರು ಬರ್ಲಿ ಅಂತ ಅಪೇಕ್ಷೆ ಪಡ್ತಕ್ಕಂಥವ್ನವನು. ಸಕಲ ಕಲ್ಯಾಣ ಗುಣ ಪರಿಪೂರ್ಣನಾದಂಥವನು. ತನ್ನ ಹಾಗೆ ಎಲ್ಲಾ ಭಕ್ತರು ಕೂಡ ತಮ್ಮ ಪಾಪ ಕರ್ಮಗಳನ್ನ ಕಳೆದುಕೊಂಡು ನನ್ನ ಹಾಗೆ ಪಾಪಗಳಿಲ್ಲದೆ, ಯಾವುದೇ ದುಃಖ ದುಮ್ಮಾನಗಳಿಲ್ದೇನೆ, ಯಾವುದೇ ಒಂದು ಹಸಿವು ಬಾಯಾರಿಕೆಗಳಿಲ್ದೇನೆ, ತನ್ನಲ್ಲೇ ಈಗ ಜನನ ಮರಣಗಳು ಎಂಬಂತಹ ಚಕ್ರಗಳಿಗೆ ಸಿಕ್ಕಾಕೊಳ್ದೇನೆ ತನ್ನಲ್ಲೇ ಬಂದು ಲೀನ ಆಗ್ಲಿ ಅಂತ ಹೇಳಿ ಸದಾ ಕಾಲ ಬಯಸ್ತಕ್ಕಂಥವನು. ಪ್ರತಿಯೊಂದು ಜೀವಿನೂ ಕೂಡ ಅವನಲ್ಲೇ ಇರ್ಬೇಕು, ಅವನನ್ನ ಸದಾ ತನ್ನೊಳಗಡೆ ಇಟ್ಕೊಂಡು ರಕ್ಷಣೆ ಮಾಡ್ತಕ್ಕಂಥವನು. ಎಲ್ರು ಕೂಡ ನನ್ನೊಳಗಡೆ ಬಂದು ಸೇರ್ಕೊಳ್ಳಿ, ನನ್ನ ಜಾಗಕ್ಕೆ ಬರ್ಲಿ, ಶ್ರೀ ವೈಕುಂಠಕ್ಕೆ ಬರ್ಲಿ ಅಂತ ಸದಾ ಆಸೆ ಪಡ್ತಾನೆ ಅಂದ್ರೆ ಅದು ನಾರಾಯಣ ಒಬ್ನೇನೆ. ಈ ರೀತಿ ದೇವೇಂದ್ರನ ಪದವಿಗೆ ಆಸೆ ಪಟ್ಟು ನೀವು ಕೆಳಗಡೆ ಬಿದ್ರಲ್ಲ, ಇನ್ ಮುಂದೆ ನೀವು ಹೋಗಿ ಧ್ಯಾನ ಮಾಡಿ, ಭಗವಂತನ ಧ್ಯಾನವನ್ನ ಮಾಡಿ, ಅವನ ಒಂದು ಪಾದ ಕಮಲಗಳಿಗೆ ನೀವು ನಿಮ್ಮನ್ನ ಅರ್ಪಣೆ ಮಾಡ್ಕೊಳ್ಳಿ, ಅವನ ಲೋಕಕ್ಕೆ ನೀವು ಆಸೆ ಪಡಿ. ಈ ರೀತಿ ನಾವು ಭಗವದ್ಗೀತೆಯಲ್ಲಿ ಕೂಡ ಕೇಳಿದೀವಿ. ಏನಂದ್ರೆ ಈ 9ನೇ ಅಧ್ಯಾಯದಲ್ಲಿ ಬರುತ್ತೆ, ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಅಂತ. ಅಂದ್ರೆ ಮನುಷ್ಯನಾಗಿ ನಾವು ಏನೇ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅಂತಂದ್ರೆ, ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡು ನಾವು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೊಂದು ಗೋಲ್ ಇರುತ್ತೆ. ಏನಂದ್ರೆ ನಾನು ಈ ರೀತಿ ಮಾಡೋದ್ರಿಂದ ನನಗಿದು ಲಭಿಸ್ಬೇಕು ಅಂತ ಹೇಳಿ.
ಈ ರೀತಿ ಕಾಮ್ಯ ಕರ್ಮಗಳನ್ನ ಮಾಡ್ತಿದ್ದಾಗ ಅದಕ್ಕೆ ಪೂರಕವಾಗಿ ನಮಗೆ ಎಲ್ಲವೂ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಈಗ ನಾವು ಯಾವ್ದೋ ಒಂದು ಒಳ್ಳೆ ಕೆಲಸ ಮಾಡಿದೀವಿ ಅಂತಂದ್ರೆ, ಒಂದು ದಾನ ಧರ್ಮಗಳನ್ನ ಈಗ ಯಯಾತಿ ತರ ಮಾಡಿದ್ದಾರೆ ಅಂದ್ರೆ ಆ ಒಂದು ಲೋಕ ಅದಕ್ಕೆ ತಕ್ಕನಾದಂತಹ ಲೋಕ ಪ್ರಾಪ್ತಿ ಆಗಿರುತ್ತೆ. ಆದ್ರೆ ಈ ಭಗವಂತನ ಲೋಕ ಪ್ರಾಪ್ತಿ ಆದ್ರೆ ಈಗ ಆ ಲೋಕದಲ್ಲಿ ನಮ್ಗೆ ಪುಣ್ಯ ಕ್ಷೀಣಿಸಿದಾಗೆ, ಪುಣ್ಯ ಇರೋವರೆಗೂ ಅಷ್ಟೇ ಅದು ನಮ್ಮ ಲೋಕ, ಅಲ್ಲಿವರೆಗೆ ಅಷ್ಟೇ ನಾವ್ ಅಲ್ಲಿ ಇರೋದಕ್ ಜಾಗ ಕೊಡೋದು ನಮ್ಗೆ. ಯಾವಾಗ ನಮ್ಮ ಪುಣ್ಯ ಕ್ಷೀಣಿಸ್ತಾ ಹೋಗ್ತಿರುತ್ತೆ ಅಲ್ಲಿಂದ ಯಯಾತಿನ ತಳದ ಹಾಗೆ ನಮ್ಮನ್ನ ವಾಪಸ್ ತಳ್ಬಿಡ್ತಾರೆ, ಮತ್ತೆ ಈ ಭೂಲೋಕದಲ್ಲಿ ಮತ್ತೆ ಹುಡ್ತೀವಿ. ಆದ್ರೆ ನಾರಾಯಣ ಏನಿದಾನೆ ಅವನ ಒಂದು ಪರಮಗತಿಯನ್ನ ಅವನ ಮೇನ್ ಗೋಲ್ ಆಗಿ ನಾವು ಅವನನ್ನ ಇಟ್ಕೊಂಡಾಗ ಅವನು ಯಾವುದೇ ಕಾರಣಕ್ಕೂ ತನ್ನ ಭಕ್ತರನ್ನ ಕೆಳಗಡೆ ಜಾರೋದಕ್ಕೆ ಬಿಡೋದಿಲ್ಲ, ಸದಾ ತನ್ನಲ್ಲಿ ಇಟ್ಕೊಂಡು ರಕ್ಷಣೆಯನ್ನ ಮಾಡ್ತಿರ್ತಾನೆ. ಇಲ್ಲಿ ಪರಾಶರ ಭಟ್ಟರು ಹೇಳಿರೋದು ಅವನು ತನ್ನ ಬಳಿ ಹೋದಂತ ಯಾರನ್ನು ಮತ್ತೆ ಈ ಸಂಸಾರಕ್ಕೆ ಕಳಿಸೋದಿಲ್ಲ ಅಂತ. ಸೊ ಅದು ಆ ಮಾತು ಸತ್ಯವಾಗ್ಲೂನು ಕೂಡ ಇಲ್ಲಿ ಎದ್ದು ಕಾಣುತ್ತೆ. ಈ ಒಂದು ಕಥೆನಲ್ಲಿ ನಾವ್ ಅದನ್ನ ಪ್ರತ್ಯಕ್ಷವಾಗಿ ನೋಡ್ಬಹುದು, ಅದು ಎಷ್ಟು ಸತ್ಯ ಅಂತ ಅನ್ನೋದನ್ನ ಯಯಾತಿಯ ಒಂದು ಇದ್ರಲ್ಲಿ. ಹಾಗಾಗಿ ಅವ್ಯಯಾಯ ನಮಃ ಅಂತ ಅನ್ನೋದು ಆ ಒಂದು ನಾಮವನ್ನ ನಾವು ಜಪ ಮಾಡೋದ್ರಿಂದ, ಈ ಭಗವಂತನ ನಾಮವನ್ನ ಜಪ ಮಾಡೋದ್ರಿಂದ ನಮ್ಮನ್ನ ಯಾವುದೇ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಮ್ಮನ್ನ ಜಾರೋದಕ್ಕೆ ಬಿಡದೇನೆ ಅವನು ಸದಾ ನಮ್ಮನ್ನ ತನ್ನ ಜೊತೆಯಲ್ಲಿ ಇಟ್ಕೊಂಡು ಕಾಪಾಡ್ತಾನೆ ಅನ್ನೋದು ಈ ಒಂದು ನಾಮದ ಮಹತ್ವ. ಧನ್ಯವಾದ ಎಲ್ರಿಗೂ. ಎಲ್ಲರಿಗೂ ಧನ್ಯವಾದ. 2 ಅವರ್ ಹೇಗಾಯ್ತು ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ, ಯಾಕಂದ್ರೆ ವಿಷ್ಣುವಿನ ನಾಮನೇ ಆ ರೀತಿ ಇದೆ, ಅಥವಾ ಅವನ ವೈಭವನೇ ಆ ರೀತಿ ಇದೆ. ಎಲ್ಲರೂ ಕೂಡ ತಾಳ್ಮೆಯಿಂದ ಕೇಳಿದ್ದಕ್ಕೆ ಹಾಗೂ ಆ ಸತ್ಸಂಗದಲ್ಲಿ ಭಾಗಿಯಾದ್ದಕ್ಕೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ವಾರ ಮತ್ತೆ 4 ಗಂಟೆಗೆ ಎಲ್ಲರೂ ಕೂಡ ಸೇರೋಣ ಶಾಂತಿ ಮಂತ್ರದಿಂದ. ಅದನ್ನ ಮುಗಿಸೋಣ. ಶಾಂತಿ ಮಂತ್ರಕ್ಕಿಂತ ಮುಂಚೆ ಒಂದ್ಸತಿ ಈ ಎಲ್ಲ ನಾಮಗಳನ್ನ ಸ್ಮರಣೆ ಮಾಡ್ಕೊಂಡು ಒಂದು 30 ಸೆಕೆಂಡು ಆ ಒಂದು ಭಗವಂತನ ಒಂದು ಚಿತ್ತದಲ್ಲಿ ನೆನೆಸ್ಕೊಂಡು ಒಂದು 30 ನಿಮಿಷಗಳ ಕಾಲ ಕಣ್ಮುಚ್ಚಿ ಆ ವಿಷ್ಣುವಿನ ರೂಪವನ್ನ ಚಿತ್ತದಲ್ಲಿ ತರಿಸ್ಕೊಳ್ಳೋಣ. ಎಲ್ಲರೂ ಕಣ್ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ. ಅಸ್ತು, ಧನ್ಯವಾದ. ಸರ್ವೇಭ್ಯಃ. ಶಾಂತಿ ಮಂತ್ರ ಹೇಳಿ ತರಗತಿಗೆ ವಿರಾಮ. ದಯವಿಟ್ಟು ಮುಂದಿನ ಕ್ಲಾಸ್ ಅಲ್ಲಿ ಬಂದಾಗ ಎಲ್ರು ಬೇಗ ಬೇಗ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿದ್ರೆ ಇನ್ನು ಸ್ವಲ್ಪ ಕಾಲಾವಕಾಶ ಹೆಚ್ಚು ಸಿಗುತ್ತೆ ನಮ್ಗೆ ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ರು ಅಲರ್ಟ್ ಆಗಿರಿ. ನಿಮ್ಮ ಸರದಿ ಬಂದಾಗ ದಯವಿಟ್ಟು ಬೇಗ ಪಾರಾಯಣ ಮಾಡಿ ಮುಗಿಸೋಣ. ಖಂಡಿತ ಹೌದು. ಯಾಕೆಂದ್ರೆ ಪಾರಾಯಣದ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇದನ್ನ ಭಾವನ ಅರ್ಥ ಮಾಡ್ಕೊಳ್ಳೋದಲ್ದಲೆ ಉಚ್ಚಾರಣೆನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಒಂದು ½ an hour ನಮ್ಗೆ ಮತ್ತೆ ಏನ್ ಕ್ಲಾಸಲ್ಲಿ ಆಗಿರುತ್ತೆ ಆ ಶ್ಲೋಕಗಳನ್ನ ಮತ್ತೆ ಪುನರಾವಲೋಕನೆ ಮಾಡುವಂತಹ ಅಥವಾ ಪಾರಾಯಣ ಮಾಡುವಂತಹ ಒಂದು ಇದನ್ನ ನಾವು ಇಟ್ಕೊಂಡಿರುವಂಥದ್ದು. ಇನ್ನೂ ಸ್ವಲ್ಪ ಜಾಸ್ತಿ ಹ್ಯಾಂಡ್ಸ್ ರೈಸ್ ಆಗ್ಬೇಕು. ಯಾಕಂದ್ರೆ ಬರೀ ಒಂದು 10% ಇಂದ 20% ಅಷ್ಟು ಜನ ಮಾತ್ರ ಹ್ಯಾಂಡ್ ರೈಸ್ ಮಾಡ್ತಿದ್ದೀರಾ. ಚೆನ್ನಾಗಿ ಅಭ್ಯಾಸ ಮಾಡಿ ಇವರು ಕೂಡ ಪ್ರತಿನಿತ್ಯ ವಿಷ್ಣುವಿನ ನಾಮನ 1 ಶ್ಲೋಕ ಅಥವಾ 2 ಶ್ಲೋಕವನ್ನಾದರೂ ಕೂಡ ಖಂಡಿತ ನೀವೆಲ್ಲರೂ ಕೂಡ ಪಾರಾಯಣ ಮಾಡಲೇಬೇಕು. ನಿಮ್ಮ ಸದ್ಗತಿಗೆ ಅದು ಕಾರಣ ಆಗುತ್ತೆ. ಇವತ್ತಿನ ತರಗತಿ ವಿರಾಮ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಸರ್ವೇಭ್ಯೋ ನಮೋ ನಮಃ. ಧನ್ಯವಾದः.